चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं मनोबुद्ध अहंकार चित्तानि नाहं न च श्रोत्रजिह्वे न च घ्राणनेत्रे न च व्योम भूमिर्न तेजो न वायो चिदानन्दरूप शिवोऽहं शिवोऽहं न च प्राणसंज्ञो न वै पञ्चवायुर्न वा सप्तधातुर्न वा पञ्चकोशः न वाक्पाणिपादं न चोपस्थपायो चिदानन्दरूप शिवोऽहं शिवोऽहं न मे द्वेषरागौ न मे लोभमोहौ मदो नैव मे नैव मात्सर्यभावः न धर्मो न चार्थो न कामो न मोक्षः चिदानन्दरूप शिवोऽहं शिवोऽहं न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञः अहं भोजनं नैव भोजं न भोक्ता चिदानन्दरूप शिवोऽहं शिवोऽहं न मृत्युर्न शंका न मे जातिभेदः न मृत्युर्न शंका न मे जातिभेदः पिता नैव मे नैव माता च जन्म न बन्धुर्न मित्रं गुरुर्नैव शिक्षा चिदानन्दरूप शिवोऽहं शिवोऽहं अहं निर्विकल्पे निराकार रूपे अहं निर्विकल्पे निराकार रूपे विभुत्वा च सर्वत्र सर्वेन्द्रियाणां न चासंगतं नैव मुक्तिर्न मेय चिदानन्दरूप शिवोऽहं शिवोऽहं चिदानन्दरूप
शिवोऽहं शिवोऽहं चिदानन्दरूप शिवोऽहं 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 शिवोऽहं। जय मंगलम जय नमः पार्वतीपते शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ दुंडेश्वर महाराज की जय। सब साधु संत महाराज की जय। श्री गुरुदेव दत्त दत्त अवधू। हर हवो तत्सत्पर ब्रह्मणे नमः। श्री गणपते शारदा श्री गुरुभ्यो नमः। श्री सद्गुरु सिद्धलिंग यतिवरेण्यं भासुरयोगी कुलतिलकनं पाशाष्टकं कुदिवनररुद्धरिपनं सोऽसुतिः मानसजं भजिपिना भजिपिना भजिपिना। यं ब्रह्मा वरुणेन्द्र रुद्रमरुतः यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः गायन्ति यं सामगाः। ध्यानावस्थित तद्गतेन मनसा ध्यानावस्थित तद्गतेन मनसा। यशान्तं न विदुः सुरासुरगणाः यशान्तं न विदुः सुरासुरगणाः। देवाय तस्मै नमः देवाय तस्मै नमः देवाय तस्मै नमः। जय मंगलम जय नमः पार्वतीपते शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ दुंडेश्वर महाराज की जय। सब साधु संत महाराज की जय। श्री गुरुदेव दत्त दत्त अवधू। परम पूज्य परम ಪರಾತ್ಪರ ಪರಶಿವನ ಸಾಕಾರ ಮೂರ್ತಿಗಳು ಹಾಗೂ ಅನಂತ ಮಹಿಮಾಮುನಿಧಿಗಳಿರ್ತಕ್ಕಂಥ ಅಲ್ಲದೆ ಅದ್ವೈತ ವೇದಾಂತ ಸಾರ್ವಭೌಮ ಚಕ್ರವರ್ತಿಗಳು ನಿತ್ಯ ಮಂಗಲ ಮಹೋತ್ಸವ ಮೂರ್ತಿಯೇ ಆಗಿರ್ತಕ್ಕಂಥ ಜಗದ್ಗುರು ಶ್ರೀ 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 ಪರಿವ್ರಾಜಕಾಚಾರ್ಯ
ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಪಾದ ಪದ್ಮಗಳಲ್ಲಿ ನಾನು ಅನಂತಾನಂತ ಕೋಟಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮನ ಸಮರ್ಪಿಸುತ್ತಾ ಹಾಗೆ ಪರಮ ಪೂಜ್ಯರು ಹಾಗೂ ಪರಮ ಆದರಣೀಯರು ಯಾವ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯಲೀಲಾ ಗ್ರಂಥವೆಂಬ ವಿಜಯಲೀಲಾ ಕಲ್ಪದ್ರುಮವೆಂಬ ಕೃತಿರತ್ನ ಶ್ರೇಣಿಯನ್ನು ಲೋಕಕ್ಕೆ ಸಮರ್ಪಿಸಿ ಯಾವ ನಾಸ್ತಿಕತೆಯನ್ನು ಹೊಡೆದೊಡಿಸಿ ಆಸ್ತಿಕತೆಯನ್ನು ಬೆಳೆಸುವಲ್ಲಿ ಮಹತ್ ಪಾತ್ರವನ್ನು ವಹಿಸಿದ ಪರಮ ಕಾರುಣ್ಯ ಮೂರ್ತಿ ಗುರು ಸಾರ್ವಭೌಮ ಚಕ್ರವರ್ತಿಗಳು ಎನ್ನ ಮಾನಸ ಸರೋವರ ಹಂಸವಾಗಿರ್ತಕ್ಕಂಥ ಜಗದ್ಗುರು ಶ್ರೀ 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 ದುಂಡೇಶ್ವರಪ್ಪ ಅವರ ಪಾವನ ಪಾದಾರವಿಂದಗಳಲ್ಲಿಯೂ ನನ್ನ ಅನಂತ ಕೋಟಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದು ಅಲ್ಲದೆ ಯಾವ ನಿತ್ಯಂ ಜ್ಞಾನಾಮೃತಂ ಪೀತ್ವಾ ಸುಖಿನಃ ಸಂತು ಮಾನವಃ ಎಂಬಂತೆ ದಿನಾಲು ಈ ಅಧ್ಯಾತ್ಮಯುಕ್ತ ಜ್ಞಾನಾಮೃತಯುಕ್ತ ತತ್ವಜ್ಞಾನಾಮೃತ ಸುಧೆಯನ್ನು ಉಳ್ಳಪಟ್ಟಂಥ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯಲೀಲಾ ಕಲ್ಪದ್ರುಮವೆಂಬ ಗ್ರಂಥದ ವಿಷಯವನ್ನು ಪಾನ ಮಾಡುವ ನಿಮ್ಮೆಲ್ಲರ ಸದ್ಹೃದಯಕ್ಕೆ ನಿಮ್ಮೆಲ್ಲರ ಮನ ಗುಹೆಗೆ ಸಾಕ್ಷಿಯಾಗಿ ಒಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ವಂದಿಸುತ್ತಾ ಆತ್ಮೀಯರೇ ಈ ಶುಭ ಸಮಯದಲ್ಲಿ ಪ್ರವೇಶವಾಗೋಣ. ಗ್ರಂಥ ಯಾವುದ್ರಿ? ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯಲೀಲಾ ಕಲ್ಪದ್ರುಮ ಅಧ್ಯಾಯ 22. ಇವತ್ತು ಏನಪ್ಪ ಅಂತಂದರೆ ಅಲ್ಲಿ ಒಂದು ನದಿ ಇದೆ. ನದಿ ಕೂಡ ಗುರುನಾಥನ ಯಾವ ರೀತಿ ಮಾತನ್ನು ಆಲಿಸಿದಳು ಅಂತಕ್ಕಂಥದ್ದನ್ನು, ಅಂದರೆ ಯಾವ ರೀತಿ ರಕ್ಷಣೆ ಮಾಡಿರು ಅಂತಕ್ಕಂಥದ್ದನ್ನು ಇವತ್ತು ಪ್ರವೇಶ ಮಾಡೋಣ. ಯಾವ ಒಂದು ವಿಷಯ ಬರ್ತಾ ಇದೆ ಸುಭಾಷಿತದಲ್ಲಿ, ಪದ್ಮಾಕರಂ ದಿನಕರೋ ವಿಕಚಿತಕರೋತಿ ಚಂದ್ರೋ ವಿಕಾಸಯತಿ ಕೈರವ ಚಕ್ರವಾಲಂ ನಾಭ್ಯರ್ಥಿ ದೋ ಜಲಧರೋಪಿ ಜಲಂ ದದಾತಿ ಸಂತ ಸ್ವಯಂ ಪರಹಿತೆ ವಿಹಿತಾಭಿಯೋಗ. ಭಾಳ ಸುಂದರವಾಗಿರ್ತಕ್ಕಂಥ ಇದೊಂದು ಪ್ರಮಾಣ. ಪದ್ಮಾಕರಂ ದಿನಕರೋ ವಿಕಚಿತೋ ಕರೋತಿ. ದಿನಕರ ಅಂದ್ರೆ ಏನ್ರಿ? ಸೂರ್ಯ. ದಿನಮಣಿ ಅಂದ್ರೆ ಏನ್ರಿ? ಆದಿತ್ಯ, ಭಾನು ಇತ್ಯಾದಿ, ಮಾರ್ತಾಂಡ, ಇನ್ನೂ ಅನೇಕ ಶಬ್ದಗಳಿದಾವ. ಅದರಲ್ಲಿ ಇಲ್ಲಿ ಒಂದು ಶಬ್ದ ತೋದರೆ ದಿನಕರ ಅಂದ್ರೆ ಸೂರ್ಯನಾರಾಯಣ. ಮತ್ತು ಅವು ಏನು ಮಾಡ್ತಾವ್ರೆ, ಸೂರ್ಯ ಉದಯಿಸಿದ ಅಂದರೆ ತನ್ನ ಯಾವ ಉಷಾ ಕಿರಣಗಳನ್ನು, ಯಾವ ಸುಂದರವಾಗಿರ್ತಕ್ಕಂಥ ಎಳೆ ಕಿರಣಗಳನ್ನು ಲೋಕಕ್ಕೆ ಬೀರ್ತಾ ಇದ್ದಾಗ ಆ ಒಂದು ಸುಂದರವಾಗಿರ್ತಕ್ಕಂಥ ನೋಟದಲ್ಲಿ ಕಮಲೋ ಪುಷ್ಪ ಕೂಡ ಸಾವಕಾಶವಾಗಿ ಸೂರ್ಯ ಯಾವ ರೀತಿ ಅರಳ್ತಾ ಇದ್ದಾನೆಯೋ
ಅಲ್ಲಿ ಪ್ರಖರ ಕಿರಣ ಇರೋದಿಲ್ಲ, ಎಳೆ ಎಳೆ ಕಿರಣಗಳಿರ್ತಾವ. ಆ ಎಳೆ ಎಳೆ ಕಿರಣ ಜೊತೆಗೆ ಪದ್ಮವು ಕೂಡ, ಪದ್ಮ ಅಂದರೆ ಕಮಲ, ನೀರಜ ಅಂದ್ರೆ ಕಮಲ, ಇನ್ನೂ ಅನೇಕ ಶಬ್ದ ಅದಾವ. ಇಲ್ಲಿ ಅಂಬುಜ ಅಂದರೆ ಕಮಲ, ತೋಯಜ ಅಂದರೆ ಕಮಲ. ತನ್ನ ಮೃದುವಾದ ಕೋಮಲಯುಕ್ತವಾಗಿರ್ತಕ್ಕಂಥ ಪೊಕಳೆಗಳನ್ನು ಬಿಚ್ಚುತ್ತಾ ಅರಳಿಸುತ್ತಾ ನೋಡುಗರಿಗೆ ಸುಂದರವಾಗಿರ್ತಕ್ಕಂಥ ಒಂದು ನೋಟನ್ನು ಅಲ್ಲಿ ಪುಷ್ಪ ಅದು ಸಂಪೂರ್ಣ ಅರಳ್ತಾ ನೋಡುಗರಿಗೆ ಅದೊಂದು ಸುಂದರವಾಗಿರ್ತಕ್ಕಂಥ ಒಂದು ನೋಟ ಆಗಿರ್ತದೆ. ಮೇಲೆ ಎಳೆ ಎಳೆ ಕಿರಣಗಳು ಮತ್ತು ಸಮತಟ್ಟವಾಗಿರ್ತಕ್ಕಂಥ ನೀರು, ಅದರಲ್ಲಿ ಪುಷ್ಪ ಅರಳು ನಿಂತಿದೆ. ನೋಡುಗರಿಗೊಂದು ಹಬ್ಬವೇ, ಹೌದಾ? ಅದಕ್ಕೆ ಇಲ್ಲಿ ಪ್ರಸನ್ನ ಮುಖ, ಮತ್ತು ಏನ್ರಿ ಕಮಲ ಪ್ರಸನ್ನ ಮುಖ, ಸೂರ್ಯನು ಪ್ರಸನ್ನ ಮುಖ, ನೀರನು ಪ್ರಸನ್ನ ಮುಖ. ಅಧಿಕ ಪ್ರಸಂಗ ಯಾವುದ್ರಿ? ಅದು ನಾವು ಅನ್ನಂಗಿಲ್ಲ. ಚಂದ್ರ ವಿಕಾಸ ಐತಿ ಅಂದ್ರೆ ಕೈರವ, ಅಂದರೆ ಚಂದ್ರ ವಿಕಾಸ ಐತಿ ಕೈರವ. ನೈದೆಲೆಯನ್ನು ಅದನ್ನು ಅಲಸ್ತಾನ ಯಾರು? ಚಂದ್ರ. ತನ್ನ ಶೀತಲ ಕಿರಣಗಳಿಂದ, ತನ್ನ ಅಮೃತಯುಕ್ತವಾಗಿರ್ತಕ್ಕಂಥ ಕಿರಣಗಳಿಂದ ಚಂದ್ರ ನೈದೆಲೆಯನ್ನು ಅಲಸ್ತಾನೆ. ಆಮೇಲೆ ಏನಪ್ಪ ಅಂತಂದ್ರೆ ನಾಭ್ಯರ್ಥಿತೋ ಜಲಧರೋಪಿ ಜಲಂ ದದಾತಿ. ಅಲ್ಲಿ ಜಲಧರ ಅಂದ್ರೆ ಯಾರು? ಮೇಘ. ಜಲಧರ ಮೇಘ ಯಾವ? ಸೂರ್ಯನ ಪ್ರಖರ ಕಿರಣಗಳಿಂದ ಜಲವು ಅಲ್ಲೇನಪ್ಪ ಅಂತಂದ್ರೆ ಸಂಗ್ರಹವಾಗಿ ಅದು ಒಂದು ಮೋಡ ಮೇಘಗಳ ರೂಪ ಆಗಿ ಅದು ಗಟ್ಟಿಯಾಗಿ, ಅದಕ್ಕೆ ಹೇಳ್ತಾರೆ ಮಂಜು ಅಂತ ಹೇಳ್ತಾರೆ. ಅದು ಆ ಗಾಳಿಯ ರಭಸಕ್ಕೆ ಆಕಾಶ ಎತ್ತರಕ್ಕೆ ಹಾರಿ ಎಲ್ಲೆಲ್ಲಿಯೂ ಸಂಚರಿಸಿ ತನ್ನ ಬಿಂದುಗಳನ್ನು, ವೃಷ್ಟಿಯನ್ನು ಅಲ್ಲಿ ಮಾಡ್ತಾ ಇದೆ. ಅದು ಸಂತೋಷಗೊಳ್ತಾ ಇದೆ. ಅದಕ್ಕೆ ಯಾರು ಹೇಳಬೇಕಾಗಿಲ್ಲ. ಅದಕ್ಕೆ ಹೌದಲ್ಲ, ಸೂರ್ಯ ಉದಯಿಸುವಂತ ಯಾರು ಹೇಳಬೇಕಾಗಿಲ್ಲ. ಕಮಲ ಅರಳುವಂತ ಯಾರು ಹೇಳಬೇಕಾಗಿಲ್ಲ. ಸಹಜವಾಗಿ ತನ್ನ ಕೆಲಸ ಮಾಡ್ತಾವ. ಅದರಂತೆ ಚಂದ್ರನು ಕೂಡ ಯಾವ ದಿನವಿಡೀ ಹಗಲಿನ ಪರ್ಯಂತರವಾಗಿ ರಾತ್ರಿ ಆಗೋ ಪರ್ಯಂತರವಾಗಿ ಸೂರ್ಯ ತನ್ನ ಪ್ರಖರ ಕಿರಣಗಳಿಂದ ತಾಪ ಉಂಟು ಮಾಡ್ತಾನೆ. ಬೆಳಗಿನ ಸಮಯದಲ್ಲಿ ಅಥವಾ ಪಶ್ಚಿಮ ದಿಗಂತದಲ್ಲಿ ಆನಂದವನ್ನು ಉಂಟು ಮಾಡ್ತಾನೆ, ಸರಿ. ಆದರೆ ಬಹಳಷ್ಟು ಸೆಕೆಯಿಂದ ಕೂಡಲ್ಪಟ್ಟಂಥ ಆ ತಾಪವನ್ನು ಕಲಿತಕ್ಕಂಥ ಸಾಮರ್ಥ್ಯ ಯಾರಿಗೆ? ಚಂದ್ರನಿಗೆ, ಹೌದಲ್ಲ? ಹಾಗೆ ಇಲ್ಲಿ ಜಲಧರೋಪಿ ಅಲ್ಲಿ ಚಂದ್ರನು ಅಲತಾನ ಸಂತೋಷ ಉಂಟು ಮಾಡ್ತಾನೆ. ಚಂದ್ರ ಒಂದು ವೇಳೆ ಅರಳಿಕಂದ್ರೆ ನಮಗೆ ತಂಪಾಕಿದ್ರೆ ಮತ್ತು ಅವನದು ಪಾತ್ರ ಇದೆ. ಪರಂತು ಏನಪ್ಪ ಅಂತಂದ್ರೆ ಸೂರ್ಯನ ಪ್ರಕಾಶವನ್ನು ಪಡೆದುಕೊಂಡು ಮಾಡ್ತಾನೆ. ಯಾವ ರೀತಿ ಗಿಡಗಳು ಸೂರ್ಯನ ಯಾವ ತಾಪವನ್ನು ತಾವು ಗ್ರಹಿಸಿ ನಮಗೆ ತಂಪನ್ನು ಕೊಡ್ತಾವೆ, ಹೌದಲ್ಲ? ತಂಪನ್ನು ಕೊಡ್ತಾವೆ. ಆದರೆ ತಾವೆಲ್ಲ ಬಿಸಿಲು ಮಳೆ ಚಳಿ ಎಲ್ಲನೂ ಇದು ಮಾಡ್ತಾವ. ನಮಗೆ ಸಿಹಿ ಆಯ್ತಕ್ಕಂಥ ಮಾವು ಹಣ್ಣು ಕೊಡ್ತಾವ, ನೆರಳು ಕೊಡ್ತಾವ. ಮತ್ತು ಸಾಕು ಅನಿಸ್ತಂದ್ರೆ ಮನೆ ಹಾಕಕ್ಕೆ ನಾವು ಮಾಡ್ತಕ್ಕಂಥ ಉಪಕಾರ. ಹಾಗೆ ಇಲ್ಲೇನಪ್ಪ ಅಂತಂದ್ರೆ ಸಂತ ಸ್ವಯಂ ಪರಹಿತೆ. ಸಂತನ ಮಹಾತ್ಮರು ಸಂತತ ಸಮದೃಷ್ಟಿ ಉಳ್ಳವರು. ಯಾವ ದೃಷ್ಟಿ? ಜ್ಞಾನ. ಹಾರೆ ಆ ಜ್ಞಾನ ಸಮದೃಷ್ಟಿ. ಯಾಕಂದ್ರೆ ಸರ್ವಂ ಕಲಿಯುಗಂ ಬ್ರಹ್ಮ ಅಂದ್ರೆ ಜ್ಞಾನ ಯಾರು ಪಡ್ಕೋತಾರೋ ಎಲ್ಲವೂ ಒಂದು ಸಮವಾಯತಕ್ಕಂಥ ಸ್ಥಿತಿ ಅವ್ರಿಗೆ ಪ್ರಾಪ್ತ ಆಕೈತಿ. ಎಲ್ಲದರಲ್ಲೂ ತನ್ನ ನೋಡ್ತಾ ಶಕ್ತಿ ಉಂಟಾಕೈತಿ, ಅಥವಾ ಎಲ್ಲದರಲ್ಲಿ ಪರಬ್ರಹ್ಮ ನೋಡುವಂಥ ಅವರಿಗೆ ದೃಷ್ಟಿ ಗೋಚರಾಕೈತಿ. ಆದ್ದರಿಂದ ಅದಕ್ಕೆ ಜ್ಞಾನ ದೃಷ್ಟಿ ಅಂತ ಹೇಳ್ತಾರೆ. ದೃಷ್ಟಿಂ ಜ್ಞಾನಮ ಕೃತ್ವ ಸರ್ವಂ ಬ್ರಹ್ಮಮಯಂ ಪಶ್ಯತ್. ದೃಷ್ಟಿ ಯಾವಾಗ ಗುರುಮುಖಾಂತರವಾಗಿ ಯಾರು ತತ್ವಮಸಿ ಮಹಾವಾಕ್ಯಗಳನ್ನು ಬೋಧಿಸ್ತಾರೆಯೋ, ಯಾರು ಏನಪ್ಪ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಸಂತರು ಲೋಕ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸುವರು. ಮಹಾತ್ಮರು
ಸಂತರು ಯತಿಶ್ರೇಷ್ಠರು ಯತಿರಾಜರು ಏನಪ್ಪ ಅಂತಂದ್ರೆ ಲೋಕ ಕಲ್ಯಾಣಕ್ಕಾಗಿ ಅವ್ರ ಜೀವನ ಇರ್ತಾ ಇದೆ. ಯಾವ ರೀತಿ ಅಂದ್ರೆ ಅಗರಬತ್ತಿ ನಾವು ಗುರುಗಳ ಮುಂದೆ ಬೆಳಗ್ತಾ ಇದ್ದೀವಿ, ಆ ಅಗರಬತ್ತಿ ಶ್ವಾಸ ಬರಬೇಕಾದ್ರೆ ತನ್ನ ಮೈಗೆ ಬೆಂಕಿಯನ್ನು ತೆಗೆದುಕೊಂಡು ಅದು ಸಂಪೂರ್ಣ ಮುಗಿಯುವವರೆಗೆ ಏನು ಕೊಡ್ತಾ ಇದೆ? ಪರಿಮಳ ಕೊಡ್ತಾ ಇದೆ, ಪರಿಮಳ. ಹೌದಲ್ಲ? ಅದಕ್ಕೆ ಎಲ್ಲ ಅದು ಸುಮ್ಮ ಅದು ತಿಳ್ಕೊಬೇಕು ಅವೆಲ್ಲ. ಯಾಕಂದ್ರೆ ಅವು ವಾಸನೆ ಅವೆಲ್ಲ ಗುರುಬೇಕಲ್ಲ, ನಮ್ಗೆ ಅದು ಒಂದು ಮಾರ್ಗದರ್ಶನ ಇರ್ತಕ್ಕಂಥ ವಿಚಾರ ಎಲ್ಲ ಅವು. ಹೀಗೆ ಇವ್ರಿಗೆ ಮಹಾತ್ಮರಿಗೆ ಏನಪ್ಪ ಅಂತಂದ್ರೆ ಸಹಜ ಮಾಡ್ತಾರಲ್ಲ. ಆದ್ರೆ ಇದನ್ನು ನೋಡಾಕ ನಮಗೆ ಕಣ್ಣು ಬೇಕು, ಅದಕ್ಕೆ ವೃತ್ತಿ ಬೇಕು. ಇವು ಸಹಜ ನೋಡ್ಬೇಕವು. ಆಗಾಗ ಅವತಾರ ಏನಪ್ಪ ಅಂತಂದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಮಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಗೀತೆಯ ಅಧಿಷ್ಠಾನ ಮೂರ್ತಿ ಒಂದು ಅಪ್ಪನಿಗೆ ಕೊಟ್ಟರ. ಎಲ್ಲ ಅವತಾರ ನನ್ನ ಅವತಾರ ಯಾರು ಹೇಗೆ ಯಾರಲ್ಲಿ ಎಲ್ಲಿ ಶ್ರೀಕೃಷ್ಣ ಪರಮಾತ್ಮಗೆ ಯಾರು ಅಥವಾ ಅಖಂಡ ಪರಬ್ರಹ್ಮ ಸ್ಥಿತಿಯಲ್ಲಿ ಅಂತ ಯಾರು? ಇದರಲ್ಲಿ ಮಹತ್ವತೆ ಹೌದಲ್ಲ? ಈಗ ನದಿಗಳಿಗೆ ತೆರೆ ಬರ್ತಾವೆ. ಹಾಂ ರೀ, ತೆರೆ ಬರ್ತಾವಂದ್ರೆ ಅವೊಂದೊಂದು ತೆರೆ ಬರ್ತಾವೆ, ಅವೆಲ್ಲ ನೀರಿನ ತೆರೆ ಹೋದಲು. ಒಂದು ತೆರೆ ಬರ್ತಾವೆ, ಅವೆಲ್ಲ ನೀರು ಹೋದಲು. ಮೂಲ ಏನ್ರಿ? ನೀರು. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಅವ್ರು ಅಲ್ಲಿ ನಿಂತ್ಕೊಂಡು ಯಾರಲ್ಲಿ ಒಬ್ಬ ವ್ಯಕ್ತಿಯಾಗಿ ಇಲ್ಲ, ಪರಬ್ರಹ್ಮದ ಒಂದು ಇದನ್ನ ನಿಂತು ಅಲ್ಲಿ ಯಾರವರು. ಅದಕ್ಕೆ ಇನ್ನೊಂದು ಅಪ್ಪವ್ರ ಮೇಲೆ ಹೇಳ್ತಾರೆ. ನಾವು ಏನು ಹೇಳ್ತಾರು? ಶಕ್ತಿ ಗಣೇಶ ಯಾವ ಪ್ರಮಾಣ ಬರೋದಪ್ಪ ಇರಲಿ ನೋಡುವಂಥ. ಹೀಗೆ ಮಹಾತ್ಮರು ಆಗಲಿ ಅಥವಾ ಗಿಡಗಳಾಗಲಿ ಅಥವಾ ಚಂದ್ರ ಆಗಲಿ ಅಥವಾ ಸೂರ್ಯ ಆಗಲಿ ಕಮಲ ಆಗಲಿ ಸಹಜ ಬರ್ತಾವೆ. ಯಾರು ಅವಂತ ಕೂಡ ಹಾಂ ಅದು ಮುಂದಿನ ಆಯ್ತಾವ. ಜೋ ಸುಖ ನಾಮ ರೂಪ ಆಧಾರ ಮತಿನಲ್ಲ ಕೈಜಿ ಸೋಮಯ ಶುದ್ಧ ಅಪಾರ ಅಬ್ದಿ ಅಪಾರ ಶಕ್ತಿ ಗಣೇಶ ಹಾಂ ವಿಷ್ಣು ಲಹರಿ ಗಣೇಶ್ ಇದೇನು ಬರ್ತಾವನ ಆಯ್ತದ. ಅಂದ್ರೆ ಇಲ್ಲಿ ಏನ್ರಿ? ಜ್ಯೋತಿ ಏನದ? ಜೋ ಸುಖ. ಜೋ ಅಂದ್ರೆ ಏನ್ರಿ? ಪ್ರಕಾಶ. ಜೋ ಸುಖ ನಾಮ ರೂಪ ಆಧಾರ ಮತಿನಲ್ಲ ಕೈಸಿ ಹಿಂಗೆ ಅದಕ್ಕೆ ಏನಪ್ಪ ಅಂತಂದ್ರೆ ಅಲ್ಲಿ ಮತಿ ಇಲ್ಲ, ಮನಸ್ಸಿಲ್ಲ, ಏನು ವಾಣಿ ಇಲ್ಲ, ಏನಿಲ್ಲ. ಅದಕ್ಕೆ ಏನು ಹೇಳ್ತಾರೋ ಅವೆಲ್ಲ ನನ್ನ ಸ್ವರೂಪದ ತರಂಗಗಳು ಯಾರವರು ಏನ್ರಿ? ಗಣೇಶ ಆಗಲಿ, ಶಕ್ತಿ ಆಗಲಿ, ವೀರಭದ್ರ ಆಗಲಿ ಅಥವಾ ಅನೇಕ ಮಹಾತ್ಮರಾಗಲಿ ಅವು ನನ್ನ ತೆರೆಗಳು ಅಂತ ಯಾರು. ಅಂದ್ರೆ ಏನು ಅರ್ಥ ಏನ್ರಿ? ಪರಬ್ರಹ್ಮದ ಮಾತಾಡ್ದಂಗೆ ಮಾಡ್ಯಾರ. ಹಾಂ, ಹೀಗಿರುವ ಸಮಯದಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಲಾಭ ಅದು ನದಿ ಏನೋ ಹರಿದು ಹೋಗ್ತೈತಿ. ಕುಡಿಯೋರು, ಸ್ನಾನ ಮಾಡೋರು, ತುಂಬ್ಕೋದು ಅವ್ರಿಗೆ ಬಿಟ್ಕೊಟ್ಟ ವಿಷಯ. ಹಾಗೆ ಇಲ್ಲೇನಪ್ಪ ಅಂತಂದ್ರೆ ಮಹಾತ್ಮ ಅರಿಬೇಕಾದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ಇದು ಬೇಕು, ವಿವೇಕ ಬೇಕು. ವಿವೇಕ ಅಂದರೆ ಆತ್ಮ ಅನಾತ್ಮ ಇರ್ತಕ್ಕಂಥ ವಿವೇಕ ಬೇಕು ನಮ್ಮಲ್ಲಿ. ಅಂದರೆ ಯಾವುದು ಸತ್ಯ ಸ್ವಲ್ಪ ಯಾವುದು ಸತ್ಯ ಯಾವುದು ಮಿಥ್ಯ ಅಂತಕ್ಕಂಥದ್ದು ನಮ್ಮಲ್ಲಿ ಬೇಕು. ಅದಕ್ಕೆ ಇಲ್ಲಿ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದಮಾಮ ಅಂತ ಅನ್ನುವಲ್ಲಿ ಹಿತವಿದ ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದಮಾಮ. ಇದು ಆಶ್ಚರ್ಯತದು. ಆಶ್ಚರ್ಯಗಳು ಜಗತ್ತು ಸಾಕಷ್ಟು ತುಂಬ್ಯಾವು ಏನ್ರಿ? ಹಿತವಿದ ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ. ಇದು ಯಾವುದು ಸತ್ಯ ಯಾವುದು ಮಿಥ್ಯ? ಹಿತವಿದ ಅಹಿತ. ಇಲ್ಲಿ ಅದ್ರೊಳಗೆ ಯಾರಿಗೈತಿ? ವಿವೇಕ. ಮನೆ ಹೇಳಿ ನೋಡು, ವಿವೇಕಾನಂದ ಸ್ವಾಮಿ ವಿವೇಕಾನಂದ. ಈ ಕೆಲವೊಂದು ಹೆಸರು ಹೇಳ್ತಾರೋ ವಿವೇಕ ಅಟ ಇರ್ತಾರೆ, ಮುಂದೆ ಆನಂದ ಕೊರತೈತೆ ಅಲ್ಲಿ. ಯಾಕಂದ್ರೆ ತಿಳಿಸ್ ಸಾಮರ್ಥ್ಯ ಅವರಿಗೆ ಏನ್ರಿ? ವಿವೇಕ. ಆತ್ಮ ಅನಾತ್ಮ ಯಾವ ಸತ್ಯ ಯಾವ್ದು ಮಿಥ್ಯ ಅನ್ನೋಂಥದ್ದು. ದೇಹಾದಿ ಮೊದಲುಗೊಂಡು ಎಲ್ಲ ಜಗತ್ತು ಸರ್ವ ಎಲ್ಲವೂ ಮಿಥ್ಯ ಇದೆ. ಇದು ವಿವೇಕ. ಹಿಂಗೆ ತಿಳಿಯವ್ರು ಇದು ವಿವೇಕ ಹೇಳ್ತಾನೆ. ಹಾಗಾದ್ರೆ ಸತ್ಯ ಯಾವುದು? ತಾನ. ಹಂಗಾದ್ರೆ ಏನು? ಹಂಗಾದ್ರೆ ಆನಂದ, ವಿವೇಕ ಆನಂದ. ಅದಕ್ಕೆ ಅವ್ರಿಗೆ ಹಿಂಗೆ ತಪ್ಪುತ್ತಾ ಇಟ್ಟಾರೆ. ಇಲ್ಲಿ ಏನಪ್ಪ ಅಂತಂದ್ರೆ ಇದನ್ನು ಅರಿಲಿಕ್ಕಂದ್ರೆ ಮತ್ತೆ ಹುಟ್ಟು ಸಾವು ಅನ್ನುವಂಥದ್ದು ಕಟ್ಟಿಟ್ಟು ಬುಟ್ಟಿ. ಅದರಿಂದ
ಹೀಗೆ ತನ್ನ ಯಥಾರ್ಥ ಸ್ವರೂಪವನ್ನು ತಿಳಿರ್ತಕ್ಕಂಥ ಜ್ಞಾನಿ ಏನಪ್ಪ ಅಂತ ಒಮ್ಮೆ ತಿಳಿದವರ ಗುರು ಮುಖಾಂತರವಾಗಿ ಏನು ಇಲ್ಲಿ ಹೇಳ್ತಾರೆ, ತನ್ನ ತಾ ನರಿದಂತೆ ಮುನ್ನ ಹೊದ್ದದ್ದು ಮಾಯೆ. ಏನು ತನ್ನ ತಾ ನರಿದಂತೆ ಮುನ್ನ ಹೊದ್ದದ್ದು ಮಾಯೆ, ಉನ್ನತದೊಳಿಪ್ಪ ಗಜವೇರಿ ಬಪ್ಪವನ ಕುನ್ನಿ ಕಚ್ಚದದ್ದು ಸರ್ವಜ್ಞ. ಯಾಕೆ ಬಿಡಿಸಿ ಯಾರು ನೋಡ್ರಿ ಏನ್ರಿ, ತನ್ನ ತಾ ನರಿದಂತೆ ಮುನ್ನ ಹೊದ್ದದ್ದು ಮಾಯೆ ಅಂದ್ರೆ ಮಾಯೆ ಅದು ಯಾವ ಮಾಯ ಸಾಮಯ. ಯಾವ್ದೇನ್ರಿ ಯಾವಳು ಹೌದಲ್ರಿ, ಯಾವಳು ಮಾಯೆ ಸಾಮ. ಇದು ವಸ್ತು ಹೋಯ್ತು, ಇದು ಏನ್ರಿ ವಸ್ತು ಹೋಯ್ತದು, ಇದಿತ್ತು ಈ ಸದ್ದ ಆಯ್ತು ಈಗ ಇದೆ, ಇದು ಹೋಯ್ತು. ಎಲ್ಲಿ ಮಾಯ ಆಯ್ತದ, ಎಲ್ಲಿ ಹೋಯ್ತು, ಇದಕ್ಕೆ ಮಾಯ ಆಯ್ತದ. ಶರೀರ ಕೂಡ ಅಷ್ಟೇ. ಮತ್ತೇನು ಇದ್ದ ತಿರುಗಾಡ್ದ 70 ವರ್ಷ ಇದ್ದ, ಎಲ್ಲಿ ಗಪ್ಪ ಅದು ಪಾತಾಡ್ತಾರೆ ಇಷ್ಟ. ಮತ್ತೆ ಅದ್ರ ಅದು ಮಾಯನೇ. ಸೃಷ್ಟಿ ಉದ್ದೇಶ ಇಲ್ಲ, ಮುಂದೆ ಸೃಷ್ಟಿ ಪ್ರಯೋಗ ಇರ್ತಾನೆ ಇರಂಗಿಲ್ಲ. ಇಷ್ಟ ಎಲ್ಲ ವಸ್ತುಗಳು ಹೀಗೆ. ಕೆಲವೊಂದು ಮೊದಲು ಹೋಕ್ಕವ, ಕೆಲವೊಂದು ಹಿಂದಳು ಹೋಕ್ಕವ. ಇದು ಸೃಷ್ಟಿಯ ನಿಯಮನ. ಆದ್ರೆ ಸತ್ಯ ಯಾವುದು ನಾವು ಶೋಧ ಮಾಡ್ಬೇಕಾಯ್ತು, ಅದು ಅನ್ವೇಷಣೆ ಮಾಡ್ಬೇಕಾಯ್ತು, ಅನ್ವೇಷಣೆ. ಹಾಗೆ ತನ್ನ ತಾನರಿದಂತೆ ಮುನ್ನ ಹೊದ್ದದ್ದು ಮಾಯೆ, ಉನ್ನತದೊಳಿಪ್ಪ ಗಜವೇರಿ ಅಂದ್ರೆ ಉನ್ನತದೊಳಿಪ್ಪ ಗಜವೇರಿ ಅಂದ್ರೆ ಗಜವೇರಿ ಅಂದ್ರೆ ಏನ್ರಿ, ಗಜವೇರಿ ಆನೆ ಏರಿ. ಯಾವ ಆನೆ ರೀ, ಸ್ವರೂಪ ಅಂತಕ್ಕಂಥ ಆನೆ ಏರಿ. ಹಾಂ, ಅಂಥ ಆನೆ ಮೇಲೆ ಏನಿರ್ತಾರ ಸ್ವರೂಪ ಅಂದ್ರೆ ಕೊನೆಯದು, ಸ್ವರೂಪ ಜ್ಞಾನ ಅನ್ನೋದು ಕೊನೆಯದು. ಆ ಜ್ಞಾನ ಒಮ್ಮೆ ಗುರು ಮುಖಾಂತರ ಯಾವುದು ಆದದಾದ್ರೆ ಏನಪ್ಪ ಅಂತಂದ್ರೆ ಮತ್ತೆ ಅವನ ಕರ್ಮ ಮಾಡೋದಲ್ಲಿ, ಧ್ಯಾನ ಮಾಡೋದು, ತಪಸ್ಸು ಮಾಡೋದಲ್ಲಿ ಅಥವಾ ಮತ್ತೊಮ್ಮೆ ಹುಟ್ಟು ಬರೋದು ಆಗೋದಿಲ್ಲ. ಈ ಕುಣ್ಯ ಮಾಯಿ ಏನು ಮಾಡ್ತಾವೆ ಸೋದ ಮುದ್ದು ಕೇಳ್ತಾರೆ ಏನ್ರಿ, ಕುಣ್ಯ ಮಾಯಿ ಏನು ಮಾಡ್ತಿರ್ತಾರೆ, ಅಲ್ಲಿ ಹೋಗ್ತಿರೋದು ಮಾಯಿಗೆ ಏನು ಹೇಳಿದ್ರು ಕುಣ್ಣಿ. ಹಾಂ, ಉನ್ನತದೊಳಿಪ್ಪ ಗಜವೇರಿ ಅರ್ಥಾತ್ ಏನಪ್ಪ ಅಂದ್ರೆ ಆ ಪರಬ್ರಹ್ಮ ನಾನಿದೆ ಅಂತಕ್ಕಂಥ ತಿಳಿದ ಜ್ಞಾನ. ಅಂಥ ಸ್ವರೂಪವನ್ನು ಗುರುಮುಖಾಂತರವಾಗಿ ಪಡೆದದ್ದೇ. ಆದರೆ ಏನಪ್ಪ ಅಂತ ಬಪ್ಪವನ ಉನ್ನತದೊಳಿಪ್ಪ ಗಜವೇರಿ ಬಪ್ಪವನ ಗಜವೇರಿ ಇದ್ದವನ ಅಂಥ ಸ್ಥಿತಿಯಿಂದ ಕುಡಿತಕ್ಕಂಥ ಆ ಮಹಾತ್ಮರ, ಅಂಥ ಬ್ರಹ್ಮಜ್ಞಾನಿಯ, ಅಂಥ ಸ್ಥಿತಪ್ರಜ್ಞನ ಕುಣ್ಣಿ ಕಚ್ಚದದು ಸರ್ವಜ್ಞ. ಅದು ಕುಣ್ಣಿ ಕಚ್ಚದು ಅಂದ್ರೆ ಆ ಮಾಯಿ, ಆ ನಾಯಿ ಮಾಯಂತಕ್ಕೆ ನಾಯಿ ಬಂದು ಕಚ್ಚಲತ್ತು. ಅರ್ಥ ಆತ್ರಿ? ಹೌದು, ಕಠಿಣ ಆಯ್ತು. ಹೌದಾ? ಅದಕ್ಕೆ ಮಮ್ಮ ಮಾಯ ದುರತ್ತೆಯ ಯಾರು ಹೇಳ್ರಿ? ಶ್ರೀಕೃಷ್ಣ ಪರಮಾತ್ಮ ಯಾರು ಭಗವದ್ಗೀತೆಯಲ್ಲಿ ಏನ್ರಿ, ಹೇ ಅರ್ಜುನ ನನ್ನ ಮಾಯ ಭಾಳ ಕೆಟ್ಟದತ್ತಿಪ್ಪ. ಹೇ ಮಮ್ಮ ಮಾಯ ದುರತ್ತೆಯ ಭಾಳ ಕೆಟ್ಟದತ್ತೆ. ಅದು ಏನೇನಾಗೈತೆ, ಅದು ಸ್ತ್ರೀ ಆಕಾರ ಐತಿ, ಹಾಂ ಪುರುಷ ಆಕಾರ ಐತಿ, ಗಿಡಗಂಟಿ ಆಕಾರ ಐತಿ, ಏನೆಲ್ಲ ಆಕಾರ ಐತಿ, ಐಹಿಕ ವಸ್ತುಗಳ ಆಕಾರ ಐತಿ. ಅವೆಲ್ಲ ಬೇಕು ಬೇಡ ಅನ್ನುವಂಥ ಆಶನ ಐತಿ, ಎಲ್ಲ ಐತಿ. ಭಾಳ ಕೆಟ್ಟದದು. ಅದರೊಳಗೆ ಒಂದು ಮುಗಿತಾರೆ, ಅದು ಏನು ನೋಡೋದಿಲ್ಲ. ಸ್ವರೂಪ ಅಥವಾ ಮಹಾತ್ಮರು ಅವರಿಂದ ಪಡಿಬೇಕು ತಿಳಿಬೇಕು ಅನ್ನುವಂಥದ್ದು ಏನೂ ಗೊತ್ತಿಲ್ಲದೆ ಅದೋ ಒಂದು ನಿಷೇಧದೊಳಗೆ ಹೋಗಿಬಿಡುತ್ತೆ ಹೇಳ್ತಾರೆ. ಅದು ನಿಷೇಧ. ದಾರು ಕುಡ್ದಾಗ ಹೆಂಗಪ್ಪ ಅಂತಂದ್ರೆ ಲೋಕಕ್ಕನ ನಮ್ಗೆ ಏನು ಇದ್ದು ಹಾದಿ ನಡ್ಕಂತಾವು. ಹೌದಲ್ಲ? ಹಾಂ, ಇದ್ದ ಹಾದಿ ಮುಳ್ಳು ಬಡ್ದಾಗಂಕೈತೆ ಅವಂಗೆ ಬೆಲಿ. ಹೌದಲ್ಲ? ಹಾಗೆ ಅದೊಂದು ನಿಷೇಧ. ಆ ನಿಷೇಧ ಒಮ್ಮೆ ಬಿತ್ತ ಮೂವತ್ತ ಹೆಂಗೈತೆ ನಿಷೆ ಒಂದಿಬ್ರು ಕೂಡಿ ಒಂದು 3 ಮಂದಿ ಕೂಡಿ ದಾರು ಕುಡಿಯೋಕೆ ಹೋಗಿರುತ್ತೆ. ದಾರು, ಶರೆ, ಮದ್ಯಪಾನ, ದಾರು, ಎಣ್ಣೆ ಅಂತಾರಲ್ಲ. ಮುಂದೆ ಹೋಗಿರಂತ ಸಾಕಷ್ಟು ಕುಡ್ದು ಹುಷಾರತ್ತ. ಮುಂದಲ್ಲಿ ದಾರ್ಗೋಟೆ ಕಂಬ ಹಾಕ್ತಾರಲ್ಲ, ಅವ್ರು ಅರ್ಧ ಬಿಟ್ಟಿಂದ ಅರ್ಧ ಕುಣಿ ತೆಗೆದ ಅವ್ರು ಹೋಗಿ ಊಟ ಕೂತಿರ್ತ ಬೇಸತ್ತ. ಅದ್ರ ಒಬ್ಬ ಕುಡ್ದು ಮುಂದೆ ಮಾತ ಅವ ಜಾರಿ ಅದ್ರ ಬಿದ್ದತ್ತ. ಅವ ಅಲ್ಲೇ ನಿಂತೈತಿ ಬಿಡ್ತ. ಅವ ಹಿಂದೊಬ್ಬ ಮತ ಬಾತ, ಯಾವ ಸತ್ತಪ್ಪ ಅವ್ನು ನೋಡಿ ಕುಡ್ದಂಗ್ರೆ ಯಾವ ಸತ್ತಪ್ಪ ಸನಿಕೆ ಇಲ್ಲೇ ಅದಾವು ಮುಸಿಲ್ ಪಕ್ಕ ಅಂತೇಳಿ ಪೂರ ಮುಸಿ ಬಾಂತಾವ. ಇದೇನ್ರಿ ನಿಷೆ. ಅವ ಸತ್ತ ಮುಂದೆ ಅವ್ ಬೌತ್ ಕೂಡ ಮಾತು ನೋಡ್ತಾರೆ ಮುಸ್ತ ಏನು ಮುಸಿ ಹತ್ರ ನೋಡ್ತಾವ ಕುಲ ಇರತ್ತವ ನಿಷೆ. ಇಲ್ಲಿ ತನ್ನ ತಾನರಂತೆ ಮುನ್ನ ಹೊದ್ದದ್ದು ಮಾಯೆ, ಉನ್ನತದೊಳಿಪ್ಪ ಗಜವೇರಿ ಬಪ್ಪವನು ಕುಣ್ಣಿ ಕಚ್ಚದದು ಸರ್ವಜ್ಞ. ಅದು ಕಚ್ಚಾಗ ಹೇಳ್ತಾರೆ. ಹಾಗೆ ನಾವು ಏನಪ್ಪ ಅಂತ ಮಹಾತ್ಮರಿಂದ ಯಥಾರ್ಥ ಲಾಭವನ್ನು ಪಡೆಯುವಲ್ಲಿ ನಮ್ಮ ವಿಚಾರ ಇರಬೇಕು. ಆದ್ದರಿಂದ
ವಿವೇಕ ಅನ್ನುವಂಥದ್ದು ಬೇಕು. ಅವ ವಿವೇಕ, ವೈರಾಗ್ಯ, ಸಮಾಜ, ಸಂಪತ್ತಿ, ಮೋಕ್ಷತ್ವ ಅಂತೇಳಿ ಅದೊಂದು ಇದೇ ಬರ್ತದೆ. ಅದೊಂದು ಕೋಷ್ಟಕ್ಕೆ ಬರ್ತದೆ. ಅದನ್ನು ಗುರು ಮುಖಾಂತರ ಬರೀ ಬಾಯ್ಪಾಠ ಮಾಡ್ತಾರೆ, ಎಲ್ಲ ಗುರು ಮುಖಾಂತರ ತಿಳಿಬೇಕು. ಆಮೇಲೆ ಆ ರೀತಿ ನಾವು ಆಸೆ ಇರ್ತಂದ್ರೆ ಆವಾಗ ನಮ್ಗೆ ಬ್ರಹ್ಮಜ್ಞಾನ ದರ್ಶನ ಆಕೈತಿ, ಬ್ರಹ್ಮ ಸ್ವರೂಪ ದರ್ಶನ ಆಕೈತಿ. ಇಲ್ಲದ್ರೆ ಆಗೋದಿಲ್ಲ. ಅದರಿಂದ ಇಲ್ಲಿ ಸಂಸಾರ ಏನಪ್ಪ ಅಂತಂದ್ರೆ ಇದು ನೋಡಲಿಕ್ಕೆ ದೂರಿನ ಗುಡ್ಡ, ಕಣ್ಣಿಗೆ ನುಣ್ಣಗೆ, ಚಂದ ಹೂವು ಹಣ್ಣು ಎಲ್ಲ ಕಾಣೋದು. ಒಳಗೆ ಹೊರ ಏನಪ್ಪ ಅಂತಾರೆ ಮೃಗ ಅದಾವೆ, ಸಿಂಹ ಎಲ್ಲ ಚಿರತೆ ಎಲ್ಲ ಅದಾವೆ. ಏನು ಮಾಡೋದು? ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ಒಮ್ಮೆ ಈ ಮಾನವ ಜನ್ಮ ಕಳ್ಕೊಂಡಿವ್ರು ಮತ್ತೆ 84 ಲಕ್ಷ ಯೋನಿಗಳಿಗೆ ಬರಬಾರ್ದು ಅಂತೇಳಿ ಮಹಾತ್ಮರು ಏನಪ್ಪ ಅಂತ ಕರುಣೆಯಿಂದ ಅವತಾರ ವ್ಯಕ್ತಿ ನಮಗೋಸ್ಕರವಾಗಿ ತಪಸ್ಸನ್ನು ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಯಾವ ರೀತಿ ಪೂಜಾ ಪ್ರಶ್ನೆ ಮಾಡಬೇಕು ಅನ್ನೋಂಥದ್ದು ಎಲ್ಲ ಮಾಡ್ತಾರೆ. ಕೊನೆಗೆ ಸ್ವಲ್ಪ ಜ್ಞಾನ ಕೂಡ ಹೇಳ್ತಾರೆ. ಮತ್ತು ಇಷ್ಟೆಲ್ಲ ಮಾಡ್ತಾರಂದ್ರೆ ಇದು ಯಾವ ಇದೇ ಹೇಳಲ್ಲ ಪ್ರಮಾಣ. ಹಾಗೆ ಇಲ್ಲಿ ಹಾಗಾದ್ರೆ ಏನು ಮಾಡಬೇಕು? ಸಂಸಾರ ದೀರ್ಘರೋಗಸ್ಯ ವಿಚಾರ ಪರಮೌಷಧಂ. ಏನ್ರಿ? ಸಂಸಾರ ದೀರ್ಘರೋಗಸ್ಯ ವಿಚಾರ ಪರಮೌಷಧಂ. ಸಂಸಾರ ಯಾರು ಅನೃತ ದುಃಖ ಅಂತೇಳಿ ಅನೃತತೆ ಶಂಕರಾಚಾರ್ಯಒಂದು ಮತ್ತು ವಿಶೇಷ ಪದ ಇಟ್ಟದ. ಸಂಸಾರ ದೀರ್ಘರೋಗಸ್ಯ ವಿಚಾರ ಪರಮಹಂಸಂ. ಯಾವುದು ಸಂಸಾರ ರೀ? ಮಕ್ಕಳ ಮರಿ ಪಡೆಯೋದು ಅಥವಾ ಹೆಂಡತಿ ಮಕ್ಕಳನ್ನು ಇದು ಮಾಡೋದು, ಸಲಹುವುದು, ಅಥವಾ ಏನಪ್ಪ ಮಕ್ಕಳ ಮರಿ ಪಡೆಯೋದು, ಮೊಮ್ಮಕ್ಕಳನ್ನ ಪಡೆಯೋದು, ಇದು ಸಂಸಾರ. ಇದಕ್ಕಿಂತಲೂ ವಿಶೇಷ ಏನಪ್ಪ ಅಂತಂದ್ರೆ 84 ಲಕ್ಷಗಳ ಯೋನಿಗಳಲ್ಲಿ ಏನು ಹಾಯ್ಕೊಂಡು ಬರ್ತಾನಲ್ಲ ಅದು ಸಂಸಾರ. ಅದಕ್ಕೆ ಸಂಸಾರ ದೀರ್ಘರೋಗಸ್ಯ. ದೀರ್ಘ ಏನ್ರಿ? ಉದ್ದ ಎಟ್ಟದಾವು? ಯಾವ ಹೇಳ್ರಿ ಅವನು? 84 ಲಕ್ಷ 21 ಲಕ್ಷ ಏನದಾವು? ಅಂಡಜ 21 ಲಕ್ಷ, ಪಿಂಡಜ, ಶ್ವೇದಜ, ಜರಾಯುಜ ಎಲ್ಲ ಎಟ್ಟಿರ್ತಾವೆ? 21 ಸಾವಿರ ಲಕ್ಷ ಅದಾವು. 21 ಲಕ್ಷ ಸಾವಿರ 84 ಲಕ್ಷ ಕೋಟಿ, ಸ್ವಲ್ಪ ಕಡಿಮೆ ಐತಿ. ಆ ಕೊನೆ ಜನ್ಮ ಯಾವುದ್ರಿ? ಮಾನವ ಜನ್ಮ. ಅದಕ್ಕೆ ಮತ್ತೆ ಮೇಲೆ ಅದನ್ನ ಹೇಳ್ದು ನಾವು ನರ ಜನ್ಮದಿಂದ ಹೇಳಿದಳು ಮಿಗಿಲುಂಟೆ ಶ್ರೀಮನ್ ನಿಜಗುಣ ಹೇಳ್ತಾರೆ. ಅವ್ರು ರಾಜರು ಮತ್ತು ಅವ್ರು ಅವಾಗ 52 ಕೋಟಿ ಇತ್ತು. ಅವ್ರು ಆಳುವಾಗ ಎಟ್ಟಿದ್ರಿ 52 ಕೋಟಿ 700 ವರ್ಷದಿಂದ ಎಟ್ಟಿದ್ರಿ ಏಟಾಗತ್ತೀಗ ಅದು. ಹಾಂ ಹಾಂ ಅಂಥ ರಾಜರು ಯಾವ ಶಂಭುಲಿಕ ಮೊದಲ ಗುರುಗಳ ಸಂಸ್ಕೃತ ಅವ್ರಿಗೆ ಅಂಥ ಯಾವ ಶಂಭುಲಿಂಗ ಸದ್ಗುರುಗಳವರ ಆಶ್ರಯವನ್ನು ಹೊಂದಿರತಕ್ಕಂಥ ಅವರುಗಳು ಏನಪ್ಪ ಅಂತ ಅವರಿಂದ ಯಾವ ಉಪನಿಷತ್ತಾಗಲಿ ಅಥವಾ ಸಂಸ್ಕೃತ ಅಧ್ಯಯನ ಆಗಲಿ ಆಗೆಲ್ಲ ಸಂಸ್ಕೃತಿ ಇತ್ತಲ್ಲ ಅವಾಗ ಹೀಗೆಲ್ಲ ವೇದಗಳ ಅಧ್ಯಯನ ಮಾಡಲ್ಪಟ್ಟಂಥ ಶ್ರೀಮನ್ ನಿಜಗುಣ ರಾಜರು ಮತ್ತು ಅವರು. ಹಾಂ ರೀ, ಅವ್ರ ಪತ್ನಿ ಹೆಸರು ಶಾಂತಲ್ಲ. ಹಾಂ, ಅವ್ರ ಸ್ಥಿತಿ ಹಂಗಿತ್ತಾರ ಒಂದು ಸ್ವಲ್ಪ ಹೇಳ್ಕೊಂಡು ಹೋನು. ಹಾಂ, ನಿಜಗೊಂಡ್ರು ಸುಮ್ಮನೆ ಪದ್ಯ ಬರಲ್ಲ ಅವ್ರು. ಗ್ರಂಥ ಹೆಂಗೆ ರಚನೆ ಆಗ್ಯಾವ ನಿಮ್ಗೆ ಗೊತ್ತೈತಿ. ಹಾಂ, ಒಂದು ನಿಲುವಿನ ಕುತ್ಕೊಂಡೆಲ್ಲ ಅವು ಹೆಂಗೆ ಇದಾಗ್ಯಾರ ಅದು ಎಲ್ಲ ಕೇಳಿ ಅಪ್ಪರ ಮುಖಾಂತರ. ಹಾಂ, ಗ್ರಂಥ ಎಷ್ಟು ಶಕ್ತಿ ಅದ ಅವನು ಲೋಕಕ್ಕೆ ತಪ್ಪ ಸಂದೇಶ ಹೋಗ್ಬಾರ್ದು ತಿಳ್ಕೊಂಡಪ್ಪ ಅಂತ ನಿಲುವಿನ ಇರ್ತೈತಿಲ್ಲ. ತಾಯಿಂದ್ರೆ ಮಾಡ್ತಾರೆ, ನೆಲವು ಕಟ್ಟಿತಾರೆ. ಈಗ ನೆಲವು ಇಲ್ಲ ಬರ್ರಿ, ಎಲ್ಲ ಫ್ರಿಜ್ ಬಂದಾವಿ. ಆ ನೆಲವು ಮೊದಲು ಇದ್ದು ಆಗಿಲ್ಲ. ಅದು ಬೆಕ್ಕು ಬರ್ಬರ್ತೇಳಿ ಮೊಸರು, ಬೆಣ್ಣೆ, ಹಾಲು ಏನೇನು ಇಡ್ತೀರಿ ಅವರೆಲ್ಲ. ಈಗ ಅದು ನೆಲವು ಅನ್ನೋದು ಹಂಗೆ ಪುಸ್ತಕ ಅದು ಹೆಸರು ಬರ್ತೀವಿ, ಮುಂದೆ ಬರುತ್ತೆ, ಅದು ಹೋಗ್ತೈತಿ. ಮುಂದೆ ಆ ದೊಡ್ಡದಾಯ್ತಕ್ಕಂಥ ನೆಲವನ್ನು ತಯಾರು ಮಾಡಿ ಷಟ್ಶಾಸ್ತ್ರಗಳನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡು ಆ ಗ್ರಂಥದ ಒಂದೊಂದು ಕಾಲ ಪರಮಾಣು ಕೈಲು ಪದ್ಧತಿ ಅಂತ ಅನ್ನೋದು ಒಂದು ಹರಿತವರ್ತಿಗೆ ಚಾಕುವಿಂದ ಕಟ್ ಮಾಡೋದು. ಹೀಗೆ ಪರಮಾನುಭವದೇ ಕೈಲು ಪದ್ಧತಿ, ಪರಮಾನುಭವದೇ, ಮುಂದೆ ಅನುಭವ ಸಾರ, ಪರಮಾರ್ಥ ಗೀತೆ, ಪರಮಾರ್ಥ ಪ್ರಕಾಶಿಕೆ, ವಿವೇಕ ಚಿಂತಾಮಣಿ, ಷಟ್ಶಾ ಎಲ್ಲ ನಿಲುವಿಗೆ 6 ಕಾಲ ತೆಗಿಯೋಕಾಗ್ತಾವೆ, 6 ಇರ್ತವೆ. ಏನು ಅವರು ಕಾಲಕ್ಕೆ ಕತ್ತರಿಸ್ತಾ ಹೋದಾಗ ಏನಪ್ಪ ಮರಳಿ ಏನಪ್ಪ ಅವ್ರು ಹೆಂಗೆ ಕೂತಿರ್ತಾರಂದ್ರೆ ದೊಡ್ಡ 300 ಫೂಟ್ ಕಂದಕ ಹೇಳ್ತಾರೆ. ಆ ಕಂದಕದ ಮೇಲೆ ಬೆಳೀತಕ್ಕಂಥ ಒಂದು ದೊಡ್ಡ ಆಲದ ಮರದ ಟೊಂಗೆ, ಆ ಟೊಂಗೆ ಕೂತ್ಕೊಂಡ್ರೆ ಅವರು ಆ ಗ್ರಂಥಗಳು ಸ್ವಚ್ಛ ಆಗದಿದ್ರೆ, ಆ ಗ್ರಂಥಗಳು ಲೋಕಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಿದ್ರೆ ಏನು ಮಾಡಬೇಕು? ಆ ಇದರಲ್ಲಿ ಕಂದಕದಲ್ಲಿ ಬಿದ್ದು ಸತ್ತು ಹೋಗ್ಬೇಕು, ಗ್ರಂಥಗಳು ನಾಶ ಹೋಗ್ಬೇಕು. ಜಗತ್ತಿಗೆ ಲೋಕಕ್ಕೆ ತಪ್ಪ ಸಂದೇಶ ಹೋಗಬಾರ್ದು.
ಯಥಾರ್ಥ ಇದ್ರೆ ಮಾತ್ರ ಈ ಗ್ರಂಥಗಳು ಉಳಿಲಿ, ನಾನು ಉಳಿಲಿ ಅಂತೇಳಿ ಸಂಕಲ್ಪ ಮಾಡಿ ಕೂತಿರ್ತಕ್ಕಂಥ ಶ್ರೀಮನ್ ನಿಜವಶಿಗಳು ಅವರು ಹೀಗೆ ಧ್ಯಾನ ಒಂದೊಂದು ಕತ್ತರಿಸ್ತಾರೆ. ಮರಳಿ ಮತ್ತು ನಲುವು ಹತ್ತವ. ಅವಾಗ ಏನಪ್ಪ ಅಂತಂದ್ರೆ ಸಂತೋಷ ಆಕೈತಿ. ನಾನು ಮಾಡ್ಪದ ಸೇವೆ ಜಗತ್ತಿಗೆ ಒಂದು ಒಳ್ಳೆಯ ಒಂದು ಕೊಡುಗೆ ತಿಳ್ಕೊಂಡು ಏನಪ್ಪ ಅಲ್ಲಿ ಸಾವಕಾಶವಾಗಿ ಇಳಿದು ಬಂದು ಏನಪ್ಪ ಅಂತ ಅದನ್ನು ಆಮೇಲೆ ಗ್ರಂಥಗಳನ್ನು ಪ್ರಕಟ ಮಾಡ್ತಾರೆ. ಅವರು ಯಾರು ರೀ? ನಿಜ ಅವರು ಒಂದು ಸಲ ಮೈಸೂರೊಳಗೆ ಏನು ಮೈಸೂರೊಳಗೆ ಅವರು ಬಾಲ ಉನ್ಮತ್ತ ಪಿಶಾಚ ಮೂಕಾಂಧ ಬದಿರ ಅಂತೇಳಿ ಷಡಾವಸ್ಥೆಯನ್ನು ಧರಿಸಿ ಜ್ಞಾನಿಗಳು ಲೋಕ ಸಂಚಾರ ಮಾಡ್ತಾರೆ ಅಂತ ನೇಮತೆ. ಹೌದಲ್ಲ, ಅಪ್ಪವ್ರ ಮೇಲೆ ಹೇಳ್ತಾರೆ ಅದ್ರ ಬಗ್ಗೆ. ಮುಂದೆ ಜ್ಞಾನ ಸುಂದರ ಗ್ರಂಥ ಬರ್ತದೆ. ಆ ಒಂದು ಅವಸ್ಥೆ ಇರತಕ್ಕಂಥ ಈ ಜಗತ್ತಿನ ಒಡವಿ ಗ್ರಂಥಗಳು ಅರ್ಪಣೆ ಮಾಡಿದ್ರು. ಆ ಜ್ಞಾನದ ಉನ್ಮತ್ತತೆಯಿಂದ ಹೆಚ್ಚಿನ ಒಂದು ಜ್ಞಾನದ ಒಂದು ಇದಾಗಿ ಏನಪ್ಪ ಅಂತ ಲೋಕನ ಅವ್ರಿಗೆ ಏನಪ್ಪ ಅಂತಂದ್ರೆ ಅವ್ರ ಲೋಕ ಐತಿ ಅನ್ನುವಂಥದ್ದು ಸ್ವಲ್ಪ ಕೂಡ ಪ್ರಜ್ಞೆ ಅನ್ನೋದೇ ಸಂಚಾರ ಮಾಡ್ತಾರೆ. ಅವರು ಸ್ಥಿತಪ್ರಜ್ಞರಾಗಿ ಸಾಮಾನ್ಯ ಹುಚ್ಚರು ಬೇರೆ ಮಾಡ್ತಾವ್ರೆ. ಅವು ಏನು ಮದುವೆ ಆಗ್ಲಿಕ್ಕಾರ ಮಕ್ಕಳು ಸತ್ತವ್ರು ಹುಚ್ಚಾಗ ಅದು ಬೇರೆ. ಇಲ್ಲಿ ಜ್ಞಾನ ಹುಚ್ಚರಾಗಿ ಹೀಗೆ ಅಂಥ ಫಲ ಕೊಡ್ಲಿಕ್ಕಾರ ಕೆಲವು ಹುಚ್ಚಾಕರು ತಲೆ ಹೊಟ್ಟ ಅದು ಬೇರೆ. ಇಲ್ಲಿ ಅಂಥ ಜ್ಞಾನದ ಒಂದು ಇದಾಗಿ ಏನಪ್ಪ ಅಂತಂದ್ರೆ ಹೊರಗಿನ ತಮ್ಮ ದೇಹದ ಪರಿಕಲ್ಪನೆ ಇಲ್ಲದೆ ಹಾಗೂ ಲೋಕದ ಪರಿಕಲ್ಪನೆ ಇಲ್ಲದೆ ತಮ್ಮ ರಾಜ್ಯವನ್ನು ತ್ಯಾಗ ಮಾಡಿ ಅವರಿಗೆಲ್ಲ ಒಪ್ಪಿಸಿ ಸಹಜವಾಗಿ ಸಂಚಾರ ಮಾಡ್ತಾ ಎಲ್ಲೇ ಸ್ವಲ್ಪ ನೇತ್ರಗಳು ಕಮಲು ಸಹಜವಾಗಿ ತೆರೆದರೆ ಅವರಿಗೆ ತತ್ವಜ್ಞಾನ ಬೋಧಿಸುವುದು ಮತ್ತೆ ಹಾಗೆ ಮುಂದೆ ಹೀಗೆ ಇರೋ ಏನಪ್ಪ ಅಂತಂದ್ರೆ ಸಹಜವಾಗಿ ದೇಹ ಪ್ರಾರಬ್ಧಾನುಸಾರವಾಗಿ ಸ್ವಲ್ಪ ವೃತ್ತಿ ಹೊರಗೆ ಬರ್ತಾ ಇದೆ. ಅವರು ಓಂ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಹೇಳ್ತಾರೆ. ಯಾರ್ರಿ? ಒಬ್ಬರು ರಾಜರವರು. ಹಾಗೆ ಎಲ್ಲಿ ನಿಲ್ತಾರೆ? ಒಂದು ಗಾಜಿನ ರಸವನ್ನು ತಯಾರು ಮಾಡಲ್ಪಟ್ಟಂಥ ಫ್ಯಾಕ್ಟ್ರಿ ಮುಂದೆ, ಕಾರ್ಖಾನೆ ಮುಂದೆ ಅಲ್ಲಿ ನಿಲ್ತಾರೆ. ಅವ್ರು ಬಂದು ಹುಚ್ಚ ಇಲ್ಲೇ ಒಂದು ನಡೆಯುತ್ತೆ ಹೇಳ್ತಾರೆ. ಇದು ಕಾರ್ಖಾನೆ, ಇದು ನಮ್ಮ ಮನೆ ಅಲ್ಲ. ಯಾರಾದ್ರೂ ಮನೆ ಮುಂದೆ ಹೋಗು, ಊರಾಗ ಹೋಗಿ ಭಿಕ್ಷೆನ ಬೇಡು, ಏನೋ ಕೊಟ್ಟಾರು ತಿಂದು ಆರಾಮಿದ್ದಿ ಹೋಗು. ಆ ಮಾಲಕ ಹೇಳ್ತಾನೆ. ಆದರೂ ಓಂ ಭವತಿ ಭಿಕ್ಷಾಂ ದೇಹಿ ಇವರು ನೀಡ್ತಾರೋ ಕಲ್ಪನೆ ಇಲ್ಲ. ಇದು ಫ್ಯಾಕ್ಟ್ರಿ ಅನ್ನೋ ಕಲ್ಪನೆ ಇಲ್ಲ. ಇದು ಯಾವ ಫ್ಯಾಕ್ಟ್ರಿ ಅನ್ನೋ ಕಲ್ಪನೆ ಇಲ್ಲ. ಇಲ್ಲಿ ಅನ್ನ ಇದೆ, ಹೆಣ್ಮಕ್ಳದಾಗ ನೀಡ್ತಾರೆ, ಇದು ಕಲ್ಪನೆ ಇಲ್ಲ. ಅವಾಗ ಏನಪ್ಪ ಅಂತ ಅದನ್ನ ಅವ್ರು ಶಿಟ್ಟಾಗಿ ಬಂದು ಇವ್ರು ಹೋಗ ಶಿಟ್ಟಾಗಿ ಅದನ್ನೇ ನೀಡ್ತಾರೆ ಕೈಯಾಗ. ಅದನ್ನೇ ನೀಡೋ ನೀವು ಬಗ್ಸಿ ಹೊಟ್ಟು ಅದಕ್ಕೆ ಕೊಟ್ಟು ಹೋಗ್ತಾರೆ. ಏನೋ ಸರಿ ಅವ್ರಿಗೆ. ಅಂಥವರ ಒಂದು ಗ್ರಂಥ ಹೀಗೆ ಬೆಳಗ್ತಾ ಇದೆ ಈಗ. ಹೌದಲ್ಲ? ಎಷ್ಟು ಮಂದಿ ಭಜನೆ ಮಾಡ್ತಾರೆ, ರೊಕ್ಕ ತೆಗಿತಾರೆ, ಹೊಟ್ಟೆ ತುಂಬ್ಕೋತಾರೆ. ಅದು ಉದಾಹರಣೆಗೆ ಬಂದಿರ್ತಕ್ಕಂಥವು ಮಾರ್ಕೋದಲ್ಲ. ಎಷ್ಟು ಮಂದಿ ಶ್ರಾವಣ ಮಾಸದಾಗ ಮಹಾತ್ಮರು ತಿಂಗಟ್ಲಿ 1.5 ಲಕ್ಷ 2 ಲಕ್ಷ ರೊಕ್ಕ ಇದು ಮಾಡಿ ಪ್ರವಚನ ಹೇಳ್ತಾರೆ. ಅವರು ಹಿಂಗೆ ಬಂದ್ರೆ ಹೌದಲ್ಲ? ಇಲ್ಲಿ ಏನಪ್ಪ ಅಂತಂದ್ರೆ ಸಂಸಾರ ದೀರ್ಘ ರೋಗಶ್ಯ ವಿಚಾರ ಪರಮಹಂಸ. ಹೆಂಗೆ ದೀರ್ಘ ರೋಗ ರೀ? ದೊಡ್ಡದು ಯಾವ್ದು ರೀ? ರೋಗ ಯಾವ್ದು? ರೋಗ ರಗಡ್ದಾವು. ಕೆಮ್ಮ, ಜ್ವರ, ನೆಗಡಿ, ಇವು ರೋಗ. ಏನು ಸೊಂಟನು ಮತ್ತು ತಲೆನೋವು ರೋಗ. ಇವು ಶರೀರ ಅಂದ್ರೆ ಏನಪ್ಪ ಅಂತಂದ್ರೆ ಇದೊಂದು ರೋಗದ ಆಕಾರ, ರೋಗದ ಮನೆ ಇದು ಶರೀರ ಅಂದ್ರೆ. ಹಾಗಾಗಿ 2 ಸೋಲಿ ಮತ್ತೊಂದು ಬೇರೆ ಬರುತ್ತೆ, 2 ಸೋಲಿ ಮತ್ತೆ ಬೇರೆ ಬರುತ್ತೆ. ಕಾಲ ಮೂಳು ಸುತ್ತೆ, ನಾಯಿ ಕಡಿತೈತೆ, ಹಂಗೆ ಚಾಲು ಅದು ಸಾಯ್ತದಕ್ಕೆ. ಏನು ರೀ? ಹೀಗೆ ಇದ್ದದ ಇದೆ, ತಪ್ಪಂಗಿಲ್ಲ. ಅಥವಾ ನರ ತೊಡತೈತೆ, ಕಾಲು ಹರಿಯಾಕತ್ತಾವ, ಏನೋ ಆಗತ್ತೆ. ಒಟ್ಟು ಮಾಡ್ಕೊಂಡು ನಿದ್ದೆ ಹತ್ತಂಗಿಲ್ಲ. ಒಟ್ಟು ಚಾಲೂ ನೋಡ್ಬೇಕಾದ್ರೆ ಹೆಜ್ಜೆ ಇಟ್ಟು ಸಾಕು, ಚಾಲೂ ಅಲ್ಲ. ಎಂಥ ರಾಜರಿರಲಿ ಅಥವಾ ಯಾರೇ ಪ್ರಜೆ ಇರಲಿ, ಎಲ್ಲರಿಗೆ ಸಮನಾಗಿ ಬರ್ತದೆ ದುಃಖ ಪ್ರಾರಂಭವಾಗಿ. ಹಾಗೆ ಅದರಲ್ಲಿ ಏನಪ್ಪ ಅಂತಂದ್ರೆ ಇವೆಲ್ಲ ರೋಗ ದೀರ್ಘ ರೋಗ ಯಾವ್ದು ರೀ? ಇವೆಲ್ಲ ಸಣ್ಣ ರೋಗ ಎಲ್ಲ. ಇವು ನೆಗಡಿ ಅದು ಗುಳಿಗೆ ಕೊಟ್ಟರೆ ಡಾಕ್ಟ್ರ್ ಹೋಗಿದ್ರು, ಗುಳಿಗೆ ಕೊಟ್ಟರೆ ಏನಾಕೈತಿ? ಕಡಿಮೆ ಆಕೈತಿ. ಕೆಮ್ಮು ಕಡಿಮೆ ಆಗೈತಿ. ಮತ್ತು 15 ದಿವಸ ಹೋಗೈತಿ, ಅದನ್ನ ಮತ್ತೆ ಬರ್ತಾವೆ ಅವು. ಒಮ್ಮೆ ವಶ ನಿಂದು ನೆಗಡಿ ಒಮ್ಮೆ ಬರ್ತದೆ. ನೆಗಡಿ ಜೀವನದಾಗ ಎಷ್ಟು ಬರುತ್ತೆ ನೆಗಡಿ. ಹಾಗೆ ರೋಗ ಯಾವ್ದು ದೊಡ್ಡದ್ರಿ? ದೀರ್ಘ ರೋಗ ಯಾವ್ದು ರೀ? ಹುಟ್ಟು ಸಾವು. ಅದಕ್ಕೆ ಶ್ರೀಮನ್ ನಿಜವಂಶ ಇದಾಗಿ ಹೇಳಿಲ್ಲ. ಶ್ರೀಮನ್ ನಿಜವಂಶ ಹೇಳ್ತಾರೆ, ಭವಮಾಲೆ ಒಳಗಾದ ನಂಬುದೇ ಖುಷಿ, ನಿನ್ನ ವಿವರಿಸಿ ನೋಡೆಲೆ ಜೀವನಿ ಅಂತ ಮಾತಾಡ್ರು. ನಾವು ಪದ ಹಾಡ್ತೀವಿ ನೋಡಲ್ಲ, ಅದು ತಿಳ್ಕೊಂಡು ಹಾಡ್ಬೇಕು. ಮತ್ತೆ ಹಾಗೆ ಕಣ್ಮುಚ್ಚಿ ಹಾಡೋದಲ್ಲ, ಬೆಲ್ಲ ತಿಂತಂದು ಅದನ್ನು ಅನುಭವಿಸ್ತಾ ಮಾಡ್ಬೇಕು. ಅವರು ಆ ರೀತಿ ನಾವು ಗುರುವ ಹೇಳ್ಪಟ್ಟಂಥ ಮಹಾವಾಕ್ಯದ ಏನು ಜ್ಞಾನ ಇರುತ್ತಲ್ಲ, ಆ ಜ್ಞಾನದಿಂದ ಅದನ್ನ ಏನಪ್ಪ ಅಂತ ನೋಡ್ಕೊಂತ ಹಾಡ್ಕೊಂತ ಅನುಭವಿಸ್ತಾ ಹಾಡ್ಬೇಕು. ಅದು ಭಜನೆ.
ಇದಕ್ಕೆ ರೊಕ್ಕ ಸಂಬಂಧ ಏನಪ್ಪ ಏನೇನು ಮಾಡ್ತಾರೆ ಅದು ಭಜನೆ ಅಲ್ಲ ಅದು ಹೋಟೆಲ್ ಭಜನೆ ಆಕೈತೆ ಅದು ಮಿರ್ಚಿ ಬಜ್ಜಿ ಏನಂತಾರ ಇಲ್ಲಿ ಹೌದು ಇಲ್ಲಿ ಹೆಂಗೆ ಹೇಳ್ತಾರ ಭವ ಮಾಲೆ ಅಂದ್ರೆ ಏನ್ರಿ ಒಂದು ಹೂವು ಅಂದ್ರೆ ಏನಂತಾರೆ ರೀ ಹೂವು ಅಂತಾರೆ ಹೂವಿನ ಮಾಲೆ ಅಂದ್ರೆ ಎಷ್ಟು ಹೂವು ಅದ್ರಾಗ ಹೌದಲ್ಲ ಹಾಗೆ ಅನೇಕ ಜನ್ಮಗಳ ಸರಮಾಲೆ ಇದು ಕಳ್ಕೋರು ಅಂತ ಹೇಳ್ತಾರೆ ಮಹಾತ್ಮರು ಭವಮಾಲೆ ಒಳಗಾದ ಎಂಬುದೇ ಪುಷಿಯಾದ ಸುಳ್ಳು ನೀವು ನಾ ಭವದ ಬಿದ್ದಿಲ್ಲ ಅಂತಕ್ಕಂಥ ಸುಳ್ಳು ಯಥಾರ್ಥ ತಿಳಿ ಭವಮಾಲೆ ಒಳಗಾದ ಎಂಬುದೇ ಪುಷಿ ನಿನ್ನ ಅದು ನೀ ಆತ್ಮ ಆಯ್ತು ನೀನು ನಿನ್ನ ವಿವರಿಸಿ ನೋಡಿ ಎಲೆ ಅಂದ್ರೆ ನೋಡಿ ಎಲ್ಲೋ ಅಂದ್ರೆ ನರಕ ಪ್ರಸಂಗ ಹೇಳ್ತಾರೆ ಹಾಗೆ ಇಲ್ಲಿ ಉದ್ಧಾರ ಒಂದು ಕೆಲಸ ಐತಿ ಇಲ್ಲಿ ಈಗ ಮನ್ಯಾಗ ಮಗ ದಾರ ಕೊಡ್ತಿದ್ದಾರೆ ಏನು ಮಾಡ್ತೀರವ ಬಿಡು ಹಂಗೆ ಮಾಡ್ಬೇಡ ಭಾಳ ತುಂಬ ಏನು ನೀ ಆಗ ಮಾಡಬೇಡ ಅಂತ ಹೇಳಿ ಕೇಳ ಬಿಡು ಎಲ್ಲೋ ಬಿಡು ಅಂತ ಹೇಳ್ತಾರೆ ಸಾಕಾಗಿ ಕಿಲಿಗೆ ಓದ ಬಿಡ್ತಾನೆ ಕೊಡ್ತೀವಿ ಅನ್ನಿರ್ತಾನೆ ಮಗ ಏನು ಮಾಡೋದು ಮಗ ದಸ್ಪಷ್ಟ ಇವ್ರು ಮುದುಕ ಏನು ಮತ್ತೆ ಏನು ಮಾಡ್ಕ ನಿವಾರಿ ಹೌದಲ್ಲ ಹಿಂಗಾಗಿರ್ತಾವೆ ಅದಕ್ಕೆ ಎಲೆ ನೋಡಿ ಎಲೆ ಜೀವನೇ ದೇಹವೆಂದಿಲ್ಲ ಮನುಷ್ಯನಿಲ್ಲ ಯಾಕಂದ್ರೆ ಜೀವನಿಗೆ ಉಪದೇಶ ಅಲ್ಲ ಮನಸ್ಸಿಗೆ ಅಲ್ಲೇ ಇನ್ನೊಂದೇನಪ್ಪ ಅಂತಂದ್ರೆ ಪರಚಿಂತೆ ಅಳಿದ ಅನಾಹತ ನಾದದ ಬುದ್ಧಿ ಕರಿಗೊಂಡು ಪರಮ ಶಾಂತಿಯನ್ನು ಇದ್ರು ಮಿರುಗುವ ಬೆಳಗಿನ ಬಳಗವನ್ನು ನೊಳಕೊಂಡು ಮೆರೆವ ಶಿವಾತ್ಮ ನೀನಾಗ ತಿಂತು ಹೆಂಗೆ ಯಾರು ನೋಡಿ ಪದವಿ ಹೆಂಗದ ಸಾಲ ಹೆಂಗದ ಅವರು ಇಲ್ಲಿ ಪರಚಿಂತೆ ಹೇಳಿದ ಅನಾಹತ ನಾದ ಬುದ್ಧಿ ಪರಚಿಂತೆ ಅಂದರೆ ದೇಹಾದಿ ಅನಾತ್ಮ ಚಿಂತೆ ಬಿಡೋದು ಇದನ್ನು ಬಿಟ್ಟು ಪರಚಿಂತೆ ಅಳಿದ ಅನಾಹತನಾದ ಬುದ್ಧಿ ಅನಾಹತ ಅಂದ್ರೆ ಏನ್ರಿ ಹತ ಅಂದ್ರೆ ಏನ್ರಿ ಬಾರ್ಸ್ತಾರೆ ಈಗ ಗಂಟೆ ಬಾರ್ಸ್ತಾರೆ ಇವು ಹತ್ತ ಇವು ಅನಾಹತ ಒಂದು ಪುಸ್ತಕ ಮಾತಲ್ಲಿ ಹೌದಲ್ಲ ಸಹಜವಾಗಿರ್ತಕ್ಕಂಥ ನಿನ್ನ ಸ್ಥಿತಿಯಲ್ಲಿ ಏನು ಅಲ್ಲಿ ನಾದ ಸುಂದರ ಮಾಡ್ತಾ ಒಳಗೆ ನಮ್ಮಲ್ಲಿ ಎಲ್ಲ ಇವು ಒಂದು ಸಮಯಕ್ಕೆಲ್ಲ ಕೇಳ್ಸಕತ್ತಾವು ಜಾಂಟಿ ನಗರ ಎಲ್ಲ ನಮ್ಮಲ್ಲೇ ಕೇಳ್ತಾವೆ ನಾವು ಅದು ವ್ಯವಸ್ಥೆ ಐತಿ ಪರಚಿಂತೆ ಹೇಳಿದ ಅನಾಹತನಾದ ಬುದ್ಧಿಯರ ಕರಿಗೊಂಡು ನಿಶ್ಚಯ ಮಾಡಿಕೊಂಡು ಯಥಾರ್ಥನ ಸ್ವರೂಪ ಅಂತ ನಿಶ್ಚಯ ಮಾಡ್ಕೋ ಕರಿಗೊಂಡು ನಿನೆ ಸುಖಿಯಪ್ಪೆ ಮತಿಯುಂಡೆ ಜನರಿಗೆ ಅದ್ವೈತದ ನರೆಯಲಿಕ್ಕೆ ಶಕ್ತಿ ನೀನೇ ಸುಕುತಿ ಕೇಳು ಅಂತೇಳಿ ನರೆ ಕೇಳು ಅರಿದು ಮರೆ ಗುರು ಪೇರ ತೆರೆದವಳು ತ್ವರೆ ವಿಷಯವನ್ನು ತೊರೆದು ನಿರ್ವಿಷಯದವಳು ಕರಿಗೊಂಡು ನಿನೆ ಸುಖಿಯಪ್ಪೆ ಯಾವ್ದಕ್ಕೆ ಮೆತದಲ್ಲಿ ಹೇಳ್ತಾರೆ ಹೆಣ್ಮಗಳು ಹೇಳ್ತಾರೆ ತಮ್ಮ ಸತಿ ಹೇಳ್ತಾರೆ ಏನ್ರಿ ಮತಿಯುಂಟೆ ಜನರಿಗೆ ಅದ್ವೈತ ನರಲಿಕ್ಕೆ ಮತಿಯುಂಟೆ ಅಂದರೆ ಬುದ್ಧಿ ಐತೆ ಮನುಷ್ಯರಿಗೆ ಇಲ್ಲಿ ಲೌಕಿಕವನ್ನು ಸತ್ಯ ಅಂತ ನಂಬಿರ್ತಕ್ಕಂಥ ಅವ್ರಿಗೆ ಬುದ್ಧಿ ಇಲ್ಲ ಮತಿಯುಂಟೆ ಜಡರಿಗೆ ಅಂದರೆ ವಜಿದವ್ರು ಹೇಳೋದು ಭಾಳಷ್ಟು 120-30 ತೂಕಿದವ್ರು ಹೇಳೋದು ಬುದ್ಧಿ ಜಡ ಹೇಳತ್ತೆ ಅವ್ರಿಗೆ ಯಾರು ಮತಿಯುಂಟೆ ಜಡರಿಗೆ ಅದ್ವೈತ ನರಲಿಕ್ಕೆ ಅಂದ್ರೆ ಇಲ್ಲಿ ವಿವೇಕ ಇಲ್ಲ ಅವರಿಗೆ ಮತಿಯುಂಟೆ ಜಡರಿಗೆ ಅದ್ವೈತ ನರಲಿಕ್ಕೆ ಶಕ್ತಿ ನೀನೇ ಸುಕೃತಿ ಪೇಳುವನು ಕೇಳ್ತಾರೆ ನೀನೇ ಸುಕೃತಿ ನೀ ಪುಣ್ಯವಂತಿ ಅಲ್ಲಿ ವರ ಪುಣ್ಯ ಲತೆ ನಾವರಿಪಂತೆ ಬೆಳೆಪದೆ ಚಂದನ ವರ ಪುಣ್ಯ ಲತೆ ಪುಣ್ಯ ಅಂತಕ್ಕಂಥ ಬಳ್ಳಿ ಲತೆ ಅಂದ್ರೆ ಏನ್ರಿ ಬಳ್ಳಿ ವರ ಪುಣ್ಯ ಲತೆ ನಾವರಿಪಂತೆ ಏನ್ರಿ ನಾವು ಅರಿಪಂತೆ ನಮ್ಮ ಸ್ವರೂಪವನ್ನು ಅರಿಪಂತೆ ಬೆಳೆಪದೆ ಚಂದಮಾವ ಆ ರೀತಿ ನಾವು ಏನಪ್ಪ ನಿಷ್ಕಾಮಪೂರ್ವಕಂತ ಪುಣ್ಯ ನಾವು ಗುರುಗಳ ಸೇವೆಯನ್ನು ಮಾಡ್ತಾಯಿದ್ರೆ ನಮ್ಮ ಅಂತಕ್ಕಂಥ ಶುದ್ಧಿ ಆಕೈತಿ ಆವಾಗ ಏನಪ್ಪ ಗುರು ಹೇಳ್ಪಟ್ಟಂತ ಮಹಾವಾಕ್ಯದ ಅರ್ಥ ನಮಗೆ ಗೋಚರ ಆಕೈತಿ ಇಲ್ಲ ಆಗೋದಿಲ್ಲ ಅಷ್ಟು ಬುದ್ಧಿ ಪಾಪದ ಕೊಡಲ್ಪಟ್ಟ ಬುದ್ಧಿ ಅದೇನಪ್ಪ ತೊಳೆದು ಹೋಗ್ಬೇಕಾದ್ರೆ ನೀವು ಹೊರಗೆ ಏನಪ್ಪ ಸ್ನಾನ ಅಥವಾ ಏನಂತಾರೆ ಏನು ಬಂದಾರ ಶಾಂಪು ಹಚ್ಚಿ ತೊಳಿಬೋದು ಮೈ ಮನುಷ್ಯ ಹೆಂಗೆ ತೊಳ್ರಿ ನೀವು ಮನುಷ್ಯ ಹೆಂಗೆ ತೊಳಿದ್ರಿ ಬಟ್ಟೆ ಮಾಸಿದ್ರೆ ಮಡಿವಾಳ ಹಂಗೆ ಮನ ಮಾಸಿದ್ರೆ ಮಹಾತ್ಮರ ಈ ತೊಳಿಗಳು ಮುಂದೆ ಇನ್ನೂ ಏನೋ ಯಾರ ಇಲ್ಲಿ ಮನಸ್ಸು ತೊಳ್ಬೇಕಾದ್ರೆ ಗುರುಗಳ ಧ್ಯಾನ ಗುರು ಹೇಳ್ಪಟ್ಟಂಥ ಮಹಾಮಂತ್ರ ಅವೆಲ್ಲ ನಾವು ಮಾಡ್ತಾ ಹೋದಾಗ ಏನಪ್ಪ ಅಂತಾರೆ ನಮಗೆ ಬುದ್ಧಿ ನಮ್ಮದು ತಿಳಿಯಾಕೈತಿ ಅವಾಗ ಏನಪ್ಪ ಅಂತಾರೆ ಭೂಮಿ ಹಸನಾಕೈತಿ ಆಗ ಬಿತ್ತಬಹುದು ಹೊರಗೆ ಹೌದು ಇಲ್ಲಿ ಕೂಡ ಮನಸ್ಸು ಸ್ವಚ್ಛ ಐತಂದ್ರೆ ಈ ಮನಸ್ಸು ಅಂತಕ್ಕಂಥ ಭೂಮಿ ಸ್ವಚ್ಛ ಐತಂದ್ರೆ ಅವ್ರು ಹೇಳ್ಪಟ್ಟಂಥ ಮಹಾವಾಕ್ಯ ಜ್ಞಾನ
ಅಲ್ಲಿ ಆ ಬೀಜ ಅದು ಊರಿದ್ರೆ ಅದು ದೊಡ್ಡದು ಹಾಕೋತ ಅದು ಅಂಕುರ ಮೊಳಕೆ ಹೊಡೆದ ಏನಪ್ಪ ಅಂತಾರೆ ದಿವ್ಯ ಜ್ಞಾನಿ ಯಾಕನ ಜಗತ್ತು ಶೋಭಿಸ್ತಾನ. ಹಾಗೇನಪ್ಪ ಅಂತ ವಿದ್ವಾನ್ ಸರ್ವತ್ರ ಪೂಜ್ಯತೆ ಶ್ಲೋಕ ಐತಿಲ್ಲ. ವಿದ್ವಾನ್ ಸರ್ವತ್ರ ಯಾವ ವಿದ್ವಾನ್? ಬ್ರಹ್ಮ ವಿದ್ವಾನ್. ಹಂಗ ವಿದ್ಯಾ ರಗಡವಲ್ಲ ಅವ್ರು ಎದ್ದಿಲ್ಲ ಮಾತು ಯಾರೇನಾರಿ ಹಾಂ ಇವು ಹೊರಗೆ ಹೊರ ಲೋಕಕ್ಕೆ ಹೋಗಲ್ಲ. ಇಂಜಿನಿಯರ್ ಹಾಗೆಲ್ಲ ವಿದ್ಯೆ ಪಡ್ಕೊಂಡು ಹೋಗಲ್ಲ. ಎಲ್ಲ ರಗಡ ಮಂದಿದಾರ ಇಂಜಿನಿಯರು ಡಾಕ್ಟ್ರು ಇರ್ತದೆ. ಅವ್ರಿಗೆ ಹೇಳಿದ ವಿದ್ವಾನ್ ಬ್ರಹ್ಮ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಹೌದಲ್ಲ? ಆ ದೃಷ್ಟಿಕೋನದಲ್ಲಿ ಏನಪ್ಪ ಅಂತ ಯಾರು? ಸ್ವಾಮಿ ವಿವೇಕಾನಂದರು. ಅವ್ರು ಇನ್ನೂ ಅವ್ರು ಬೆಳಿತಾರಲ್ಲ ಎಲ್ಲ ಮನಸ್ಸಿನಲ್ಲಿ. ಹಾಗೆ ಇಲ್ಲಿ ಏನಪ್ಪ ಅಂತಾರೆ ಪರಚಿಂತೆ ಅಳಿದ ಅನಾಹತನಾದರೂ ಬುದ್ಧಿ ಕರಿಗೊಂಡು ಪರಮಶಾಂತಿಯನ್ನು ಇದ್ರು. ಶಾಂತಿ ಬೇರೆ ಪರಮಶಾಂತಿಯ ಪರಮಶಾಂತಿ ಯಾವ್ರಿ? ಧರೆ ಹೇಳತ್ತದಕ್ಕೆ ಅವನಿಪ್ಪ ಶಾಂತಿ ಮತ್ತು ಅವನು. ಹೌದಲ್ಲ? ಶಾಂತಿ ಮತ್ತು ಯಾವ್ದು ರೀ? ಆತ್ಮಜ್ಞಾನ. ಹಾಂ ರೀ ಪರಮಶಾಂತಿ ನೈದಲು ಮಿರುಗುವ ಬೆಳಗಿನ ಬಳಗವ ನೊಳಕೊಂಡು. ಮಿರುಗುವ ಅಂದರೆ ಮಿಂಚ್ತಕ್ಕಂಥ ಯಾವ? ಸೂರ್ಯ ಬಂತು, ಅಗ್ನಿ ಬಂತು, ಎಲ್ಲ ಬಂತು, ಚಂದ್ರ ಬಂದು, ನಕ್ಷತ್ರ ಎಲ್ಲ ಬಂದು ನಮ್ಮ ಅಜ್ಞಾನ ಕೈದಿಲ್ಲ. ಅವೆಲ್ಲ ಕೈದಿಲ್ಲ. ಸೂರ್ಯ ಕೈತಾನ್ರಿ. ಸೂರ್ಯ ಇಲ್ಲಿ ಏನಪ್ಪ ಅಂತಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಹೊರತಾಗಿ ಇದಕ್ಕೆ ಹೋಗಲ್ಲ. ಇಲ್ಲಿ ಬೆಳಗ್ಬೇಕಾದ್ರೆ ಗುರುವೇ ಬೇಕಾಗ್ತಾರೆ. ನಮಗೆ ಅಂತಕ್ಕಂಥ ಬೆಳಕ ಚೆಲ್ಲಬೇಕಾದ್ರೆ ಗುರುವೇ ಬೇಕಾಗ್ತಾರೆ. ಹಾಗೆ ಇಲ್ಲಿ ಮಿರುಗುವ ಬೆಳಗಿನ ಅಂದರೆ ಬೆಳಕಿನಿರ್ತಕ್ಕಂಥ ಬೆಳಕಿನ ಕೊಡಲ್ಪಟ್ಟಂಥ ಏನು ಮಿರುಗುವ ಬೆಳಗಿನ ಬಳಗವಾದ್ರೆ ಸಮೂಹವನ್ನು ಕೂಡಿಕೊಂಡು ಮಿರುಗುವ ಬೆಳಗಿನ ಬಳಗವನ್ನು ಒಳಕೊಂಡು ಏನಪ್ಪ ಅಂತ ಮೆರೆವ ಇರ್ತಕ್ಕಂಥ ಯಾವ ಪರಬ್ರಹ್ಮ ಸ್ಥಿತಿಯನ್ನು ಉಂಟು ಅಥವಾ ಪರಶಿವ ತುಂಬಲೇ ವ್ಯಾಪಕವಾಗಿದ್ದಾನೆ ಆ ಸ್ಥಿತಿಯನ್ನು ಉಂಟು ಬೆಳಗ್ಗೆ ನೋಡಿಕೊಂಡು ಮೆರೆವ ಶಿವಾತ್ಮ ನೀನಾಗುತ್ತಿಂತು ಅಂಥ ಪರಬ್ರಹ್ಮ ಸ್ವರೂಪ ನೀನಾಗ್ತಾ ಇದ್ವಿ. ಭವಮಾಲೆ ಒಳಗಾದನೆ ಎಂಬುದೇ ಖುಷಿ ನಿನ್ನ ವಿವರಿಸಿ ನೋಡಲು ಜೀವನೇ ನಿನ್ನ ಯಥಾರ್ಥ ಸ್ವರೂಪವನ್ನು ನೋಡು. ಅದಕ್ಕೆ ತಾನೇ ತನ್ನೋಳು ತನ್ನ ನಿಜವು ನೋಡಲು ಏನ್ರಿ ತಾನೇ ತನ್ನೋಳು ತನ್ನ ನಿಜವು ನೋಡಲು ತಾನೇ ತನ್ನ ಏನ್ರಿ ತನ್ನ ಆತ್ಮನಲ್ಲ ತಾನೇ ಆತ್ಮ ಹೇಗಿದಂಗೆ ಗೊತ್ತಿಲ್ಲ. ಹಾಂ ಸತ್ತು ಚಿತ್ತು ಆನಂದಿತ್ಯ ಪರಿಪೂರ್ಣ ಆತ್ಮ ಎಂದಿಗೂ ಸಾಯುವುದಿಲ್ಲ, ಎಂದೂ ಹುಟ್ಟುವುದಿಲ್ಲ, ಏನೂ ಇಲ್ಲ. ಏನು ತಾನೇ ತನ್ನೋಳು ತನ್ನ ನಿಜವು ನೋಡಲು ಪರಮಾನಂದಮಯ ಚಿದ ಅಖಂಡ ರೂಪನು ಚಿತ್ತ ಅಂದರೆ ಅರಿವು ಚಿದ ಅಖಂಡ ರೂಪನು ಆ ಪರಬ್ರಹ್ಮ ಸ್ವರೂಪನು ಯಥಾರ್ಥವಾಗಿ ಗುರುಮುಖಾಂತರವಾಗಿ ನೀನು ತಿಳಿದಾದರೆ ಅಖಂಡವಾಯ್ತಕ್ಕಂಥ ಚಿನ್ಮಯ ಸ್ವರೂಪ ನೀನಾಗ್ತಿದ್ದಿ ಅಂತೇಳಿ ಹೇಳೋದು ನಿಜವಿಶ್ವ ಆದ್ದರಿಂದ ಅಂಥ ಆತ್ಮನನ್ನು ಹೆಂಗೆ ಯಾವುದೊಂದು ಈ ದೇಹ ನಾಶ ಆಗ್ಬೋದು ಅಥವಾ ಏನೋ ಆಗ್ಬೋದು, ಆದರೆ ಆತ್ಮ ಎಂದಿಗೂ ನಾಶ ಇಲ್ಲ ಅವರಿಗೆ. ಅದಕ್ಕೆ ನೈನಂ ಛಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚಕ್ಲೇದೆ ಅಂತ್ಯಾಪೋ ನ ಶೋಷಯತಿ ಮಾರುತ. ಹೆಂಗಿಡ್ರ ಪದಗಳು ನೋಡು. ಹೌದಲ್ಲ? ನೈನಂ ಛಂದಂತಿ ಶಸ್ತ್ರಾಣಿ. ಹಾಂ ಈ ಶಸ್ತ್ರದಿಂದ ಆತ್ಮನ್ನು ಕೊಲ್ಲಿಕ್ಕೆ ಬರೋದಿಲ್ಲ. ಯಾಕೆ? ಆತ್ಮ ನಿರಾಕರದಾನ. ಆತ್ಮ ಸಾಕಾರ ಅಲ್ಲ ಮತ್ತೆ. ಹೌದಲ್ಲ? ಸಾಕಾರ ದೇಹ ಇದೆ, ಮಿಥ್ಯ ದೇಹ ಇದೆ, ಆದರೆ ಸತ್ಯ ಯಾವುದು? ಆತ್ಮ. ಹಾಂ ರೀ ಅಂಥ ಆತ್ಮನ್ನು ಕೊಲ್ಲಿಕ್ಕೆ ಬರೋದಿಲ್ಲ. ಶಸ್ತ್ರ ಕಡೆಯಿಂದ ಛೇದನ ಮಾಡಕ್ಕೆ ಬರೋದಿಲ್ಲ. ಹಾಂ ರೀ ಇಲ್ಲಿ ನೈನಂ ಛಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಪಾವಕ ಯಾರ್ರಿ? ಅಗ್ನಿ ಸುಡಾಕ ಬರಲ್ಲ ಆತ್ಮನ. ಅದು ಸಾಕಾರ ಅಲ್ರಿ, ನಿರಾಕಾರ ಐತಲ್ರಿ. ಅವು ದೇಹ ಅಲ್ಲದ ಆತ್ಮ ಅಂದ್ರೆ. ನೈನಂ ದಹತಿ ಪಾವಕ ನಚಕ್ಲೇದ ಎಂತ ಆಪು ಅಂದ್ರೆ ನಚಕ್ಲೇದ ಎಂತ ಆಪು ಅಂದ್ರೆ ಇದನ್ನು ಏನಪ್ಪ ಅಂತಾರೆ ಅದನ್ನು ಹಾಂ ನೀರೋಗಿ ತೋರ್ಸಕ್ಕೆ ಬರಲ್ಲ ಆತ್ಮನ. ನಚಕ್ಲೇದ ಎಂತ ಆಪು ನ ಶೋಷಯತಿ ಮಾರುತಃ. ಆ ವಾಯುವಿನಿಂದ ಕೂಡ ಏನಪ್ಪ ಅಂತಂದ್ರೆ ಇದನ್ನು ಹಾರಿಸ್ಕೊಂಡು ಹೋಗಕ್ಕೆ ಬರಲ್ಲ. ಆತ್ಮ ವ್ಯಾಪಕ ನಾನು ಎಲ್ಲಿ ಹಾರಕ ನೀವು? ಹಾಂ ವ್ಯಾಪಕ ಅದ ಮತ್ತು ಎಲ್ಲಿ ಜಾಗ ಇಲ್ಲ ಅವನಿಗೆ. ಅದು ಏನಪ್ಪ ಸರಳವಾಗಿ ಅದಕ್ಕೆ ದೇಶಕಾಲ ವಸ್ತು ಪರಿಚಯದ ಏನ್ರಿ ದೇಶಕಾಲ. ದೇಶ ಅಂದರೆ ಯಾವ ಭಾರತ ದೇಶ ಅಷ್ಟ ಅಲ್ಲದ ದೇಶ ಅಂದರೆ ಅಮೇರಿಕ ದೇಶ ಅದು ಹಿಂಗಲ್ಲ. ದೇಶದ ಸ್ಥಳ ಏನ್ರಿ ಸ್ಥಳ. ದೇಶ ಕಾಲ ವಸ್ತು ಪರಿಚಯದ ಯಾವ ವಸ್ತು ಬಂದ್ರೆ ಬಿಡಲಿ ಬಿಟ್ಟರೆ ಬಿಡಲಿ ಎಲ್ಲರೂ ವ್ಯಾಪಕವಾಗಿರ್ತಕ್ಕಂಥ ಸ್ಥಿತಿ ತನ್ನ ಸ್ಥಿತಿ ಅದನ್ನು ತಿಳಿಸ್ಕೋಸ್ಕರವಾಗಿ ಮಹಾತ್ಮರು ಭವಮಾಲಿ ಒಳಗಾದ ನೆಂಬುದೇ ಖುಷಿ ನಿನ್ನ ವಿವರಿಸಿ ನೋಡಿ ಎಲೆ ಜೀವನೇ ಎಲೆ ಯಾಕೆ ಹೇಳಿ ಗೊತ್ತಾನ ಮಾತು 80 ಲಕ್ಷ ಬರಬೇಡ ಅದಕ್ಕೆ ಎಲೆ ಸೇರ್. ಹೌದು ಬರ್ತೇವೆ ಹೋಗು. ಇಲ್ಲಿ ಭಾಳ ಸುಂದರವಾಗಿ ಹೇಳ್ದ
ಸಂಸಾರ ದೀರ್ಘರೋಗಸ್ಯ ವಿಚಾರ ಪರಮ ಔಷಧಂ. ವಿಚಾರ ಮಾಡ್ಬೇಕು. ಏನು ವಿಚಾರ ಮಾಡ್ಬೇಕ್ರಿ? ತನ್ನನ್ನು ವಿಚಾರ ಮಾಡ್ಬೇಕ್ರಿ. ಹೌದಲ್ಲ? ಯಾರು ವಿಚಾರ ಮಾಡ್ಬೇಕ್ರಿ? ಹೌದಲ್ಲ? ತಂದ ಚಿಂತಿರ್ಬೇಕು. ಹಾಂ ರೀ, ತಂದ ಸ್ವಲ್ಪ ಚಿಂತನೆ ಮಾಡ್ಬೇಕು. ಒಬ್ಬ ಒಂದು ಬಸ್ ಸ್ಟ್ಯಾಂಡ್ದಾಗ ಮತ್ತು ಸಾಕಷ್ಟು ಹೆಣ್ಮಕ್ಳು ಹುಡುಗರು ಎಲ್ಲ ಏರು ಇಳಿದು ಪುರುಷರು ಎಲ್ಲ ಏರು ಇಳಿದು ಮಾಡ್ತಾರಲ್ಲ. ಆಮೇಲೆ ಯಾವುದೇ ಊರಿಗೆ ಹೋಗಿರ್ತಾರೋ, ಒಬ್ಬರು ಬೇರೆ ಬೇರೆ ಊರಿಗೆ ಹೋಗಿರ್ತಾರೋ. ಹೌದಲ್ಲ? ಆ ಬಸ್ಸಲ್ಲಿ ಬಸ್ಸು ಅದು ಫುಲ್ ಥರ ತುಂಬಿ ಹೋಗ್ತದ. ಗ್ಯಾರಂಟಿ ಸಲುವಾಗಿ ಏನ್ರಿ, ಫ್ರೀ ಬಸ್ ಸಲುವಾಗಿ ತುಂಬಿ ಹೋಗ್ತಾವ. ಜಾಗ ಇರತ್ತ. ಇದು ತುಂಬಿ ಹೋಗಲ್ಲ. ಮತ್ತು ನೋಡ್ರಿ, ಗಣಮಗೆ ಸ್ಥಳ ಸಿಗಲ್ಲ. ಯಾಕಂದ್ರೆ ನಾನು ಹೋಗಿಲ್ಲ, ಹೇಳ್ತಾನೆ ಬಸ್ ಹೋಗಿ ನಾನು ಎಲ್ಲಿ ಏನಾಗಿಲ್ಲ. ಇಲ್ಲಿ ಒಬ್ಬ ಹುಡುಗ, ಒಬ್ಬ ಯುಕ್ತಿ ಹುಡುಗ, ಅವ ಏನಪ್ಪ ಅಂತ ಒಳ್ಳೆ ಚಾಲಕ್ಕಿದ್ದವ, ಚಾಲು ಬೆರಕಿ ಹುಡುಗಿದ್ದವ. ಬಂದ ಅವನಿಗೆ ಎಲ್ಲ ಶೀಟ್ ಪುಲಾಗಿದ್ದು. ಮುಂದೆ ಅವ ಬಸವನ ವಚನ ಬರುತ್ತೆ. ಒಂದು ವಚನ ಏನ್ರಿ? ಬಸವನವ್ರ ವಚನ ಏನು? ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಿಂದ ಹಾಡಾಕೈತಿ ಒಳ್ಳೆ ಸರಾಗವಾಗಿ. ಒಬ್ಬ ಬಸವನ ಪ್ರೇಮಿದ, ಒಬ್ಬ ಎದ್ದು ಕೂತ ಅವನಿಗೆ ಚೀಟ್ ಕೊಟ್ಟವು. ಮತ್ತೊಬ್ಬ ಆತು ಅನ್ಲತ್ತು, ಎದ್ದು ಕೊಟ್ಟ, ಮುಗಿದು ಬಸ್ ಹೊಂಟು. ಹಂಗೆ ಹೊಂಟು ಮುಂದೆ ಮತ್ತೆ ಬಸ್ ತರೋ, ಮತ್ತೆ ಮುಂದೆ ಬಸ್ ಸ್ಟ್ಯಾಂಡ್ ತರೋ, ಮತ್ತೆ ಹತ್ತಾರಲ್ಲ. ಹಂಗೆ ವಯಸ್ಸಾದ್ರು ಇರ್ತಾರೆ, ಕಾಲು ಇದು ಇರ್ತಾವೆ, ನೋವು ಇರ್ತಾರೆ, ಯಾರು ಡೆಲಿವರಿ ಹೆಣ್ಮಕ್ಳು ಇರ್ತಾರೆ. ಹೀಗೆಲ್ಲ ಏನೇನು ಸಮಸ್ಯೆ ಇರ್ತಾವೆ. ಬಗಲಲ್ಲಿ ಏನಪ್ಪ ಅಂತಂದ್ರೆ ಬಗಲಲ್ಲಿ ಕೂಸಿರ್ತಾಯಿದೆ. ಅಂಥವ್ರು ಬಂದು ಕೇಳಿದಾಗ, ತಮ್ಮ ಸ್ವಲ್ಪ ದವಾಖಾನಿಗೆ ಹೋಗ್ಬೇಕಾಯ್ತಿ, ಬಗಲಲ್ಲಿ ಎಳೆ ಶಿಶು ಇದೆ, ಅದರಿಂದ ಸ್ವಲ್ಪ ಜಾಗ ಕೊಡುತ್ತಂದ್ರೆ ಏನು ಹೇಳಿದವ? ಎಮ್ಮ ಚಿಂತೆ ಎಮ್ಮೆ ಸಾಲದ, ಅನ್ನ ಚಿಂತೆ ಮೈತಕ್ಕ ಯಾವಂತ ವಚನಗಳು ತಿರುಮರು ಮಾಡೋಲಾಗ್ತದೆ. ಏನಂದ್ರೆ ಎಮ್ಮ ಚಿಂತೆ ಎಮಗೆ ಸಾಲದಯ, ಅನ್ನ ಚಿಂತೆ ನಮಗೆ ತೆಗೆದ ಅಂತ ಕನಸು ಕೂತ್ಬಿಡುತ್ತೆ. ಆ ಹೆಣ್ಮಕ್ಳು ಏನು ಮಾಡು, ಹನಿಯನ್ನು ಮಾಡ್ಕೊಂಡಾಗಿ ವಚನ ಹಿಂಗೆ ಉಪಯೋಗವು. ಇವ್ರು ಹೇಳ್ತಾರೆ, ಕುಹಕ್ಕೆ ಬುದ್ಧಿ ಹೇಳ್ತಾರಕ್ಕೆಲ್ಲ. ಹಾಂ, ಹಿಂಗೆ ಏನಪ್ಪ ಅಂತಾರೆ, ದೊಡ್ಡವ್ರಿಗೆ ಅಥವಾ ಅವ್ರಿಗೆ ಸಮಯಕ್ಕೆ ಏನಪ್ಪ ಅಂತ ಡೆಲಿವರಿ ಆದವ್ರಿಗೆ ಅಥವಾ ಕಾಲ ಕೈ ನೋಯಿದವ್ರಿಗೆ ಅವ್ರಿಗೆ ಏನಪ್ಪ ಅಂತ ಸ್ಥಳ ಅವಕಾಶ ಕೊಡಬೇಕು. ನಾವು ಹಿಂಗೆ ಭಾಳ ಸಲ ಬಿಟ್ಕೊಟ್ಟಿವಿ ಇರಲಿ. ಆದರೆ ಇಲ್ಲೇನಪ್ಪ ಅಂದ್ರೆ ಸಂಸಾರ ದೀರ್ಘರೋಗಸ್ಯ ವಿಚಾರ ಪರಮ ಔಷಧಂ. ಈ ರೀತಿ ಚಿಂತೆ ಮಾಡ್ತಕ್ಕಂಥ, ಈ ರೀತಿ ವಿಚಾರ ಮಾಡ್ತಕ್ಕಂಥ ಅವ್ರಿಗೆ ಏನಪ್ಪ ಅಂತಾರೆ, ಇಂಥವ್ರಿಗೆ ಎಂದು ಪಾರ್ಮಾತು ಇದಾಗಲ್ಲ. ಮತ್ತು ಮನೆ ಊರಾಗ ಏನಪ್ಪ ಇವ್ರು ಏನಪ್ಪ ಅಂತ ಎಲ್ಲ ಏನೂ ಇದಾಗಲ್ಲ. ಇವ್ರಿಗೆ ಎಲ್ಲಿ ಇದಾಗಲ್ಲ, ಇವ್ರು ಗೌರವ ಸಿಗಲ್ಲ. ಇವ್ರು ಹಿಂಗೆ ಮಾಡ್ಕೊತ ಅವ್ರಿಗೆ ಇಲ್ಲಿ ವಿಚಾರ ಮಾಡ್ಕೊಂತ ಸಂಸಾರ ದೀರ್ಘವಾಗಿ ಇರಲದ. ಆದರೆ ಇಂಥ ಬಲಿದ ಗುರುನಾಥನ ಕೈಯ ಸಿಕ್ಕೋರು ನಾವು ಉದ್ಧಾರ ಆಗೋದಂತ ಎರಡು ಮಾತೇ ಇಲ್ಲ. ಅಂಥ ಗುರುನಾಥ ನಮ್ಗೆ ಸಿಕ್ಕಾರ. ಅದರಿಂದ ಬೇಕಾಗಿಲ್ಲ. ಅವರು ಇಲ್ಲಿ ವಿಚಾರ ಯಾವ ಮಾಡಬೇಕು? ತನ್ನ ಸ್ವರೂಪ ವಿಚಾರ ಮಾಡ್ಕಿಲ್ಲ. ಹಾಂ ರೀ. ಇನ್ನೊಂದು ದೃಷ್ಟಾಂತನು ಈಗ ಶಾಂತಿ ಆಗತ್ತೆ. ಶಾಂತಿ ಮಂಗಳವಾರ ಶುಕ್ರವಾರ ಸಂತೂರ ಆಗ್ತದೆ, ನಾವು ಸತ್ಯ ಆಗ್ತದೆ. ಇಲ್ಲಿ ಮಂಗಳವಾರ ಹೌದಲ್ಲ ಶಾಂತಿ ಆಕೈತಿ. ಹೆಣ್ಮಗಳ ಯಾವತ್ತೂ ಶಾಂತಿ ಹೊರಗೋಗ್ಯದು. ಕಾಯಿಪಲ್ಲೆ, ಬದನೆಕಾಯಿ, ಚವಳಿಕಾಯಿ, ಏನೋ ಅದಾವು, ಹೀರೆಕಾಯಿ, ಬೆಂಡೆಕಾಯಿ ಎಲ್ಲ, ಅಥವಾ ಜೋಳ, ಕಾಳು, ಟೊಮೆಟೊ ಎಲ್ಲ, ತುಪ್ಪ ಎಲ್ಲ ಹಿಂಗೆ. ಮುಂದೆ ಅವತ್ತು ಅವ್ರ ಹೆಣ್ಮಕ್ಳು ಊರಿಗೆ ಹೋಗ್ಬೇಕಾಗಿತ್ತು. ಹೆಣ್ಮಕ್ಳು ನೋಡು, ಮತ್ತು ಇವತ್ತು ನೀವು ಹೋಗಿ ಬರ್ರಿ, ಶಾಂತಿ ಮಾಡ್ಕೊಂಬರ್ರಿ, ಕಾಯಿಪಲ್ಲೆ ಐತಿ, ಮತ್ತು ಏನೋ ತೊಗೊಂಬರ್ರಿ. ಆಮೇಲೆ ಎಲ್ಲನೂ ವಿಚಾರ ಮಾಡಿ ತೊಗೊಂಬ ಅಂತ ಹೇಳಿ ಹೆಣ್ಮಗಳು. ಹಾಂ, ರೇಟ ಗೀಟ ಹಾಗೆಲ್ಲ ವಿಚಾರ ಮಾಡಿ ತೊಗೊಂಬ, ರೇಟ ದಾರಿನಿ ವಿಚಾರ ಮಾಡಿ ತೊಗೊಂಬ ಅಂತ. ಆಯ್ತು ಹೋಗೋಂತ ನಾವು ಎಂದು ಹೋಗಿಲ್ಲವ. ಹೋದ ಹಾಗೆ ಎಲ್ಲ ವಿಚಾರ ಮಾಡ್ತಾ ಹೆಂಗೆ ತಿಳ್ಕೊತ ಹೋದ. ಒಂದು ದೊಡ್ಡದಾಯ್ತಕ್ಕಂದು ಒಂದು ಕುಟ್ರಿತ್ತು ಬದನೆಕಾಯಿದ. ಅವ ಏನಪ್ಪ ಅಂತಂದ್ರೆ ಇವು ಯಾವ ಊರು ಬದನೆಕಾಯಿ, ಮತ್ತು ಎಷ್ಟು ಎಕರೆ ಬೆಳೆದಿ, ಈ ಜವಾರಿ ಏನು ಹೈಬ್ರಿಡು, ಎಣ್ಣೆ ಮಾಡೋದು ಹಂಗೆ ಮಾಡೋದು, ಹಿಂಗೆ ಅವ ಮಗ ಕೂತಾನೋ. ಅವ್ ಮುಂದೆ ಅವ್ರು ಏನಪ್ಪ ಅಂತ ಬದನೆಕಾಯಿ ತೋರು ಹೋಗೋದು, ರೊಕ್ಕ ಕೊಡೋದು ಅನ್ನೋದು ಹಂಗೆ ಇಟ್ಟೆಲ್ಲ ಆಯ್ತು. ಮತ್ತು ಅವ್ರು ವಯರ್ ಹೆಂಗೆ ಹೋಯ್ತವ್ರು
ಚಿಲ್ಸ ಹೋಯ್ತಾರ ಹುಡುಕ್ ಹೋಯ್ತಾರೋ ಚಿಲ್ಸಲ ಹೋದತ್ತ ಲಾಸ್ಟ್ ಹುಡುಕ್ ಹೋದತ್ತ ಅದಕ್ಕೆ ಅದು ತೊಗೊಂಬರ್ತೀವಿ ವಿಚಾರ ಮಾಡಿ ಹಿಂಗೆ ವಿಚಾರ ಮಾಡ್ರಿ ಇದಾಗತ್ತೇನು ಆದ್ರೆ ವಿಚಾರ ಮಾಡಿ ಅಂತಂದ್ರೆ ರೇಟ ಚೆನ್ನಾಗಿ ಸಿಗ್ಬೇಕು ಚಲೋ ಎಳೆ ಇರ್ಬೇಕು ಹಾಂ ಮುಂದೆ ಅವು ಬಲ್ತಿರ್ಬಾರ್ದು ಹುಳುಕಾಗಿರ್ಬಾರ್ದು ಅದನ್ನ ಬಿಟ್ಟು ತರಬೇಕು ಅದು ಅರಿವಿ ಅದೆಲ್ಲ ಅಷ್ಟು ಮಾಡಿದ್ರೆ ಎಲ್ಲ ತೊಗೊಂಡಿರ್ತಾವೆ ಇವ ಒಂದು 2 ತಾಸು ವಿಚಾರ ಮಾಡಿ ಹಿಂದಿನ ನಿಂತೋಡು ಒಂದು ಹೆಂಗೆ ಕಿಲೋ ಕುರ್ತಿ ಕೇಳ್ತವ್ರ ಇವು 10 ಕಿಲೋ ಹಾಕವು ₹1 ಕೊಟ್ಟು ಸಾಕತ್ತವ ಇರ್ತಾವೆ ಮನೆ ಹೋಗ್ರ ಹೆಣ್ಮಾಗ ಹೋಗುತ್ತೆ ನೀವು ವಿಚಾರ ಮಾಡ್ತಮ್ಮ ಹಿಂಗೆ ಯಾಕೆ ತಂದಿರ್ತೆ ವಿಚಾರ ಮಾಡಿದ್ರೆ ವಿಚಾರ ಮಾಡಿ ತಾನೇ ಎಷ್ಟು ಕೊಟ್ಟು ರೊಕ್ಕ ₹1 ಕೊಟ್ಟು ಅಂತ ಒಂದು 10 ಕಿಲೋ ಇದು ಹೋಗ್ತಾವೆ ಹೋಗ್ರಿ 2 ಹೊಳ ಹೊಂಟು ಅಂತಾವೆ ಹಿಂಗೆ ವಿಚಾರ ಮಾಡೋದು ಇದು ಅಲ್ಲ ಇಲ್ಲಿ ಹಾಗೇನಪ್ಪ ಇಲ್ಲಿ ಹುಡುಕ್ ಬಂದಿಕ್ಕಂದ್ರೆ ಈ ದೇಹ ಅನಾತ್ಮವರ್ಗ ಅದು ಇದು ವಿಚಾರ ಮಾಡಿ ಎಲ್ಲ ಹುಡುಕ ಅಲ್ಲ ಇವು ನೋಡಿ ಏನು ತೆಗಿತಿದ್ರು ಒಂದಿನ ಒಂದು ಸಮಯಕ್ಕೆ ಏನಪ್ಪ ಅಂತ ಇವೆಲ್ಲ ಎಲ್ಲ ಇದಾಯ್ತು ನೆಗಿ ಮುಡ್ದಾಗ ಎಲ್ಲ ಇವು ಯಾವಾಗ ಹೆಂಗಾಗೈತೆ ಹೇಳಕ್ಕೆ ಅದರಿಂದ ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಮತ್ತೆ ಅದನ್ನು ಹೇಳೋದು ಹೊರಗೆ ಯಾರು ತದೇವ ಬ್ರಹ್ಮ ತ್ವಂ ವಿದ್ಯೆ ನೇನೇದಂ ಎದಿದಂ ಉಪಾಸತೆ ಹೌದು ಅದು ತತ್ವಮಸಿ ಮಹಾವಾಕ್ಯನ ಅದ ಅದಕ್ಕೆ ಮಹಾತ್ಮರ ಹತ್ರ ಏನಪ್ಪ ಅಂತಂದ್ರೆ ಉಚ್ಚಿಷ್ಟತ ಜಾಗೃತ ಪ್ರಾಪ್ತ ವರಾನಿಭವತ್ತ ಕ್ಷುರಸ್ಯ ಧಾರ ನಿಶಿತ ದುರತ್ತಯ ದುರ್ಗಂ ಪತಸ್ಥಾತ್ ಕವಯೋ ವದಂತಿ ಹೌದು ಉಪನಿಷತ್ತು ಹೇಳೋದು ಉಚ್ಚಿಷ್ಟತ ಜಾಗೃತ ಪ್ರಾಪ್ತ ವರಾನಿಭವ ಏನು ಎದ್ದೇಳು ಸ್ವಾಮಿಕರು ಇದೊಂದು ಮಂತ್ರವನ್ನು ಹಿಡ್ಕೊಂಡು ಜಗತ್ತು ತುಂಬ ಇದು ಮಾಡ್ರು ನಮ್ಮ ಅಪ್ಪ ಕೂಡ ನಮಗೆ ಸಣ್ಣಾಗ ಇದನ್ನ ಯಾರು ಮಾತ್ರ ಏನು ರೀ ಭಾಳ ಹೇಳ್ತಿದ್ದನು ಪ್ರಮಾಣ ಓದಲಿ ಅನುಭವ ಸರ್ ಹೇಳಲಿ ಉಚ್ಚಿಷ್ಟತೆ ಜಾಗೃತ ಪ್ರಾಪ್ತ ವರಾನ್ಯಬೋಧ ಅಂದರೆ ವರಾನ್ ಶ್ರೇಷ್ಠವನ್ನು ಬೋಧ ಮಾಡ್ತಕ್ಕಂಥ ಜ್ಞಾನಿಗಳ ಅವ್ರ ಕಾಲಿಗೆ ಬೀಳು ಅವರ ಒಂದು ಕೃಪೆ ಪಾತ್ರ ಆಗು ಅವರಿಂದ ಹರಿದು ಬರುವ ಜ್ಞಾನಾಮೃತವನ್ನು ಪಾನ ಮಾಡು ಉದ್ಧಾರ ಆಗುತ್ತೆ ಹೇಳ್ಯಾರ ಮಾನವ ಜನ್ಮ ಸಿಗುವುದು ಅಂತ ಹೇಳ್ಯಾರ ಏನು ರೀ ಉಪನಿಷತ್ ಮಹಾವಾಕ್ಯದ ಉಚ್ಚಿಷ್ಟತ ಜಾಗೃತ ಪ್ರಾಪ್ತ ವರಾನ್ ನಿಭೋದತ್ತ ವರಾನ್ ಅಂದರೆ ಶ್ರೇಷ್ಠದು ಬೋಧಿಸುವ ಯಾವುದರ ಶ್ರೇಷ್ಠ ಏನು ಬೋಧಿಸ್ತಾರ ಅವರು ಜ್ಞಾನವನ್ನು ಬೋಧಿಸ್ತಾರ ಇಂಥದ್ದು ಚಿಂತನೆ ಮಾಡು ಇಂಥದ್ದು ವಿಚಾರ ಮಾಡು ಇದರಿಂದ ಭವರೋಗ ನಾಶ ಆಗ್ತಾಯಿದೆ ಹೀಗೆ ಉಚ್ಚಿಷ್ಟತ ಜಾಗೃತ ಪ್ರಾಪ್ತ ವರಾನ್ ನಿಭೋದತ್ತ ಸ್ಫುರಸ್ಯ ಧಾರ ನಿಶ್ಚಿತ ದುರತ್ತಯ ಕ್ಷತದತಿ ಆದರೆ ಏನಪ್ಪ ಅಂತಂದ್ರೆ ದುರ್ಗಂ ಪತಸ್ಥಾತ್ ಕವಯೋ ವದಂತಿ ಹಾಗೆ ಇಂಥ ಮಹಾವಾಕ್ಯವನ್ನು ಶ್ರವಣ ಮಾಡೋಕ್ಕೋಸ್ಕರವಾಗಿ ತನ್ನ ಯಥಾರ್ಥ ಸ್ವರೂಪವನ್ನು ನಿನ್ನ ಯಥಾರ್ಥ ಸ್ವರೂಪವನ್ನು ಶ್ರವಣ ಮಾಡೋಕ್ಕೋಸ್ಕರವಾಗಿ ಎದ್ದೇಳು ನಿಲ್ಲಬೇಡ ಗುರು ಮುಟ್ಟೋರಿಗೆ ಹಾಂ ಹೀಗೆ ಮಹಾತ್ಮರು ಅಥವಾ ಉಪನಿಷತ್ತುಗಳು ವೇದ ಭಗವತೆ ಹೀಗೆ ನಮಗೆ ಎಚ್ಚರಿಕೆಯನ್ನು ಕೊಟ್ಟದಲ್ಲ ಆದ್ದರಿಂದ ನಮಗೆ ಏನಪ್ಪ ಅಂತಂದ್ರೆ ಅಜ್ಞಾನ ಅಂತಕ್ಕಂಥ ನಿದ್ರೆಯಿಂದ ಬಿಟ್ಟು ನಾವು ಬರೋಕ್ಕಾಗಲ್ದು ಯಾವ್ದು ನಿದ್ರೆ ಅಜ್ಞಾನದ ನಿದ್ರೆಯಿಂದ ಅದಕ್ಕೆ ನಿಜೇಶಗಳು ಏನು ಹೇಳ್ಕೊತಂದ್ರೆ ನಿದ್ರೆ ಬಾರದ ಅದನ್ನು ಪರಿಭವ ದುಃಖ ಸಮುದ್ರ ವಿಶ್ವ ಸಾಯಸವ ನೆನೆಯೋದು ನಂಗೆ ನಿದ್ರೆ ಬರ್ತಾಯಿಲ್ಲ ಹೇ ಪರಮಾತ್ಮ ಸದ್ಗುರು ಆತ ನಂಗೆ ನಿದ್ರೆ ಬರ್ತಾಯಿಲ್ಲ ನಂಗೆ ಉದ್ಧಾರ ಮಾಡು ಯಾವಾಗ ನೀವು ಹೆಸರು ಗೊತ್ತಾಯಿದ್ರು ಜ್ಞಾನ ಯೋಗ ನಿದ್ರೆಯಿಂದ ನನಗೆ ಉದ್ಧಾರ ಮಾಡಕ್ಕೆ ನನಗೆ ಆ ಜ್ಞಾನಾಮೃತ ನಮಗೆ ಶ್ರವಣ ಮಾಡಿಸು ನಿದ್ರೆ ಬಾರದ ಅದನ್ನ ಪರಿಭವ ದುಃಖ ಅಂದ್ರೆ ಸಾಕಷ್ಟು ಪರಿಭವ ವಿಶೇಷ ದುಃಖ ಯಾವುದು ರೀ ಭವರೋಗ ಸಂಸಾರ ವಿಷಯ ಏನ್ರಿ ಸಂಸಾರ ದೀರ್ಘ ರೋಗ ವಿಚಾರ ಪರಮೋತ್ಸವ ಹಾಂ ಪರಿಭವ ದುಃಖ ಸಮುದ್ರ ವಿನಿಶ್ವ ಏನ್ರಿ ಸಮುದ್ರ ಅಷ್ಟು ನದಿ ಕೋಲಾಹಲ ಹೇಳಿರಿ ಅಥವಾ ಹಂಡ ನೀರು ಹೇಳಿರಿ ಏನು ಯಾರು ಸಮುದ್ರ ವಿನಿಶ್ವ ಅಂದ್ರೆ ಒಂದು ಜನ ದುಃಖ ಅದು ಹಾಂ ಭಾಳಷ್ಟು ಆಗ್ಯಾವ ಎಷ್ಟು 84 ಲಕ್ಷ ಇದರಲ್ಲಿ ತಿರುಗಿ ಗೊತ್ತಿಲ್ಲ ನಮಗೆ ಹಾಂ ಅಂಥ ಒಂದು ಏನಪ್ಪ ಅಂತಂದ್ರೆ ಆ ದುಃಖದ ಸಮುದ್ರ ವಿನಿಶ್ವ ಅಷ್ಟು ಸಮುದ್ರ ಪ್ರಾಯ ಅಂದ್ರೆ ಆ ಸಮುದ್ರ ಅಷ್ಟು ಏನಪ್ಪ ಸಮುದ್ರ ಹಂಗೆ ಇರ್ತೈತೆ ರೀ ಒಂದು ಬಿಂದು ವಿಚಾರ ಮಾಡಿ ಇರಕತ್ತಾವ ಸಮುದ್ರ ಹಂಗೆ ನೀರು ಭಾಳ ಹಂಗೆ ಬೇಡ ಒಂದು ಹನಿಯಿಂದ ಲೆಕ್ಕ ಮಾಡ್ಬಾರ್ದು ನಾವು ಅಷ್ಟನ್ನು ದುಃಖ ಹೇಳ್ತಾರೆ ಯಾರಿಗೆ ನಿಜೇಶ್ವ ಯಾರು ಮತ್ತು ಅವ್ರ ಗ್ರಂಥ ಅಲ್ಲಿ ತಿರುಗಾಡ್ತಿಲ್ಲ ಮತ್ತದು ಮತ್ತು ಸುಳತ್ರಿ ಹಂಗಾರ ಮತ್ತು ಹಂಗೆ ನಮಗೂ ಅಷ್ಟು ದುಃಖ ತಿಳತ್ರು ಒಂದು ಮನೆ ಹುಚ್ಚಾಗಿದ್ದೀವಿ ಮುದೇಗುಡಿ ಒಂದು ಮಾತು ಹೇಳ್ತದೆ ಯಾರು ಮುದೇಗುಡಿ ಬಸವರಾಜ್ ಕೇಸರಿ ಅಂತೇಳಿ ಪ್ರಸಿದ್ಧ ಅವರು ಅಪ್ಪವ್ರಿಗೆ ದೊಡ್ಡಪ್ಪವ್ರಿಗೆ ಅಗದಿ ಬೇಕಾದವರು ರೋಣ ಬಸಪ್ಪ ಇದ್ರವ್ರ ಜಗತ್ತ ಹುಚ್ಚಲಾಗೈತಿ ಹುಚ್ಚಲಾಗಿ ಹುಡ್ತೈತಿ ಹುಚ್ಚಲಾಗಿ ಹೋಗ್ತೈತಿ ಅದು ಅವ್ನು ಕಿತ್ತ ಹೇಳ್ತೀನಿ ಮುಚ್ಚ ಭಾಳ ಅಪ್ಪವ್ರು ಭಾಳ ನಗಾರದು ಅಂದರೆ ಜಗತ್ತು ಹುಚ್ಚಲಾಗಿ ಆವತ್ತು ಒಂದು ನಿಷೇಧ
ಆದ್ರೆ ಗುರು ಅಥವಾ ಜ್ಞಾನ ಮೋಕ್ಷ ಈ ಕಡೆ ಲಕ್ಷ ಹಂಗಾಕೈತಿ. ಅದರಿಂದ ಇಲ್ಲಿ ಏನಪ್ಪ ಅಂತಂದ್ರೆ ಸಂಸಾರ ಥೇರಿ ರೋಗಶ್ಯ ವಿಚಾರ ಪರಮಂಶದಂ ಅಂತೇಳಿ ಏನು ಐತಲ್ಲ ಪ್ರಮಾಣ ವಿಚಾರ ಎಂತ ಮಾಡ್ಕೊ ಮಾತ್ರ ಹೇಳ್ತಾರಲ್ಲ ಉಚ್ಚಿಷ್ಟತ ಜಾಗೃತ ಪ್ರಾಪುರ ನೀವು ಮತ್ತು ಹಿಂಗೆ ಹೇಳ್ತಾರೆ. ಮತ್ತು ಕನ್ನಡ ನಿಜವೂ ಹೇಳಲ್ಲ ನೋಡು ನೋಡು ನೀನೇ ಪರವೆಂದು ಪರಬ್ರಹ್ಮವೆಂದು ನೇರವಾಗಿ ಹೇಳೋ ನಿಜ ಭಾಳ ಚಂದ ವಾಕ್ಯ ಅವರು. ನೋಡು ನೋಡು ನೀನೇ ಪರವೆಂದು. ಹಾಂ ಈಗ ತತ್ವಗೂಡದ ವಿಲಕ್ಷಣನಾಗಿ ನಿಂದು ನೋಡು. ಒಮ್ಮೆ ಹಿಂಗೆ ನೋಡು, ಒಮ್ಮೆ ಜಗತ್ತ ನೀ ಸರ ಹಿಂಗೆ ನೋಡು, ಎಲ್ಲ ಅಚಿತನಾಗಿ ಒಮ್ಮೆ ನೋಡು, ನೀನು ಅನುಭವ ಆಕೈತಿ ಏನ್ರಿ. ನೋಡು ನೋಡು ನೀನೇ ಪರವೆಂದು ಅಂತ ಹೇಳಿ ಸಾಕಷ್ಟು ಶಾಸ್ತ್ರ ವಿಷಯ ಆತ್ಮರೇ. ಅಂಥ ಒಂದು ವೇದಾಂತ ಈ ಸಾರ್ವಭೌಮನ ನೆರಳಲ್ಲಿ ನಾವು ಇದ್ದೀವಿ ಏನ್ರಿ. ವೇದಾಂತ ಸಾರ್ವಭೌಮ ಅಂತ ಗುರುನಾಥನ ನೆರಳಲ್ಲಿ ನಾವು ಇದ್ದೀವಿ. ಆದ್ದರಿಂದ ಅವರಿಂದ ಬರ್ತಕ್ಕಂಥ ಪಕ್ವ ಇಪ್ಪತ್ತ ಮಾವಿನ ಹಣ್ಣು ಯಾವತ್ತು ಪಕ್ವ ಇರ್ತಿದೋ ಅಂಥ ಪಕ್ವ ಇಟ್ಟ ಹಣ್ಣನ್ನು ನಾವು ಸೇವನೆ ಮಾಡಿದವ್ರೆ, ಜ್ಞಾನಾಮೃತ ಸೇವನೆ ಮಾಡಿದವ್ರೆ ಮತ್ತೊಮ್ಮೆ ಮರಳಿ ಭವಕ್ಕೆ ನಾವು ಬರುವುದಿಲ್ಲ. ಯಾಕಂದರೆ ಎಷ್ಟು ಮಾತ್ರದ ಭವದ ಕರೆದು ಏನ್ರಿ ಎಷ್ಟು ಮಾತ್ರದ ಭವದ ಕಳೆದು ಗುರುಕೃಪೆ ಇರಲು ದಾಟಲೊಂದು ಗೋಷ್ಪದ ಬೆಣಿಪುದು. ಈಗ ಗೋ ಅಂದರೆ ಆಕಳು, ಎಷ್ಟು ಮಾತ್ರ ಭವದ ಕಳೆದು ಎಷ್ಟು ಏನಿದ್ರು ಮಾತನಾಡ್ತಾರೆ ನಮಗೆ ಏನು ನಿನಗೆ ದೊಡ್ಡ ಐತರೆ ಸಾಣ ಆಗ್ತದ. ಎಷ್ಟು ಮಾತ್ರದ ಭವದ ಕಳೆದು ಗುರುಕೃಪೆ ಇರಲು ಕೃಪೆ ಆಗ್ಬೇಕಾರೆ ಅಲ್ಲಿ ಐತಿ ಹೊರದಾರ ಸಂಜೆಗೆ ಆಗ ಹಿಂಡ್ಬೇಕಾದ್ರೆ ಸಾಂಗ್ಯ ಪರಂತರವಾಗಿ ಮೇಯಿಸಬೇಕು, ಮುಸ್ರಿ ನೀರು ಎಲ್ಲ ಇರ್ತೈತಲ್ಲ ಹೌದಿಲ್ಲ. ಹೆಂಗೈತಾರ ಎಷ್ಟು ಮಾತ್ರದ ಭವದ ಕಡಲಿದು ಭವದ ಕಡಲ ಸಮುದ್ರ ರೀ ಹೌದಲ್ಲ ರೀ. ಆ ಭವಸಾಗರ ದಾಟಬೇಕಾದ್ರೆ ಏನು ಇದಕ್ಕೆ ಅಂದ್ರೆ ಭವಸಾಗರ ಅದಕ್ಕೆ ಅರಬ್ಬಿ ಸಮುದ್ರ ಏನೋ ಸಪ್ತ ಸಮುದ್ರ ಬರ್ತಾವೆ ಇಂಥದ್ದು ಇದು ದೊಡ್ಡತಿ. ಇಲ್ಲಿ ಭವಸಾಗರ ಏನಪ್ಪ ಅಂತಾರೆ ಇದು ಭಾಳ ದೊಡ್ಡತಿ. ಇಲ್ಲಿ ಹನಿ ಹನಿ ಲೆಕ್ಕ ಮಾಡ್ಕೊಂಡು ಹೋದ್ರೆ ಎಷ್ಟು ಜನ್ಮಕ್ಕ ನಮಗೆ. ಹಾಂ ಹೀಗೆ ಎಷ್ಟು ಮಾತ್ರ ಭವ ಕಲಿದು ಗುರುಕೃಪೆಯಲ್ಲಿ ಗುರುನಾಥ ಕೃಪೆ ಒಮ್ಮೆ ಅವ್ರ ಅವರ ಸೇವೆ ಮಾಡಿದಾದ್ರೆ ಯಾವ ಚತುರ್ವಿಧ ಸೇವೆಯನ್ನು ಮಾಡಿದಾದ್ರೆ ಅವರನ್ನು ಪ್ರಸನ್ನೀಕರಿಸಿಕೊಂಡಿದ್ದೆ. ಆದರೆ ಏನಪ್ಪ ಅಂತಂದ್ರೆ ಆಕಳ ಹೆಜ್ಜೆಲಿರ್ತಕ್ಕಂಥ ಆ ನೀರನ್ನು ದಾಟಲಿಕ್ಕೆ ಎಷ್ಟು ಸಮಯ ಹಿಡಿತು ನೋಡ್ರಿ. ಗೋಷ್ಪದ ಗುರುಕೃಪೆಯಲ್ಲೂ ದಾಟಲೊಂದು ಗೋಷ್ಪದ ಸಹಜ ದಾಟಲು ಕರೆ ಗುರುಕೃಪೆ ಇರಲ್ಲ ಹೌದಲ್ಲ. ಹೀಗೆ ಮಹಾತ್ಮರು ಬಹಳ ಅನುಭವವಾಗಿ ಹೇಳ್ಯಾರ. ಆದರೆ ನಮಗೆ ಅಜ್ಞಾನ ಜ್ಞಾನ ನಮಗೆ ಭ್ರಾಂತಿ ಐತಿಲ್ಲ ಮೊದಲು ನಾವು ನೋಡ್ಕೋಬೇಕು. ನಾವು ಹಂಗೆ ಸುಖಿ ಅಲ್ಲ ದೇಹ ಸುಖಿ ಎಲ್ಲ ಐಷಾರಾಮಿ ಇದು ಸುಖಿ ಬೇರೆ. ಮುಂದೆ ಏನಾಕೈತೆ ನಮ್ಮ ಪರಿಣಾಮ ಯಮ ಬರ್ತಾನೆ ನೋಡ್ಬೇಕು. ಅವನು ಎಂಥದ್ದು ಈಗ ಕಲ್ಪನೆಯಿಂದ ಒಂದು ನಮ್ಮನೆ ವಿಷಯ ಅಂದರೆ ಗೊತ್ತಾಗಲ್ಲ. ಅವು ದಾನಿ ಬಂದಾಗ ಏನಪ್ಪ ಅಂತಾನೆ ಈಗ ಅಲ್ಲಿ ಕಾಂತ ಅಂದು ಹಾಗೆ ಕ್ವಾಣ ಬತ್ತು ರೀ, ಅವು ತ್ರಿಶೂಲ ಬತ್ತು ರೀ, ಒಂದು ಗದಾ ಬತ್ತು ಎಲ್ಲ ಚಲೋ ಆಗಿಬಿಡ್ತಾವೆ. ಅವು ಹಾಗೆ ಆಗ್ತಾವೆ ಓದಬಿಡ್ತಾನೆ. ಅವು ಏನು ರೀ ಶರೀರ ಬತ್ತು ಹಂಗೆ ಹೋಗ್ತಾನೆ ರೀ, ಸೂಕ್ಷ್ಮ ಶರೀರ ಓದ್ಬಿಡ್ತಾನೆ. ನಾವು ನೀನು ಮನೆ ಹೇಳಿಲ್ಲ ಸೂಕ್ಷ್ಮ ಶರೀರ ಆ ಶರೀರಕ್ಕೆ ಲಿಂಗ ದೇಹ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಹೇಳ್ತಾರೆ ಲಿಂಗ ದೇಹ. ಅದ್ರ ಓದಬಿಡ್ತಾನೆ. ಅದಕ್ಕೆ ಏನು ಮಾಡ್ಬೇಕು ಎಲ್ಲ ಶಿಕ್ಷೆ ಕೊಡ್ತಾರೆ. ಕೊಟ್ಟು ಮತ್ತೆ ಏನಪ್ಪ ಅಂತಾರೆ ಯಾವುದೋ ಒಂದು ಗಿಡ ಗಂಟಿ ನಾಯಿ ಕತ್ತಿ ಏನೋ ಪ್ರಾಣಿಯನ್ನು ಮಾಡಿ ಬಿಟ್ಬಿಡ್ತಾನೆ. ಏನು ಹೀಗಿರ್ತಾ ಇದೆ. ಇಲ್ಲಿ ಆತ್ಮೀಯರೇ ನಾವು ಅಂಥ ಗುರು ಮುಖಾಂತರವಾಗಿ ಬರ್ತಕ್ಕಂಥ ಯಾವ ಜ್ಞಾನ ಮತ್ತು ರಸಧಾರೆಯನ್ನು ನಾವು ಪಾಲು ಮಾಡೋಣ ಅಂತ ಹೇಳ್ತಾ ಈ ವಿಷಯಕ್ಕೆ ಒಂದು ಇದು ಇಲ್ಲಿ ಈ ವಿಷಯವನ್ನು ಇಲ್ಲಿ ಬಿಟ್ಟು ಇನ್ನು ಅಪೋಸ್ ಚರ್ಚೆಯನ್ನು ಶ್ರವಣ ಮಾಡೋಣ. ನಾವು ಕೂಡ ಶ್ರವಣ ಮಾಡೋಣ. ಭಾಳಷ್ಟು ವಿಷಯ ಇದಾಯ್ತು. ಬಹುಶಃ ಕಠಿಣ ಆಯ್ತು ನಮಗೆ ಹೇಳಕ್ಕೆ ಬರಲು ಗೊತ್ತಿಲ್ಲ. ಅವತ್ತು ವಿಷಯ ಮಾತ್ರ ಹೇಳಬೇಕಾಯ್ತು ಹೇಳಿದ್ವಿ. ಇನ್ಮೇಲೆ ಏನಪ್ಪ ಅಂತಾರೆ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ದೇಶ್ವರಪ್ಪ ಅವರ ಜೊತೆಗೆ ನಾವು ಎಲ್ಲರೂ ಪ್ರವಾಸ ಮಾಡೋಣ. ಪ್ರವಾಸ ಮಾಡೋಣ. ಎಲ್ಲಿ ಯಾವ ತ್ರಿದಳ ಯಾವ ವೃಕ್ಷಗಳು ಏನುಂಟು ಯಾವ ಆ ಸೂರ್ಯನ ಅಲ್ಲಿ ಏನಪ್ಪ ಅಂತಂದ್ರೆ ಕಿರಣಗಳಿಂದ ಅಲ್ಲಿ ಸೌಂಡ್ ಬಾಕ್ಸ್ ಹುಟ್ಟಿದಂಗ ಅಂತ ನನಗೆ ಮುಂದೆ ಆ ಕಿರಣಗಳಲ್ಲಿ ಏನಪ್ಪ ಅಂತ ಸೂರ್ಯ ಕಿರಣಗಳು ಅಲ್ಲಿ ಪ್ರವೇಶ ಆಗದಿರ್ತಕ್ಕಂಥ ಅಂಥ ದಟ್ಟ ಬರ್ತಕ್ಕಂಥ ಬಿಲುವಳದಲ್ಲಿ ಕಮರಿ ಮಠ ಇದೆ. ದಿವ್ಯ ಯತಿರಾಜರ ಯುವ ಯತಿರಾಜರ ವೀರ ಸನ್ಯಾಸಿಗಳು
ಅಂಥ ವೀರ ಸನ್ಯಾಸಿಗಳು. ಯಾಕಂದ್ರೆ ಅವರೆಲ್ಲ ಲೀಲೆಗಳು ವಿಜಯ ಅದಾವ. ಅದಕ್ಕೆ ಅಪ್ಪವ್ರು ಕೊಟ್ಟ ಹೆಸರು ಏನು ರೀ? ವಿಜಯ ಲೀಲಾ. ಒಂದು ಪೇರಾಗಿಲ್ಲ ಮತ್ತವು, ಹೌದಲ್ಲ? ಅಂಥ ಒಂದು ಗುರುನಾಥನ ಅಲ್ಲಿ ಏನಪ್ಪ ದಿವ್ಯ ಆಶ್ರಮದಲ್ಲಿ ಆರಾಮಾಗಿ ಕೂತಿದ್ದಾರೆ ವಿರಾಜಮಾನರಾಗಿ. ಯಾವತ್ತೂ ತತ್ವಾಮೃತ ಬೋಧನೆ ಹೇಳ್ತಿದ್ರು ಅಪ್ಪವರು. ಶಾಸ್ತ್ರ ನಾವು ಅಲ್ಲಿ ನಾವು ಸೊನ್ನಾಗ ಹೋಗಿ ಸಾಕಷ್ಟು ಕೂತಂತ ಹೇಳ್ತಾರೆ ಅಪ್ಪವ್ರು. ಮುಂದೆ ಅವ್ರು ಕೆಸೆಟ್ ಹೋಯ್ತು ನಮ್ಮ ಕಡೆ, ಅದು ಶಿವಾಲ್ದು ಕೆಸೆಟ್ ಹೋಯ್ತು ಅಪ್ಪವ್ರದ್ದು ಮಾತಾಡಿದ್ದ. ಏನು ಅಡಿಕೆ ಹೋಯ್ತು ಬಿಟ್ಟು ರೀಲ್ ಆಗಿತ್ತದ. ಇರಲಿ, ಅಲ್ಲಿ ಸಹಜ ಕುಳಿತಾಗ ಮಾತಾಡ್ತಕ್ಕಂಥ ರೆಕಾರ್ಡಿಂಗ್ ಮಾಡಿದ್ರೆ ಅದು ಸ್ವಲ್ಪ ಇದಾಯ್ತದ, ಬಾಧ ಆಯ್ತದ ನೋಡ್ಬೇಕು. ಇಲ್ಲಿ ಅಂಥ ಒಂದು ಇಲ್ಲಿ ಏನಪ್ಪ ಅಂತಾರೆ ಆ ಮಹಾತ್ಮರು ಅಪ್ಪವರು ಅಲ್ಲಿ ಕೂತಿದ್ದಾರೆ. ಅನೇಕ ಜನ ಭಕ್ತರು ಬರ್ತಾರೆ, ವೇದಾಂತ ಶಾಸ್ತ್ರವನ್ನು ಶ್ರವಣ ಮಾಡ್ತಾರೆ. ಕೆಲವೊಂದು ಜನ ಹಾಗಾಯಿತು ನಮ್ಗೆ ಹೇಗಾಯಿತು ಅಂತೇಳಿ ಅವರು ಬರ್ತಾರೆ. ಅವ್ರಿಗೆ ಏನಪ್ಪ ಅಂತಾರೆ ದುಃಖದ ಮನೆಗೆ ಅವ್ರಿಗೆ ದೂರ ಹಾಕಿದ್ದು. ಹಾಗೆ ಒಂದು ಸಲ ಏನಾಯ್ತು ಅಂದ್ರೆ ಕಾಜಿ ಬೆಳಿಗ್ಗೆ ಮೊನ್ನೆ ಒಬ್ಬರು ಶರಣರ ಕೇಳಿ ನೀವು ಯಾರಿ ಬಸವರಾಜ ಅಂತೇಳಿ ಗುರವು, ಹೌದಲ್ಲ? ಅವ್ರು ಬಂದು ಅವ್ರಿಗೆ ಯಮನ ದರ್ಶನ ಆಕೈತಿ ಸೇರಿದ್ರು. ಅಪ್ಪ ಅವ್ರು ಹೇಳಿರಲ್ಲ, ಅವ್ರು ಕೇಳ್ತಾರೆ ಅಪ್ಪ ಅವ್ರು ತಾವು ನಮ್ಮ ಊರಿಗೆ ಬರಬೇಕು, ನಮ್ಮೂರಿಗೆ ದಯಮಾಡಿಸಿ ನಮ್ಮ ಗ್ರಾಮವನ್ನು ಉದ್ಧಾರ ಮಾಡಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಅಂಥೇಳಿ ಒಂದು ಪ್ರಾರ್ಥನೆ ಅಪ್ಪವರ ಬಳಿಯಲ್ಲಿ ಇಡ್ತಾರೆ. ದಯಮಾಡಿಸಿ ನಮ್ಮನ್ನು ಕೃತಾರ್ಥನಾಗಿ ಮಾಡ್ರಪ್ಪ ಅವ್ರ ಅಂಥೇಳಿ ಹೇಳಿದಾಗ ಮೊದಲು ಅವ್ರು ಒಬ್ಬರು ಹಾಕಿರು. ಈಗ ಹಿಂದಾಡಿ ಮತ್ತು ಸಾಕಷ್ಟು ಜನ ಅಲ್ಲೆಲ್ಲ ಅಪ್ಪವ್ರಿಗೆ ಶಿಷ್ಯರಾಗಿರೋದ ಏನು ಅದನ್ನೆಲ್ಲ ನೋಡಿ ಅವರೆಲ್ಲ ಏನಪ್ಪ ಅಂತಂದ್ರೆ ಅವರು ಮುಗ್ಧ ಸ್ವಭಾವ ಅಜ್ಜವ್ರದ್ದು ಬಸಪ್ಪ ಗುರು ಅವ್ರನ್ನೂ ನೋಡಿ ಮನೆ ದೈತೈತೆ ಅವ್ರದ್ದು. ಮುಂದೆ ಕೇಳಿದಾಗ ಬಸಪ್ಪ ಈಗ ಬೇಡ ನಮ್ಗೆ ನೀವು ಹೇಳಿದಾಗ ಬಂದ್ರೆ ನಮಗೆ ಬರ್ಬೇಕು ಅನ್ಸಿದಾಗ ನಾವು ಬರ್ತೀವಿ ಹೇಳ್ತಾರೆ. ಯಾರು ರೀ ಅಪ್ಪ ಅವ್ರು? ಆಮೇಲೆ ಈಗ ಹೇಳ್ರ ಅಪ್ಪ ಅವ್ರು ಈಗ ಹಿಂದೆ ಕೇಳಿದ್ರ ಗುರವು ಬಸವರಾಜ್ ಗುರವು ಬಸಪ್ಪ ಗುರವು ಅವ್ರು ಬರ್ತಾರೆ. ಯಾವತ್ತು ಮಲ ಬರ್ತಾರ ಮಕ್ಕಳು ಬರ್ತಾರಿಲ್ಲ ನೋಡಿರಿ ನೀವು. ಮುಂದೆ ಹೋಗಿ ಏನಪ್ಪ ಅಂತಂದ್ರೆ ಕೇಳಿದಾಗ ನಾವು ಬರ್ತಾಯಿದ್ದೀವಿ ಅಂತ ಹೇಳ್ಬಿಡ್ತಾರೆ. ಯಾವಾಗ ಬರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಹೀಗಿರುವಾಗ ಒಂದು ಸಮಯದಲ್ಲಿ ಕೆಲವು ಮಂದಿ ಒಂದು ಅಪ್ಪವ್ರ ಪ್ರವಾಸ ಮಾಡೋಣ ಅಪ್ಪವ್ರು ಹೇಳ್ತಾರೆ. ಪ್ರವಾಸ ಮಾಡೋದು ಅವ್ರು ಪ್ರವಾಸ ಮಾಡೋಣ ಅಂತಂದ್ರೆ ನಡ್ಕೋತ ಮುಂದೆ ಪ್ರವಾಸ ಮಾಡುವಂತೆ ಎಲ್ಲರೂ ಆಗಲ್ರ ಪ್ರವಾಸ ಹೇಳ್ತಾರೆ, ಮಾಡೋಣ ಪ್ರವಾಸ ಹೇಳ್ತಾರೆ. ಆಮೇಲೆ ಪ್ರವಾಸ ಹೊಸ ಗಾಡಿ ಬೇಕಂತ ಹೇಳ್ತಾರ. ಹೊಸ ಗಾಡಿ ಮಂದಿ ಕೂತು ಬೇಡ ಗಾಡಿ ನಮ್ಮದು ಹೊಸ ಗಾಡಿ ಬೇಕಂತಾರಪ್ಪ ಅವ್ರು ಏನೇ ಮುಂದೆ ವಿಚಾರ ಯಾರಿಗೆ ಗೊತ್ತದ. ಮುಂದೆ ಹ್ಞೂನ್ರಪ್ಪ ಅಂತ ಹೇಳ್ತಾರೆ. ನೀವು ಹೆಂಗೈತೆ ಹಂಗಪ್ಪ ಅಂತ ಹೇಳ್ತಾರೆ. ಮತ್ತು ಆಯಿತು ಮೊದಲು ಅಪ್ಪ ಅವರು ರೌದ್ರ ಅವತಾರ ಯಾರು ಮಾತಲ್ಲ ಎಟೋ ಇದಕ್ಕೆ ಸತ್ತ ಹೋಗ್ಯಾರು ಹುಟ್ಟೋರು ಗೋರ್ಯಾಕ ಹೋತಾರ ಅಂತ ಹೇಳಿದ್ರಲ್ಲ ಮೊದಲು ಆದಷ್ಟು ಕೇಳಿ ನೀವು. ಹಾಂ ರೀ ಒಬ್ಬ ಚಾಡಿಯಿಂದ ಅವ್ರು ಕೊಂದು ಹೋಗ್ತಾರೆ ನಾವು ಆದಷ್ಟು ಕೇಳಿ ನೀವು. ಹೌದು ಮುಂದೆ ಹೆಣ್ಮಕ್ಳು ಮುರು ಬೈತಾರ ಅವ್ರು ನೀವು ಸತ್ತೋಗ್ರಿ ಹೋಗಿರ ಬಂದ್ರ ಬರ್ರಿ ಕೂತ್ರ ಹಾಕೊಂಡ್ರಿ ಎದ್ರ ಹೇಳ್ರಿ ಹೋಗಿರ ಮತ್ತೆ ಬರೋದು ಹೋಗಿಬಿಡ್ರಿ ಹಿಂಗೂ ಹಾಕೋತಾರೆ. ಅಲ್ಲಿ ಹೇಳ್ತಾರೆ ಶಿವನ ಏನಪ್ಪ ಅಂತಂದ್ರೆ ನೇತ್ರದಾಗ ವಕ್ರ ದೃಷ್ಟಿಯಲ್ಲಿ ಸಿಕ್ಕರೆ ಹಂಗಾಕೈತಿ, ಶಾಂತ ದೃಷ್ಟಿಯಲ್ಲಿ ಸಿಕ್ಕರೆ ಉದ್ಧಾರ ಆಕೈತಿ. ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ನಡಿರಪ್ಪ ಹೂನ್ರಪ್ಪ ಅಂತ ಹೇಳ್ತಾರ. ಮಹಾತ್ಮರು ಏನಪ್ಪ ಅದು ಎಲ್ಲಿರ್ತಾರ ಕೈಲಾಸನ ಇರುತ್ತೆ. ಅದಕ್ಕೆ ಯಾಜ್ಞವಲ್ಕ್ಯರು ಮೈತ್ರಿಯನ್ನು ಕೂತು ಹೇಳ್ತಾರೆ. ಯಾರ್ರೀ? ಯಾಜ್ಞವಲ್ಕ್ಯ ಮಹರ್ಷಿಗಳು ಏನು ಅಲ್ಲಿ ಹೇಳ್ತಾರೆ, ಹೇ ಮೈತ್ರ ಯೋಗಿ ನಿಂದುದೇ ವಾರಣಾಸಿ. ಏನು ಯಾರು? ಯೋಗಿ ನಿಂದುದೇ ವಾರಣಾಸಿ ಅಂತ. ವಾರಣಾಸಿ ಅಂದರೆ ಕಾಶಿ. ಮತ್ತು ಈಗ ನಮ್ಮ ಅಪ್ಪವ್ರ ಪಾದಾಟ ಕಾಶಿ ಅಂತ ಕಾಶಿ ಅದು. ಹಾಂ 62 ಮತ್ತು ಅವನು ಉದ್ಧಾರ ಮಾಡಿಬಿಟ್ಟಾರಲ್ಲ. ಅದಕ್ಕೆ ಯೋಗಿ ನಿಂದುದೇ ವಾರಣಾಸಿ ಅಂಥ ಯೋಗಿವರ ಕುರಿತು ಮೈತ್ರ ವಂದಿಸಿದಾಗಲೇ ಬಂದಿರ್ಬೋದು ಬಹು ಪುಣ್ಯ, ನಿಂದಿಸಿದಾಗಲೇ ಬಂದಿರ್ಬೋದು ಬಹು ಪಾಪ. ಮಹಾತ್ಮನ ಕಂಡ ಕೈ ಮುಗಿದ ಹೊತ್ತಾಗಿ ಶರಣ ಹೊತ್ತಾಗಿ ಮತ್ತೆ ಅವ್ರು ನಿಂದ ಮಾಡೋದು ಎಂಥ ಮಹಾತ್ಮ ತಿನ್ನಕ್ಕೆ ಕೊನಕ್ಕೆಲ್ಲ ತಿರುಗ್ತಾರೋ ಹಂಗೆ ಅಂದ್ರೆ ಎಂತ ನೋಡು ಪಾಪ ಬರ್ತದೆ ಶಾಪ ಬರುತ್ತೆ. ಹಂಗೆ ಎಷ್ಟೋ ಈಗ ನೋಡೋ ಮೊದಲು ಇದ್ದು ಎಲ್ಲ ಇದ್ವು. ಹೀಗೆ ಅಪ್ಪವ್ರು ಏನಪ್ಪ ಅಂತಂದ್ರೆ ಸಹಜವಾಗಿರ್ತಿರ್ತಾರೆ ಮಹಾತ್ಮರು. ಭಕ್ತರು ಉದ್ಧಾರ ಮಾಡ್ತಾರೆ. ದಾಸೋಹ ನಿತ್ಯ ದಾಸೋಹ ಶಾಸ್ತ್ರ ಹೆಂಗೆ ಹೇಳ್ತಾರಂದ್ರೆ ಏನು ರೀ ಜ್ಞಾನ ಸಿಂಧು ಅಪ್ಪವ್ರು ಹೇಳ್ತಾರೆ. ಇವ್ರು ಓದ್ತಿರ್ತ ಸಣ್ಣದಾಗ
ಒಂದು ಅಕ್ಷರ ತಪ್ಪರೆ ಇಡೀ ಅಧ್ಯಾಯನ ಬಿಡಲ್ಲ ಹೇಳ್ಬಿಡ್ತೈತೆ ಅಪ್ಪವ್ರು. ಇಡೀ ಅಧ್ಯಾಯ ಬಿಡಲ್ಲ ಹೇಳ್ತಿರ್ತಾರೆ. ಹೊರಸದಿರು ಎಲ್ಲಿ ಬಿಡಲ್ಲ ಹೇಳ್ತಿರ್ತಾರೆ. ಅಷ್ಟು ಕಂಡು ಮಾಡಿರ್ತಾರೆ ಶಾಸ್ತ್ರ. ಖರೆ ವೇದಿಕೆಯಲ್ಲಿ ಬರೀ ಅಲ್ಲಿ ಹೋಗಿಲ್ಲ ಅವರು. ತಮ್ಮ ಮಠ ಆಶ್ರಮ ಮಾತ್ರ ಹೇಳ್ತಾರೆ. ಯಾಕಂದ್ರೆ ಅವ್ರು ಹಿಡಿ ಸಾಮರ್ಥ್ಯ ಬೇಕಲ್ಲ, ಹೌದಲ್ಲ? ಆಗ ಭಾಳ ಎಷ್ಟೊಂದು ಬರ್ತಿದ್ರು, ಹೋಗಿರ್ತಾ ಮತ್ತು ಬೇರೆ ಅಂತಾರ ಅಪ್ಪವ್ರು ಅವ್ರೆ. ಹೀಗೆ ಆಯಿತು ಬಸಪ್ಪ ಅವ್ರಿಗೆ ಹೇಳಿಬಿಟ್ಬಿಡ್ರಿ, ಒಂದು ಒಟ್ಟು ಬರ್ತಾಯಿತ್ತು ಹೇಳಿದ್ರೆ ಮುಂದೆ ಯಾವ ಹೋಗ್ತಾರೋ. ಆಮೇಲೆ ಉಳಿದು ಅಲ್ಲಿರ್ತಕ್ಕಂಥ ಭಕ್ತನ ಕೂತು ಕೇಳ್ತಾರೆ, ಪ್ರವಾಸ ಹೋಗೋನು ನೋಡ್ಕೊತ ನಮ್ಗೆ ಹೊಸ ಗಾಡಿ ಬೇಕಂತಾರೆ. ತರುಣ್ರಪ್ಪ ಹೊಸ ಗಾಡಿ ನಿಮ್ಮ ಆಶ್ರಮ ಇದ್ರೆ ಹೊಸ ಒಂದು ಗಾಡಿ ಮಾಡ್ಸೋಣ್ರಿ. ಬಂಡಿ ಮಾಡ್ತಾರೆ, ಬಂಡಿ ಚಕ್ಕಡಿ, ಹೌದಲ್ಲ? ಈಗ ಅಂತ ಕೆಬ್ಬರು ಬಂದವು ಎಲ್ಲ ಅವು ಅಲ್ಲ, ಅವು ಎತ್ತುಗಳು ಹೌದು ಅಲ್ಲ ಅವು ಹೌದು, ಹೌದಲ್ಲ? ಈ ಸೈಕಲ್ ಮೋಟ್ರ್ ಬಂದವು ಎಲ್ಲೋ ಒಂದು ಜೋಡಿ, ಊರಿಗೆ ಒಂದು ಜೋಡಿ 2 ಜೋಡಿ ಇರ್ತಾವೆ. ಇವನು ಮತ್ತು ಆ ಅಚ್ಚಿವರೇ ನಮ್ಮಲ್ಲಿ ಮದಕಣಿಯವರು ಮದಕಣಿ ಗ್ರಾಮಸ್ಥವರು 50 ಜೋಡಿ ಇರ್ತದೆ. ಅವರು ಎಷ್ಟು ಚಂದ ಕಾಂತ ಹೊಳಿದಾರೆ ನೀವು ನೋಡ್ರಿ, ಹೆಂಗೆ ಉತ್ಸವ ಆಗುತ್ತೆ ಭಾರಿ, ಹೌದಲ್ಲ? ಆಗ ನೋಡಿದಾಗ ಒಂದು ದೊಡ್ಡ ಹಬ್ಬ ಅದ. ಹಾಂ ರೀ. ಹೀಗೆ ಅಪ್ಪವರು ಈಗ ನಡ್ಕೋತ ಸಂಚಾರ ಮಾಡ್ತಾರೆ ರೀ. ಹೊಸ ಗಾಡಿ ಬೇಡ ಅಂತ ಹೇಳ್ತಾರೆ ಅಪ್ಪವ್ರು. ನಮ್ಗೆ ಓದತ್ತೆ ಈಗ ಹೊಸ ಗಾಡಿ ಹೇಳ್ತಾರೆ ಅವ್ರು. ಏನೋ ಒಂದು ರಹಸ್ಯ ಆಯ್ತು ಒಳಗೆ. ಮುಂದೆ ಸಾಗ್ತಾರೆ, ಸಾಗಿ ಎಲ್ಲಿಗೆ ಬರ್ತಾರೆ? ಸಂಚಾರ ಮಾಡ್ತಾ ಅಲ್ಲೆಲ್ಲೇ ಭಕ್ತರನ್ನು ಉದ್ಧಾರ ಮಾಡ್ತಾ ಮತ್ತು ಅವ್ರು ಹಿಂಗೆ ಯೋಗ ಯಾವ ಹೆಂಗೆ ಅಂತ ಹೇಳಕ್ಕೆ. ಯಾಕಂದ್ರೆ ಮನೆ ಕೇಳಿದ್ರು ತಿರುಸಿನ ಮಾಡಿಕೊಟ್ರೆ ಯಾರು ಮಿರಸದಾಗ ಎಷ್ಟು ವರ್ಷ ಕಾಯ್ಕೊ ಕೂತಿರ್ತಾವೆ. ಆವಾಗ ಸ್ವಪ್ನದಾಗ ಗೋಚರ ಇತ್ತು, ಶಿವನೇ ನಿನ್ನ ದರ್ಶನ ಇಲ್ಲ, ನಿಮ್ಗೆ ಒಮ್ಮೆ ದರ್ಶನ ಕೊಡ್ರಿ ಅಂತ ಹೇಳಿದಾಗ ಶಿವನ ಹೇಳ್ತಾ ಇಲ್ಲಿ ಮಹಾತ್ಮರು ಬರ್ತಾರೊಮ್ಮೆ. ಅದು ಹೇಳಿದಾಗ ಒಂದು ಸಲ ಸ್ವಪ್ನದಾಗ ದರ್ಶನ ಕೊಟ್ಟಿರ್ತಾ ಇವರು ಪ್ರಸಿದ್ಧ ಮಹಾತ್ಮರ ಶಿವನೇ ಸಾಕಾರ ಮೂರ್ತಿಯಾಗಿದ್ದಾರೆ ಅಂತೇಳಿ. ಯಾವಾಗ ಬರ್ತಾರೆ ಅಂತೇಳಿ ಅವು ನೋಡೇ ನಾವು. ಮಿರಜ್ ಅಲ್ಲಿ, ಸಿಂಧೂರು ಇಲ್ಲಿ. ಮುಂದೆ ಏನಪ್ಪ ಅಂತ ಏನೈತೆ ಮೊಬೈಲ ಅದು ಇದು ಎಲ್ಲ ಪ್ರಚಾರ ಏನಿದಿಲ್ಲ, ಹುಡ್ಕ್ಯಾಡ್ಕೊಂಡು ಹೋಗುತ್ತಲ್ಲ ಎಲ್ಲ, ಹೌದಲ್ಲ? ಮುಂದೆ ಸಹಜ ಹೋದಾಗ ಏನಪ್ಪ ಅಂತಂದ್ರೆ ನಾವು ಸಂಚಾರ ಮಾಡ್ತಾ ಹೋದಾಗ ಅವ್ನು ನೋಡ್ತಾನೆ. ನೋಡಿ ನಾ ಕಂಡಿದ್ದು 8 ವರ್ಷದಿಂದ ಸ್ವಪ್ನದಲ್ಲಿ ಅಥವಾ ಶಿವನ ಒಂದು ಸಾಕಾರ ಮೂರ್ತಿ ಇವರ ಅಡ್ಡು ಬಿದ್ದು ಅವ್ರು ಕರ್ಕೊಂಡು ಮನೆ ಹೋಗ್ತಾನ ದನಕನ. ಅವ್ರಿಗೋಸ್ಕರವಾಗಿ ಒಂದು ತ್ರಿಶೂಲ ಮಾಡಿರ್ತಾರೆ, ತ್ರಿಶೂಲ, ಹೌದಲ್ಲ ರೀ? ಆ ತ್ರಿಶೂಲ ಇಲ್ಲಿ ಸದ್ಯ ಮ್ಯಾಲೆ ಆಯ್ತಿಲ್ಲ ಅದು. ಅವ್ರು ಕೊಟ್ಟಂಥ ತ್ರಿಶೂಲ 5 ಲೋಹದಿಂದ ಕೊಡ್ಲಪಟ್ಟ ತ್ರಿಶೂಲ ಐತೆ, ಅದು ದೊಡ್ಡತ್ತೆ ತ್ರಿಶೂಲ. ಅವ್ರು ಇಷ್ಟು ಹತ್ರ ತ್ರಿಶೂಲ ಐತೆ, ಅದು ನಿಂತು ಫೋಟೋ ಅಪ್ಪರ್ ತೆಗೆದು ಅಲ್ಲಿ ನಾವು ತ್ರಿಶೂಲ ಅವ್ರು ಕೊಟ್ಟದ ಮಿರಜ ಭಕ್ತಿಂದ. ಹೀಗೆ ಯಾವಾಗ ಯೋಗ ಯಾವಾಗ ಹೋಗ್ತಾರೋ ಅಲ್ಲಿ ಯಾರೇ ಭೇಟಿ ಹಾಕೋದು, ಅವು ಯಾವ ಭಕ್ತಿ ಒಂದು ಪರಾಕಾಷ್ಠತೆ ಹೆಚ್ಚಾಯ್ತು ಆಗಿ ಭೇಟಿ ಹಾಕೋದು ದರ್ಶನ ಅವ್ರ ಕರ್ತವ್ಯ. ಮುಂದೆ ಹೀಗಾಯಿತು, ನಡೀತಾ ಸಾಗ್ತಾರೆ. ಸಾಗಿದಾಗ ಏನಪ್ಪ ಅಂತಂದ್ರೆ ಅಲ್ಲಿ ಹೊನವಾಡ ಅಂತೇಳಿ ಒಂದು ಗ್ರಾಮತ್ತೆ, ಇಲ್ಲಿ ಹೊನವಾಡ ಬಿಜಾಪುರ ಹದಿಲಿ ಅಲ್ಲಿ ಹೋಗ್ತಾರೋ. ಅಲ್ಲಿ ಏನು ಮಾಡ್ತಾರೆ, ಆವಾಗ ಅಲ್ಲಿ ಒಂದು ಊರ ಹೊರಗೆ ಒಂದು ಗಾಡಿ ಬಿಡ್ತಾರೆ. ಗಾಡಿ ಎಂಥ ಗಾಡಿ? ಅವು ದೇವಿ ಗಾಡಿ ಮಾಡ್ತಾರಲ್ಲ, ಬನ್ನಿ ಕೊರಡಿನಿಂದ ಸಣ್ಣ ಗಾಡಿ ಮಾಡ್ತಾರೆ, ಸಣ್ಣ ಗಾಡಿ. ಅದು ಮನುಷ್ಯರ ಜಗ್ಗುದು ಹಿಂಗೆ ಇರ್ತದೆ. ಏನು ಪ್ಲೇಗ್ ರೋಗ ಬಂದಾಗ ಏನಪ್ಪ ಅಂತಂದ್ರೆ ಊರು ನಾಶ ಆಗಿರ್ತಲ್ಲ, ಅಂಥ ಸಮಯದಲ್ಲಿ ಏನಪ್ಪ ಅಂತ ನಮ್ಮೂರು ಪೀಡ ಅಲ್ಲಿ ಹೋಗಲಿ ಅಂತ ಊರು ಸೀಮೆ ಬಿಡ್ತಾರೆ. ಅದನ್ನು ಒಂದು ಮುಂದಿನ ಊರು ಆ ಕಡೆ ಹೋಗಿದ್ದು ಹಿಂಗೆ ನೇಮ್ ಇರ್ತದೆ. ಅವಾಗ ಹಂಗಿರ್ತದೆ. ಯಾಕಂದ್ರೆ ನಾವು ಭಾಳ ಮಂದಿ ಸಾಯ್ತಿರ್ತ ಹೇಳ್ತಾರೆ. ಇಲ್ಲಿ ನಮ್ಮೂರಾಗ ಅಲ್ಲಿ ಒಂದು ಹಳಿಗೆ ಮಾಡಿದ್ರೆ ಹಿಂದಿನ ಬಾಜು ಈಗ ಗೌಡ್ರ ಲಕ್ಷ್ಮಣ ಇದ್ರಲ್ಲ, ಅವ್ರ ಮನೆಗೆ ಅವ್ರು ಲಕ್ಷ್ಮಣ ಹೇಳ್ತೀವ್ರಿ. ಇಲ್ಲಂದ್ರೆ ಒಂದು 50 ಮಂದಿನೂ ಹೋದಾತ ಒಂದ ಗಾರ್ಯಾಗನ. ಈಗ ಮ್ಯಾಲ ಮನೆ ಕೆಡದ ಅವಾಗ ಟೈಮ್ ಪ್ಲೇಗ್ ಹಂಗಿತ್ತಾಗೆಲ್ಲ ಅವರೇ ಸ್ವತಃ ಅವರೇ ಹೇಳ್ರಿ. ಆಮೇಲೆ ಮಾಡ್ತಾರೆ, ಮತ್ತು ಇದ್ರಾಗ ಮಾಡ್ರು, ಹೊಲ್ದಾಗ ಮಾಡ್ರು, ಮನೆ ಹಿಂಗೆ ಆಗ್ತಾವೆ. ಅಪ್ಪವ್ರಿಗೆ ಕೇಳಿ ಮಾಡಿದ್ರು ಇರಲಿ. ಆಮೇಲೆ ಎಲ್ಲಿ ಹೋದರು? ಹೊನ್ನವಾಡ ಗ್ರಾಮಕ್ಕೆ ಹೋದರು. ಅಲ್ಲಿ ಆ ಮುಂದಿನ ಊರಿಗೆ ಹೋಗ್ಕತ್ತೆ ಸೀಮೆಗೆ ಗಾಡಿ ಬಿಡ್ತಾರಲ್ಲ, ಆ ಗಾಡಿಯಾಗ ಅಪ್ಪರು ಏನು ಮಾಡ್ತಾರು, ಈ ಗಾಡಿಯಾಗ ನಾವು ಕೂಡ್ರ ಅವ್ರು ಬ್ಯಾಡ್ರಿ ಅಪ್ಪರು ಅಂತೇಳಿ ಎಲ್ಲರೂ ಹೇಳ್ತಾರೆ. ನೀವು ಜಗ್ಗುದ್ರ ಕೂಡ್ರ ಅಂತ ಹೇಳ್ತಾರೆ ಅವ್ರು ಅಪ್ಪವ್ರು. ಆಮೇಲೆ ಏನಪ್ಪ ಅಂತಂದ್ರೆ ಆಯ್ತು ಮತ್ತು ಅಪ್ಪರು ಹೇಗೆ ಹೇಳ್ತಾರೆ ಹಂಗೆ ಮಾಡೋದು ಏನು ರೀ. ಮುಂದೆ ಆ ಗಾಡಿಯಲ್ಲಿ ಕುತ್ಕೊಂಡು ಕೂಡ್ತಾರೆ ಇವ್ರು ಜಗ್ಗೋದು. ಮತ್ತು ಹೊಳ್ಳಿ ಎಕಡೆ ಹೋಗಿ ಅವ್ರು ಹೇಳ್ತಾರೆ ಅದನ್ನು ಮತ್ತು ನಡಿ ಹೊನ್ನವಾಡ ಊರಾಗ ಹೇಳ್ತಾರೆ ಅಪ್ಪವ್ರು. ಎಲ್ಲಿ ಊರಿಗೆ ಅಗಸಿ ಬರ್ತಾರೆ ಬಾಲ್ಪಡಿಗೆ. ಅಲ್ಲಿ ಮಂದಿ ಬ್ಯಾಡ್ರಿ ಗಾಡಿ ತಿರ್ಬೇಡ ಹೇಳ್ತಾರೆ ಅವ್ರು. ಎಲ್ಲರೂ ಕೈ ಮುಗಿತಾರೆ, ನಾವು ಗಾಡಿ ಒಳಗೆ ಊರಾಗ ಬರೋದು ಹೇಳ್ತಾರೆ ಅಪ್ಪ. ಇಲ್ಲಿ ಸಾಕಾಗಿ ನಾವು ಎಪ್ಪತ್ತು ಅಲ್ಲಿ ತಂದು ಅಲ್ಲಿ ಹೋಗ್ಬಿಟ್ಟಿದ್ವು, ಮತ್ತು ನಾವು ಸಾಯ್ತೀರಪ್ಪ ಅಂತ ಹೇಳ್ತಾರೆ. ಇಲ್ಲ ಊರಾಗ ಬರೋದು ಅಂತ ನೀವು ಒಬ್ಬರು ಬರ್ರಿ, ನಾವು ಒಬ್ಬರು ಬರೋಂಗಿಲ್ಲ ಬಿಡ್ರಿ ಅಂದ್ರೆ ನಾ ಗಾಡಿ ಬರ್ತೀವಿ. ಹಿಂಗೆ ಬೇಡ ಉಂಟು ಆಗೇನಪ್ಪ ಅಂತಂದ್ರೆ
ಅಂತ ಭಾಳಷ್ಟು ಬೇಡ ಅಂತ ಹೇಳ್ತಾರೆ. ಬೇಡ್ತಾರೆ ಬಿಡಪ್ಪ ಅಂತ ಹೇಳ್ತಾರೆ. ಮುಂದೆ ಏನಾಗುತ್ತಂದ್ರೆ ಅಪ್ಪವರು ಹಾಗೆ ಮತ್ತು ಬರ್ತಾರೆ. ಬಂದು ಏನಪ್ಪ ಅಂತಾರೆ, ಹೊನ್ನವಾಡ ಇನ್ನೊಂದು ತಿಕೋಟ ಐತೆ, ಈಗ ತಾಲೂಕು ಐತೆ, ಅದು ತಿಕೋಟ ಅದ, ಅಲ್ಲಿ ಬರ್ತಾರೆ ಅಪ್ಪವರು. ಅಲ್ಲಿ ಒಂದು ಇರೋದು ಗೊತ್ತಂದ್ರೆ ಅಲ್ಲಿ ಡೋನ್ಸಾಲ್ ಅಂತಾರೆ, ಡೋನ್ಸಾಲ್ ಭಾಳ ದೊಡ್ಡ ಪ್ರಮಾಣ ಐತೆ, ಹರಿತಿತ್ತು ಅದು ಆವಾಗ ಏನು ಅಲ್ಲಿ ಬರ್ತಾರೆ ಅವ್ರು. ಮುಂದೆ ಭಾಳಷ್ಟು ಮೇಘ ಏನಪ್ಪ ಅಂತ ತುಗಾಡ ಐತಿ, ತುಂಬ ಮಳೆ ಎಲ್ಲ ಏನು ಹೇಳ್ತಾರೋ, ಅವು ಹೊರವಾಡದವ್ರು ಎಲ್ಲ ಕೂಡ ಹೇಳ್ತಾರೋ, ಅಪ್ಪ ಅವರ ಮಳೆ ಭಯಂಕರ ಮಳೆ ಆಗುವ ಸಂಭವ ಲಕ್ಷಣ ಇದೆ, ತಾವು ಮಳೆ ಸಿಗ್ತೀರಪ್ಪ ಅವ್ರ, ಅದೇನು ಬಿಡ್ರಿ ಗಾಡಿ ಬಿಟ್ಟು ಬರ್ರಿ ಗ್ರಾಮ ಒಳಗೆ ವ್ಯವಸ್ಥೆ ಸೇವೆ ಮಾಡ್ತೀನಿ ಇದೆಲ್ಲ ಅಂತ ಹೇಳ್ತಾರೆ. ಇಲ್ಲ ಗಾಡಿ ತೊಗೊಂಡು ಬರೋ ಹೇಳ್ತಾರೆ ಅಪ್ಪ ಅವರು. ಮುಂದೆ ಮತ್ತು ಅವ್ರಿಗೆ ಯಾರು ಹೂ ಅನ್ಸೋರು ಯಾರು ಅವ್ರಿಗೆ ಹೆಂಗೆ ಇಷ್ಟ ಹಾಕ್ಲಾರ. ಮುಂದೆ ಇದ್ರೊಳಗೆ ಏನಪ್ಪ ಅಂತ ಅವರು ಅವ್ರ ಜೊತೆಗೆ 4 ಜನ ಶಿಷ್ಯರು ಇರ್ತಾರಲ್ಲ, ಅವನ್ನ ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ ಮಾಡ್ತಾರೆ ಅಪ್ಪ ಅವರು. ಏನು ಇಂಥವು ಎಳ್ಕೊಂಡು ಹೋಗೋರು ಅಪ್ಪ ಅವ್ರು ಗಾಡಿಯಾಗ ಕೂತಾರು. ಮುಂದೆ ಸಣ್ಣ ಗಾಡಿ ಅದ, ಮುಂದೆ ಎಲ್ಲಿ ನಡ್ರಿ ಹಂಗೆ ಹೇಳ್ತಾರೆ, ಹಂಗೆ ತೊಗೋಕರೆ ಅದು ದುಣ್ಸಾಲ ಅಲ್ಲಿ ನಡುವೆ ಹೋಗಿ ಹೋಯ್ತಾರೆ ಅದು ಗಾಡಿ. ಮುಂದೆ ಭಯಂಕರ ಮಳೆ ಆಗೈತಿ, ಸಾಕಷ್ಟು ಮಳೆಯಾಗ ಏನಪ್ಪ ಅಂತಾರೆ ಅದು ದೊಡ್ಡದು ಹಾಳು ನೋಡ್ರಲ್ಲ, ಅದು ದುಣ್ಸಾಲ್ತಿ ಹೇಳ್ತಾರೆ. ಅಲ್ಲಿ ಏನಪ್ಪ ಅದು ಭಯಂಕರ ತುಂಬ ಹಾಕತ್ತಿ ಅಂತ ಅಪ್ಪ ಅವ್ರು ಹೊಳೆ ಬಂದು ನೀರು ಬತ್ತರಪ್ಪ ಅವ್ರು ಹಂಗ್ರಿ ಅದು ಸುಮ್ಮ ಕೊಂಡಿಲ್ಲ ಅಂತ ಹೇಳ್ತಾರೆ ಅಪ್ಪ ಅವ್ರು. ಎಲ್ಲಿ ಹಳದಾಗ ಎಲ್ಲ ಕೊಂಡೋದ್ರಿ 2-3 ಆಳು ಎತ್ತರ ಐತೆ ಅದು ಪಸಂದ, ಅದು ತುಂಬಿ ಬರ್ತದೆ ಅದು ಪುಲ್ ಮಾಡ್ಯಾರ, ದೊಡ್ಡ ಪುಲ್ ಮಾಡ್ಯಾರ ಅಲ್ಲಿ. ಮುಂದೆ ಸುಮ್ಮ ಕೊಂಡೋದು ಅಲ್ಲಿ ಹಳದಾಗ ಹತ್ತಿ ಬಿದ್ದಿರ್ತಾರೆ, ಹತ್ತಿ ಅವರು ಆ ಹತ್ತಿ ಕಟ್ಟಿಗೆ ಅಥವಾ ಹಿಡ್ಕೋರಿ ಗಿಡ ಹಿಡ್ಕೋರಿ ಸುಮ್ಕೊಂಡ್ರಿ. ಅಪ್ಪ ಅವ್ರ ಮುನಿಗೆ ಕೊಚ್ಕೊಂಡು ಹೋದ ಹಂಗಪ್ಪ ರೀ. ಇಲ್ಲ ಅದು ಕೇಳ್ತ ಹೇಳ್ತಾರೆ. ಅಪ್ಪ ಅವ್ರು ಹೇಳಿದ ಅವ ಭಗವಂತನ ಸಣ್ಣಿರುವಾಗ ಎಲ್ಲ ಏನು ನಮ್ಗೆ ಕೊರತೈತಿ ತಿಳ್ಕೊಂಡು ಸ್ವಲ್ಪ ವಿಚಾರ ಕೊಡ್ತಾರೆ. ಏನಪ್ಪ ಅಂತಾರೆ ಎಲ್ಲನೂ ಬಿಟ್ಟು ಅಪ್ಪ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಕ್ಷಮ ಮಾಡ್ರಪ್ಪ ಅದು ಸಾಷ್ಟಾಂಗ ಹೊರಗೆ ಅಲ್ಲೇ ಇದಾಕಂದ್ರೆ ಅಷ್ಟೊಂದು ಕತ್ಲಾಗಿಬಿಡುತ್ತೆ. ಆ ನೀರು ಬರೋದಕ್ಕೆ ಕತ್ಲಾಗತ್ತಿ, ಅಲ್ಲೇ ಹೇಳ್ಕೊಂಡು ಕೊಡ್ತಾರೆ. ಮುಂದೆ 2-3 ಆಳು ಎತ್ತರವಾಗಿ ಹಲ್ಲು ಹೊರದೋಕತಿ. ಏನು ರೀ ನೋಡು ಇವ್ರಿಗೆ ಯಾರಿಗೆ ಏನೋ ಕಾಣೋದು ಅಂದ್ರೆ ನದಿ ದೇವತೆ ಮಾತು ಕೇಳ್ತಾಳ್ರಿ. ಅದು ಹೆಂಗೆ ನಾವು ನೋಡ್ಲಿಕ್ಕೆ ಕೇಳಿದ್ರೆ ಮತ್ತು ನೋಡಿರಲಿಲ್ಲ ಮಾನ್ಯ ಮತ್ತು ಅದೇ ಅವರು 19 ಅಪ್ಪ ಅವ್ರು ನದಿ ಬರತ್ತಿ ಎಲ್ಲ ಹೇಳಿದ್ರು, ಯಾರು ಕೇಳಿಲ್ಲ, ಹೊಳೆಗ ನೀರಲ್ಲ ಹಂಗೆ ಹೇಳ್ತಾರೆ. ಹತ್ತು ಸ್ವಲ್ಪ ಇದು ಬರ್ತದ ಹೌದಲ್ಲ. ಮುಂದೆ ಹೊಳೆ ಬತ್ತು ಇಲ್ಲಿ ಬತ್ತು ಎಲ್ಲ ಬಿಟ್ಟು ಓಡೋದು ಹಚ್ಚತ್ತ. ಪಂಚಮಿ ಕಡ್ಲಿ ಬೆಳೆದು 0 ಕೂದಲು ಅಂದ್ರೆ ಮಹಾತ್ಮನ ವಾಣಿ ಏನಪ್ಪ ಅಂತಾರೆ, ಅದು ಹೆಂಗೆ ಇರ್ತದೆ. ಯಾರ್ಯಾರು ಕುಲ್ಲಿ ಹಾಕಿದಾರೋ ಅಲ್ಲೇ ಚೆಲ್ಲಿ ಹೋದತ್ತ ಅಂತ ನಾವು ಹೆಂಗೆ ಗೊತ್ತು. ನನಗೆ ಕೇಳಿದ್ರು ಎಲ್ಲ ಮಂದಿ ಅಭಿಷೇಕ ಏನು ಮಾಡ್ತಾ ಕೇಳಿದ್ರು, ಕಡಪಡಿ ಬಂಗಾರ ಅಭಿಷೇಕ ಇತ್ತಾಗ ಆಯ್ತು. ನಾವು 2 ಸಮಾವೇಶ ಆಯ್ತದ ಆಯ್ತು. ನಾವು ಗುರುವಾರ ಮಾಡ್ತಿರ್ತಂದು ನಾವು ಹೊಳಿ ಮಗಲ ಮಾಡ್ತದಲ್ಲ ಫುಲ್. ಮುಂದೆ ಅವ್ರು ಮಂದಿ ನಾವು ಶುಕ್ರವಾರ ಮಾಡ್ತೇವೆ ನಾವು ಮಾಡಿರಿ ಕೇರ್ ಅಂತ ಹೇಳಿದಿರ್ತವ್ರು. 4 ಮಂದಿ ಫೋನ್ ಮಾಡಿರಿ ಹಂಗೆ ಹೆಸರು ಬೇಡ ಅವ್ರದ್ದು. ಮುಂದೆ ಆಗಾಗ ಕೇಳ್ತಾರೋ ಹಿಂಗೆ ಸಮಸ್ಯೆ 2 ಸಲ ಬರ್ತಾರೆ ನಮ್ಗೆ ಕೇಳ್ತಾರೋ. ನಾವು ಸುಮ್ಮನೆ ಮಾಡ್ತೀವಿ ಎಲ್ಲ ದಿವಸ ಸಮಸ್ಯೆ ಇರುತ್ತೆ ನಮ್ಗೆ. ಏನೈತಿ ಎಂದು ಪೂಜೆ ಮಾಡ್ತೀವಿ, ಎಂದು ಪ್ರಸಾದ ಮಾಡ್ತೀವಿ, ಅದೇನೋ ಇರ್ತದೆ ಅಮಾಸೆ ಇರ್ತಿ. ಆನಂತರ ನಾವು ಗುರುವಾರ ದಿವಸ ಸಾಯಂಕಾಲ ಎಲ್ಲ ಮುಗಿಸೋ ಆಗಿವಿ. ಅಪ್ಪವ್ರು ಎಲ್ಲ ಕೈ ಮಾಡಿ ಕೈ ಬೀಸ್ತಾ ಎಲ್ಲ ಬರ್ರಿ ನೀವು ತಿಳಗಿಲ್ಲ ಹೊಳೆ ಬರ್ತ ಹೇಳಿದ್ರು. ಮುಂದೆ ಹಂಗೆ ಹೊಳೆ ಬತ್ತು ಮುಂದೆ ಆಯ್ತು ನೋಡು. ಇವ್ರು ಪಂಚಮಿ ಆಗಲಿಲ್ಲ, ನಾವು ಪಂಚಮಿಗೆ ಮೊದಲೇ ಮಾಡಿದ್ವಿ. ನಾವು ಮಾಡಿದಿಲ್ಲ ಪಂಚಮಿ ಅಲ್ಲಿ ಬೆಲೆ ಹಾಕಿದ್ದು ಮತ್ತೆ ಮರುಸು ಎಲ್ಲ ಮಾಡಿದ್ದೇವೆ. ಅದು ನಡೀತದೆ. ಅಂದ್ರೆ ಗುರುವಾಣಿಯನ್ನು ಅದಕ್ಕೆ ಉರಿ ಉದಕ್ಕೆ ಮಾರ್ತವು ಹರಿನಾಗವು ಗುರು ಆಜ್ಞೆಗಂಜಿ ನಿಲುವವು. ಇದೊಂದು ನರ ಅರಿಯಲ್ಲೇ ಕೆಡಗು ಸರ್ವಜ್ಞ. ಇದು ನರ ಅರಿಯಂಗಿಲ್ಲ ಹೇಳ್ತಾರೆ ಅವರು. ಸುಮ್ಮನೆ ಮಹಾತ್ಮರು ಹೆಂಗದಾರ, ಅಪ್ಪರು ಹೆಂಗದಾರ ಅವರು. ಶಿವ ಮರಿಶಿವ 2 ಶಿವ, ಮರಿಶಿವ ಹಂಗೈತಿ, ದೊಡ್ಡ ಶಿವನ ಹಂಗೈತಿ. ಇದ್ರಾಗ 2 ಮಾತಿಲ್ಲ ಹಂಗೆ. ಯಾಕಂದ್ರೆ ಎಷ್ಟೋ ರೋಗಗಳು ಮಾಯಾಗ್ಯಾವ, ಎಷ್ಟೋ ದುಃಖ ಬಡವರಲ್ಲಿ ಲಕ್ಷ್ಮೀ ನಿಲ್ಲಕ್ಕೆ ಎಷ್ಟೋ ಆಶ್ರಮ ಮಾಡ್ಯಾರ, ಎಲ್ಲ ಚಲೋ ಆಗೈತಿ. ಅದರಿಂದ ನೋಡುವ ನಮ್ಮಲ್ಲಿ ತಾಕತ್ತು ಬೇಕು, ದೃಷ್ಟಿ ಬೇಕು, ಏನೆಲ್ಲ ಸಾಧ್ಯ ಆಗೈತಿ. ಆಮೇಲೆ ಇವು ತುಂಬ ಆಯ್ತಂದ್ರೆ ಅದು ಹೊರದು ಬಂತು. ರಾಯಿ ಮಾತ್ರ ಈ ಕೂತ ಇತ್ತಕ್ಕೆ ಮಾಹಿತ ಅದು ಮತ್ತೆ ನಿಂತು ನೀರಲ್ಲಿ ಬೆಳ್ತಾ ಕಲಿದಾರ ಅವರು. ಅಪ್ಪ ಅವರು ಮತ್ತು ಅವರು ಶಿಷ್ಯರು ಅವರು ಮುಂದೆ ಏನೂ ಆಗಲಿಲ್ಲ. ಯಾಕಂದ್ರೆ ಪರಶಿವನ ಅವತಾರ. ಏನು ಆ ಗಂಗೆಯನ್ನು ಏನು ಮಾಡ್ತಾರೋ ಯಾರು ಏನು ಮಾಡ್ತಾರೆ, ಏನು ಮಾಡಿ ಸಾಧ್ಯನೇ ಇಲ್ಲ. ಅಗ್ನಿಗಳು ಮುಂದೆ ಕೆಲವು ವಿಷಯದೊಳಗೆ ಅಗ್ನಿ ಸಹಿತ ಮಾತು ಕೇಳಿದ್ವು ಉದಾಹರಣೆ ಅದಾವೆ.
ನೂರಾರಲ್ಲಿ ಮತ್ತು ಒಂದಲ್ಲಿ ಮತ್ತು ಅಗ್ನಿ ಬದಲು ವಾಯು ಬದಲು ಅದಾವೆ. ಹಾಗೆ ಡೋಣಿಸಾಲ ನದಿ ಮಾತಾ ಏನಪ್ಪ ಅಂತಂದ್ರೆ ಇವರಿಗೆ ಇರುವಷ್ಟು ಏನಪ್ಪ ಅಂತಂದ್ರೆ ಜಾಗ ಅವನ್ನ ಖಾಲಿ ಇರಿಸಿ ಅದಕ್ಕೆ ಏನಪ್ಪ ಅಂತಂದ್ರೆ ಜೀಪ್ ಅತ್ತಾರ, ಜೀಪ್ ಹೌದಲ್ಲ, ಜೀಪ್ ಅತ್ತಾರಲ್ರಿ ನದಿ ನಡು ಇದತ್ತಾರ. ದ್ವೀಪನ ದ್ವೀಪ ಈ ದ್ವೀಪ ಹೌದು ದ್ವೀಪ. ಹಾಂ ಹೀಗೆ ಆ ರೀತಿ ಆಕಾರ ಆತತ್ತ. ಮುಂದೆ ಏನಪ್ಪ ಮಾತ್ರ ಅದು ಒಳಗಿಂದ ರ್ಯಾವಿ ಮಾತ್ರ ಇದ್ಲಾಗ ತುಂಬಿತ್ತು ಅಲ್ಲಿಗೆ. ಮುಂದೆ ಬೆಳಿಗ್ಗೆ ಎದ್ದು ಏನಪ್ಪ ಅಂತಂದ್ರೆ ನಿಂತ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಟ್ಟೆ ಶುಚಿ ಮಾಡ್ಕೊಂಡು ಮತ್ತೆ ಎದ್ದು ಹೊರಗೆ ಬರುತ್ತೆ. ಆದರೆ ಅವು ಶಿಷ್ಯರಿಗೆ ಏನಾಗಲ್ಲ, ಗುರುವಿನ ಮಾತ್ರ ಏನಾಗಲ್ಲ ಬಿಡ್ರಿ. ಹೀಗೆ ಮಹಾತ್ಮರು ಅದಕ್ಕೆ ಯಾವತ್ತು ರಕ್ಷಣೆ ಮಾಡ್ತಾರೆ, ಯಾವತ್ತಿ ನದಿ ದೇವತೆ ಸೇವೆ ಮಾಡ್ತಾಳೆ ಅನ್ನುವಂಥದ್ದು ಭಾಳಷ್ಟು ಇರುತ್ತೆ. ಅದಕ್ಕೊಂದು ಮಾನ್ಯ ಪ್ರಮಾಣ ನೆನಪಲ್ಲಿ ನೆನಪತ್ಕರೆ ಅಂದ್ರೆ ಹೀಗೆ ಎಲ್ಲ ದೇವತರು ಮಾತು ಕೇಳ್ತಾರೆ. ಇಲ್ಲೇನೈತಿ ಪ್ರಮಾಣ ಉರಿ ಉದಕ ಅಂದ್ರೆ ಉರಿ ಅಂದ್ರೆ ಅಗ್ನಿ ಎಷ್ಟೊತ್ತರ ನಾವು ನೋಡಿರಲ್ಲ. ಇಲ್ಲಿ ಅಪ್ಪವರ ಪ್ರಸಾದ ಕೊಟ್ರೆ ಆಗ ಇಲ್ಲಿ ಒಮ್ಮೆ ಬೆಂಕಿ ಇದ್ದಿತ್ತಲ್ಲ ಹೌದಲ್ಲ, ರಾತ್ರಿ 12 ಗಂಟೆ ಆಯ್ತು ಅವಾಗ ಹೌದಲ್ರಿ. ಮುಂದೆ ಅಪ್ಪ ಅಲ್ಲಿ ಮಲ್ಕಡೆ ಇದ್ರು. ಮುಂದೆ ನಮ್ಗೆ ಇವು ನೋಡಪ್ಪ ಕಾಡೇಶಿ ಇಪ್ರಿ ಕಾಡೇಶಿ ಎಲ್ಲವ್ರ ಆ ಕಾಡೇಶಿ ನಾನು ಫೋನ್ ಮಾಡಿ ನಾವು ನೋಡಿಲ್ಲ, ಊರಿ ಐತಿ ಗೊತ್ತಿಲ್ಲ, ಮಾಡ್ಕೊಂಡಿನಿ ಜಂಪ್ ಆಯಿತು. ಫೋನ್ ಮಾಡ್ತೀವಿ ಯಾಕಂತ ಕತ್ಲಾಗ ಕಚ್ಚಿ ಅಂದ್ರೆ ಊರಿ ಐತಿ ಪ್ರಭು ಅಂತಂದ್ರು. ಏನು ಮಾಡ್ಕೊ ಅಪ್ಪವ್ರಿಲ್ಲ ಅಂತ ನಾ ಫೋನ್ ಸಾಕತ್ತ ಅವ್ರಿಗೆ ಮಾಡ್ಕೊಂಡ್ಬಿಟ್ರೆ ಗೊತ್ತಿಲ್ಲ ನನಗೆ. ಆ ಹತ್ತದಕ್ಕೆ ಪುಣ್ಯಕ್ಕೆ ಅವ್ರು ಯಾತ್ರೆ ಇದ್ರು ಅಪ್ಪವ್ರು. ಅವರು ಹೊಳಕ್ಕನ ಇನ್ನು ವಿಶ್ವಾಸ ಮಾಡ್ಕೊತೇಳಿ ಇದಾಗಿದ್ರು. ಪ್ರಸಾದ ಮುಗಿಸ್ಕೊಂಡ ಆಮೇಲೆ ಏನಾಯ್ತು ತಮ್ಮ ಯಾಕೆ ಹಚ್ಚಿದ್ದಿ ಏನೋ ಆರಾಮಿಲ್ಲ ಅಂತ. ಇಲ್ಲಪ್ಪರ ಅಲ್ಲಿ ಅಗ್ನಿ ಇದೈತಿ, ಜೋರೈತಿ ಅಗ್ನಿ ಐತಿ ಪ್ಲಾಟ್ದಾಗ. ಅಲ್ಲಿ ಪಾತಾರೆ ಆ ಅಗ್ನಿಗೆ ಸ್ವಲ್ಪ ಮಂತ್ರ ಇದು ಹಾಕ್ಬೇಕೈತ್ರಪ್ಪ, ದಿಗ್ಬಂಧನ ಮಾಡ್ಬೇಕೈತಿ ಅಂತ ಆಯಿತು. ಅಲ್ಲಿ ಯಾವ್ದಾಗ್ತಿ ಅಂದರು ಅಂತ ಇಸದಾಸ್ತಾರೆ ತಂದ ಕಾಡಪ್ಗ ನಂಬರ್ ಕೊಟ್ಟಿವಿ ಅಂತ ಅವು ಹಚ್ಚಿದ. ಮುಂದೆ ಹಚ್ಚಿದಾಗ ಅಪ್ಪವರು ಇನ್ನು ಸ್ವಲ್ಪ ದಾಟಿದ್ರೆ ಮಗ್ಲ ಗುಡಿಸ್ಲದಾವು ಭಾಳಷ್ಟು ಎತ್ತರ ಉರಿಯೋದ್ ಕರೆ. ಆ ಗುಡಿಸ್ಲಿ ಒಂದು ಕಿಡಿ ಸೈಡ್ ಬೀಳಲ್ಲ, ಅದು ಅಗ್ನಿ ಹತ್ತ ಶಾಂತ ಆಗಿ ಹೋಗ್ತು ಹೌದಲ್ಲ. ನಾನು ನೋಡ್ಬೇಕಂತ ಎಲ್ಲ ಅನ್ಕೋಚಿಗೆ ಎಷ್ಟು 12 ದನ ಸತ್ತಿದ್ವು ಆ ಕಡಿಮೆ ಹೌದಲ್ಲ. ಅಷ್ಟರೊಳಗೆ ಎಲ್ಲ ಆದ್ರೆ ಅದು ಕಿಡಿಯಲ್ಲಿ ಬಂದು ಬಿದ್ದಿದ್ದು, ಇಲ್ಲಿ ನೀರು ಜಾಗ ನಮ್ಮಂತ ಇಲ್ಲಿ ಬಂದು ಬಿದ್ದಿದ್ದು. ನಾವು ಇಲ್ಲಿ ನಿಂತು ನೋಡಿದ್ವು. ಅಂದ್ರೆ ನಾವು ಮರುಸರ ಬೆಳಿಗ್ಗೆ ಹೋಗಿದ್ದೀವಿ, 12 ದನ ಸತ್ತಿದ್ದಾವೆ. ಹಾಂ ರೀ, ಅವು ಅಪ್ಪರೆಲ್ಲ ಬರ್ತಾರಲ್ಲ ಎಲ್ಲ ಅವರು ಎಲ್ಲ ಸೇರಿ ಎಲ್ಲ ಮಂದಿ ಇದಾಗಿತ್ತು. ಪಾಪ ಭಾಳ ಲಕ್ಷ ಆಯಿತು. ಮುಂದೆ ಗೌರ್ಮೆಂಟ್ ಹೊರಗೆ ಬಂದು ಆರ್ತಿ ಬಿಡ್ತಾರೆ. ರಾತ್ರಿ ಬಂದರು ಅಂಕೋಡಿ ಎಲ್ಲ ಏನು ಮಾಡ್ಕೊ ಎಲ್ಲ ಮಾಡಿತ್ತು. ಇನ್ನು ಗಾಳಿ ಬೀಸಿತ್ತು ಅವ್ರು. ಊರಾಗ ದಣಿಗೋಡಿ ಗುಡ್ಡೆಲ್ಲ ಎಲ್ಲ ಬಸ್ ಮಾಡಿಬಿಡ್ತಿದ್ರು. ಆದರೆ ಗುರುಗಳ ಒಂದು ಮಂತ್ರ ಶಕ್ತಿಯಿಂದ ಅಲ್ಲಿ ಅಗ್ನಿದೇವ ಮಾತು ಕೈದಿಲ್ಲ. ಅದಕ್ಕೆ ಪ್ಲಾಟ್ ಆಗಿತ್ತು, ಅದು ಭಾಳ ಸುಂದ ಆಗೋಂಗೆ ಆಯ್ತು. ಆದರೆ ಏನಪ್ಪ ಅಂತಂದ್ರೆ ಹಿಂಗೆ ನದಿಗಳು ಮಾತು ಕೇಳ್ತಾವೆ, ಎಲ್ಲ ಕೇಳ್ತಾವೆ. ಉರಿ ಅದು ಕೇಳಿಲ್ಲ, ಉರಿ ಉದಕ ನೀರು. ನದಿ ಮಾತಿಗೆ ಎಲ್ಲ ನೋಡಿದ್ವಿ. ಉರಿ ಉದಕ ಅಪ್ಪವ್ರಲ್ಲ ಕೇಳಿಲ್ಲ ರೀ. ಸಣ್ಣಪ್ಪವ್ರು ಕೇಳಿದ್ವಿ. ಉರಿ ಉದಕ ಮಾರುತ್ತಾರ ಗಾಳಿ ಮಾತು ಕೇಳಿದ್ರೆ 2 ಉದಾಹರಣೆ ಅದಾವೆ. ಅದಕ್ಕೆ ಇದು ಯಾವ್ದು ಇದು ಮುದ್ರೋ ತಾಲೂಕು ಯಾವುದೋ ರಂಗಪ್ಪ ಮಾಸ್ತರ್ ಏನು ಹೇಳ್ತಾರೆ ಮಳಿದ ಗಾಳಿದು ಹೌದಲ್ಲ. ಅವು ಮದುವೆ ಮಂಟಪ 10,000 ಮಂದಿ ಅವಾಗ ಮಾಡಿರ್ತಾರೆ ಊಟಕ್ಕೆ. ಅವರು ಅಪ್ಪು ಶಿಷ್ಯರ ಅವರು ರಂಗಪ್ಪ ಮಾಸ್ತರ್ ರೆಡ್ಡಿ ಅಂತೇಳಿ ಅವ್ರ ಮದುವೆಗೆ ಅಪ್ಪವ್ರು ಇವರು ಹೋಗ್ಯಾರ, ಸಣ್ಣಪ್ಪರು ಅವ್ರು ಹೋಗ್ಯಾರ. ಹೋದಾಗ ಏನಪ್ಪ ಅಂತಂದ್ರೆ ಭಾಳಷ್ಟು ಮಂದಿ ಭಾಳಷ್ಟು ಗಾಳಿ ಬಿಸಿದ್ವಿ. ಅವಾಗ ಹಂಗಾಗ್ತರು ಪೆಂಡಲಾಗ್ತಿಲ್ಲ, ಏನೋ ಗಿಡಗಂಟಿ ಇದನ್ನು ಮಾಡ್ತರು. ಮತ್ತು ಆವಾಗ ಏನಪ್ಪ ಅಪ್ಪವ್ರ ಗಾಳಿ ಬೀಸಾಯ್ತ್ರಪ್ಪ ಅವ್ರ ನಮ್ಮ ಮಂಟಪ ಹೆಂಗ್ರಿ ಮದುವೆ ಹೆಂಗ್ರಿ ಅಪ್ಪವರು ಮತ್ತು ದಿವ್ಯ ಮೂರ್ತಿ ಪರಶಿವನ ಒಂದು ಮೂರ್ತಿ ಮುಂದಿರುವಾಗ ಏನು ಕಡಿಮೆ ಕೊರತೆ ಇಲ್ಲ ರಂಗನ ನಿನ್ನ ಮದುವೆ ಒಂದು ಮಂಟಪ ತಪ್ಪಲ್ಕ 10,000 ಮಂದಿಗೆ ಕೂಡ್ರೋ ನೆರಳಾಕ್ಯಾರ ಇಲ್ಲಿ. 10,000 ಮಂದಿಗೆ. ಮುಂದೆ ನಿನ್ನ ಒಂದು ಮದುವೆ ಮಂಟಪಕ್ಕೆ ಒಂದು ಎಲೆ ಕೂಡ ಉದುರಾಗಿಲ್ಲ, ಚಿಂತೆ ಮಾಡ್ತಾರೆ. ಅಭಯ ಕೊಟ್ರಪ್ಪ ಅವ್ರು. ಆಗ ಮುಂದೆ ಭಯಂಕರ ಬೀಸ್ತು, ಏನೂ ಆಗಲಿಲ್ಲ. ಭಯಂಕರ ಬೀಸ್ತು, ಏನೂ ಆಗಲ್ಲ. ಮುಂದೆ ಎಲ್ಲರೂ ಯಥೇಚ್ಛವಾಗಿ ಪ್ರಸಾದ ಮಾಡಿದ್ರು. ಮಗ್ಲ ಒಂದು 4-5 ಫೂಟ್ನಾಗ ಒಂದು ದೊಡ್ಡ ಗಿಡ ಕಿತ್ತು ಬಿಡ್ತದೆ ಬೇರೆ ಸಮೇತ. ವಿಚಾರ ಮಾಡ್ರು. ನಾವು ಕಟ್ಟಿರ್ತಕ್ಕಂಥ ನಾವು ಚೆರಿಯಿಂದ ಕಟ್ಟಿರ್ತಕ್ಕಂಥ ಮಂಟಪ ಎದಕ್ಕೆ ತಡಿದ್ರಿ? ಗುರುಗಳ ಇರ್ಲಿಕ್ಕಂದ್ರೆ ಅದಕ್ಕೆ ಉರಿ ಉದಕ ಮಾರುತವು ಹರಿ ಹರಿ ಅದ್ರಿ ಆನೆ ಹೌದಲ್ರಿ. ನಾಗಾದ್ರೆ ಆನೆನ ನಾಗಾದ್ರೆ ಹಾವು 2 ಹೋಗ್ತಾವೆ. ಹೀಗೆಲ್ಲ ಪ್ರಾಣಿಗಳು ಕೇಳ್ತಾವ್ರೆ. ನಾಗರಾವ ಮಾತು ಕೇಳಿದ್ರೆ ರಗಡದ ಉದಾರಿ ಅವೆಲ್ಲ ವಿಸ್ತಾರ ಭಯ ಆಗುತ್ತೆ. ಸಾಕು ಟೈಮ್ ಇದಾಗತ್ತೆ ಆಯ್ತು. ಆದರೆ ಇದು ಏನಪ್ಪ ಅಂತ ಆ ವಚನ ಈಗ ಅದಕ್ಕೊಂದು ಜೀವಂತಿಗೆ ಆಯ್ತಿಲ್ಲ ಅದು ಕೈ ಆ ವಚನಕ್ಕೆ ಹೌದಲ್ಲ. ಹಾಗೆ ನಮ್ಮ ಗುರು ಅಪ್ಪವರು ಇಬ್ಬರು ಅದಾರ. ಅದಕ್ಕೆ ನಮಗೇನು ಚಿಂತಿಲ್ಲ. ಅಧ್ಯಾತ್ಮ ಐತಿ. ಆದ್ದರಿಂದ ಇಲ್ಲಿ ಅಧ್ಯಾತ್ಮ ಕೇಳೋದ್ರ ಕೊರತೆ ಮತ್ತೆ ಅಲ್ಲ, ಇಷ್ಟ ಮತ್ತೆ ಅಲ್ಲ, ಎಲ್ಲ ಮತ್ತೆ
ಅದರಿಂದ ನಾವು ನೀವೆಲ್ಲರೂ ಏನಪ್ಪ ಅಂತಂದ್ರೆ ಆ ಗುರುನಾಥನ ವರಕೃಪೆಗೆ ಪಾತ್ರ ಆಗಿರೋದ್ರೆ ನಾವು ನಿಜವಾಗಿ ಸುಖಿ ಹಾಕಿವಿ. ಅದರಿಂದ ಅಂಥ ಮಹಾತ್ಮರು ಭಾಳಷ್ಟು ಯಾರು ನೋಡಿ, ಜ್ಞಾನಸ್ಥರು ಒಂದು ಮಾತು ಯಾರು, ಬೇರೊಂದು ಏನಪ್ಪ ಅಂತಂದ್ರೆ ಬೇರೊಂದು ಯೋಗದಳು ಬಲದ ಆನಂದವನೇ, ಬೇರೊಂದು ಯೋಗದಳು ಬಳಲದ ಆನಂದವನೇ ಸೂರ್ಯಗಳು ಆತ್ಮ ನಿಜ ನಿಷ್ಠರಾಗಿ ಇರೋ ಅಂತ ಹಿಂಗೆ ಬೇಡ ಯಾರೀ ನಿಜ ಶಿವ ಇರೋ ಹಂಗೆ ಮಾಡಬೇಡ್ತ ಏನಂದರೆ ಅದರಲ್ಲಿ ಕಾಲ ಹರಣ ಮಾಡಬೇಡ್ರಿ, ಅದರಲ್ಲಿ ಸಮಯ ವ್ಯರ್ಥ ಸಮಯ ಕಳಿಬೇಡ್ರಿ. ಅದರಿಂದ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಯೋಗ್ಯವೇ ಏನ್ರಿ? ಸುಮ್ಮನೆ ಅಥವಾ ಸುಮ್ಮನೆ ಕಾಲವನ್ನು ಸಮಯವನ್ನು ಕಳೆದು ಸಾವುದು ಉಚಿತವೇ, ಇಲ್ಲಿ ಬರೋದು ಉಚಿತವೇ? ಅದನ್ನೂ ಯಾರು ಖರೆ ದಿನಾನು ಒಂದು ಅರ್ಧ ಗಂಟೆ ನೀವೆಲ್ಲ ಏನಪ್ಪ ನಿಜವಾಗಿ ಪುಣ್ಯವಂತರ. ಯಾಕಂದರೆ ನಿಜವಾಗಿ ಪುಣ್ಯವಂತರ ನೀವು ಬರ್ತಾಯಿದ್ರಿ, ಗುರು ಸೇವೆ ಮಾಡ್ತಾಯಿದ್ರಿ, ಗುರು ಚರಿತಾಮೃತ ಕೇಳ್ತಾಯಿದ್ರಿ, ಮುಂದೆ ಅಷ್ಟೆಲ್ಲ ಏನಪ್ಪ ಅಂತಂದ್ರೆ ನಾಮಸ್ಮರಣೆ ಮಾಡ್ತಾಯಿದ್ರಿ, ಸ್ತೋತ್ರ ಮಾಡ್ತಾಯಿದ್ರಿ, ಬಾಯಿಂದ ಹೃದಯ ತುಂಬಿ ಬಾಯಿಂದ ನಾಮಸ್ಮರಣೆ ಮಾಡ್ತಾಯಿದ್ರಿ. ನೀವೆಲ್ಲ ಸುಖಿಗಳ. ಯಾಕಂದ್ರೆ ಇದನ್ನು ಬಿಟ್ಟು ದೂರದಾರ ಏನಪ್ಪ ಅಂತಂದ್ರೆ ಅವೆಲ್ಲ ಅವ್ರ ವಿಚಾರ ಮಾಡಬೇಡ. ನಾವು ಇಲ್ಲಿ ಹೀಗೆ ಮಹಾತ್ಮರು ಭಾಳ ಸುಂದರವಾಗಿ ನಮ್ಮನ್ನ ಎಚ್ಚರಗೊಳಿಸಿ ಆಗ್ಯಾರ. ಅದರಿಂದ ನಾವು ಅಂಥ ಅವರ ಒಂದು ವಾಣಿಯನ್ನು ಕೇಳ್ತಾ ಏನಪ್ಪ ಅಂತ ದಿನಾಲು ಗಂಟೆ ಅರ್ಧ ಗಂಟೆ 10 ನಿಮಿಷ ಅಷ್ಟು ಕೇಳಿ. ಯಾಕಂದ್ರೆ ಅದು ಉತ್ತಮವಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಅದರಿಂದ ನಿಜವಿಶ್ವ ಒಂದು ಮಾತು ಹೇಳ್ತಾರೆ, ಕರುಣೆಯಿಂದ ಹೇಳ್ತಾರೆ. ಅದನ್ನು ಸ್ವಲ್ಪ ಹೇಳಿಬಿಟ್ಟು ನಿಮ್ಗೆ ಏನು ಹೇಳ್ತಾರೆ ಲಕ್ಷಣ ಕೇಳ್ರಿ ಎಲ್ಲರೂ. ಇದನ್ನೊಮ್ಮೆ ಏನ್ರಿ, ಇದನ್ನೊಮ್ಮೆ ಅವ್ರ ಅಧ್ಯಾತ್ಮ ವಿಜ್ಞಾನ ಅಥವಾ ಇದನ್ನೊಮ್ಮೆ ಈ ಚೇತನ ತಿಳ್ಕೋರಿ. ಇದನ್ನೊಮ್ಮೆ ಕೇಳಿ ತಿಳಿದೊಡವ ಲೋಕದುದಯಾದಿ ಬಳಿಕೆಂದು ಒದವಿ ತಾನು ಎಸಗಿದ ಅಖಿಳ ಪುಣ್ಯ ತತಿ ಪರಿಸುವುದಿಂತು ಅಂತ ಹೇಳಿ. ಇದು ಅಧ್ಯಾತ್ಮ ಕೇಳಕ್ಕೆ ಮನಸ್ಸು ಬತ್ತಂದ್ರೆ, ಈ ಅಧ್ಯಾತ್ಮಯುಕ್ತ ಚರಿತ್ರೆ ಕೇಳಕ್ಕೆ ಬತ್ತಂದ್ರೆ, ಅಥವಾ ನಿಜವಿಶ್ವಗಳು ಹೇಳ್ಪಟ್ಟಂದ್ರೆ ಮಹಾವಾಕ್ಯ ಕೇಳಕ್ಕೆ ಬತ್ತಂದ್ರೆ, ಅಥವಾ ಉಪನಿಷತ್ತು ರಸಧಾರಣೆ ಕೇಳಕ್ಕೆ ಮನಸ್ಸು ಬತ್ತಂದ್ರೆ ಎಷ್ಟು ಜನ ಪುಣ್ಯ ಹೇಳ್ರಿ? ಇದನ್ನೊಮ್ಮೆ ಈ ಅಧ್ಯಾತ್ಮೊಮ್ಮೆ ಇದನ್ನೊಮ್ಮೆ ಕೇಳಿ ತಿಳಿದೊಡವ ಲೋಕದುದಯಾದಿ ಬಳಿಕೆಂದು. ಲೋಕ ಯಾವಾಗ ಹುಟ್ಟಿದ್ಲ ಅಲ್ಲಿಂದ ಇವು ಹುಟ್ಟು ಸಾವು ಚಲ ಮಾಡ್ಯಾನ ಅರ್ಥ ಹೌದಲ್ರಿ. ಅಲ್ಲಿಂದ ಹುಟ್ಟು ಸಾವು ಮಾಡ್ಕೊಂಡು ಚಲ ಮಾಡ್ಯಾನ, ಅಲ್ಲಿಂದ ಎಷ್ಟು ಪುಣ್ಯ ಮಾಡ್ಯಾನ ಆ ಪುಣ್ಯ ಸಮೂಹನ ಇವತ್ತು ಚರ ನಿಂತೈತೆ ಹೇಳ್ತಾರೆ ಏನ್ರಿ. ಇವತ್ತು ಅದು ಪಕ್ವ ನಿಂತೈತಿ ನಿಮಗೆ. ನೀವು ಆದ್ದರಿಂದ ನಿಮ್ಮ ಗುರುಗಳ ಮುಂದೆ ತಂದು ನಿಲ್ಸೈತಿ ಹೇಳ್ತಾರೆ ಅವರು. ಹಂಗೆ ನಿಲ್ಸೈತಿ ಹೇಳ್ತಾರೆ. ಇದನ್ನೊಮ್ಮೆ ಕೇಳಿ ತಿಳಿದೊಡವ ಲೋಕದ ಉದಯ ಆದಿ ಬಳಿಕೆಂದು ಇಲ್ಲಿವರೆಗೆ ತಾನು ಎಸಗಿದ ತಾನು ಒದವಿ ಅಂದರೆ ಚೆನ್ನಾಗಿ ಒದವಿದ ಪ್ರೇಮದಿಂದ ಗುರು ಸೇವೆ ಮಾಡಲ್ಪಟ್ಟಂಥ ಪುಣ್ಯ ಮತ್ತು ಎಲ್ಲ ಬತ್ತು. ಗಿಡಗಳಾಗಿ ಹಣ್ಣು ಹಂಪಲಾಗಿ ಆಕಳಾಗಿ ಹೈನು ಹಾಲು ಮಾಡಿ ಹೇಳ್ಕೊಂಡು ಎಲ್ಲ ಪುಣ್ಯ ಅಲ್ಲದ. ನದಿಗಳಾಗಿ ಹರಿದ ಅಥವಾ ಏನೇನೋ ಆಗಿ ಇದನ್ನೊಮ್ಮೆ ಕೇಳಿ ತಿಳಿದೊಡವ ಕೇಳಿ ತಿಳಿದಾವ ಗುರು ಮುಖಾಂತರ ಕೇಳಿ ತಿಳಿದಾವ. ಕೇಳಿದ್ರೆ ಯಾರ ಮುಖಾಂತರ ಕೇಳಬೇಕು? ಗುರು ಮುಖಾಂತರ ಕೇಳ್ಬೇಕಲ್ಲ. ಇದನ್ನೊಮ್ಮೆ ಕೇಳಿ ತಿಳಿದೊಡವ ಲೋಕದುದಯಾದಿ ಬಳಿಕೆಂದು ಪರ್ಯಂತರ ಒದವಿ ತಾನು ಎಸಗಿದ ಅಖಿಳ ಪುಣ್ಯ ತತ್ತಿ ಪರಿಶೋಧಿಂತು ಅಂತ ಮೈತ್ರನ ಕೂತ ಹೇರಲ್ಲಿ. ಅಂದ್ರೆ ಇದು ಅಧ್ಯಾತ್ಮ ಕೇಳಕ್ಕೆ ಮನಸ್ಸು ಬತ್ತಂದ್ರೆ, ಗಟ್ಟಿಯಾಗಿ ಬತ್ತಂದ್ರೆ ಅವು ಎಂದು ಲೋಕ ಹುಟ್ಟಿದ್ಲೆ, ಈ ಸೃಷ್ಟಿ ಹುಟ್ಟಿದ್ಲೆ, ಅಂದಿಂದ ಇಲ್ಲಿ ಪರ್ಯಂತರವಾಗಿ ಏನಪ್ಪ ಅಂದ್ರೆ ಹುಟ್ಟು ಸಾವು ಮಾಡ್ಕೊಂಡು ಬಂದಾನ. ಆ ಎಲ್ಲ ಪುಣ್ಯ ತತ್ತಿ ಸಮೂಹ ಇವತ್ತೇನಪ್ಪ ಅಂತಂದ್ರೆ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಮುಂದೆ ನಿಲ್ಲಿಸ್ಲಾಕ ಅದಕ್ಕೆ ಕಾರಣ ಹೇಳ್ತಾರೆ. ಅಂಥ ಪುಣ್ಯವನ್ನು ಮಾಡಲ್ಪಟ್ಟ ನಾವುಗಳು ಅದನ್ನು ತಿಳಿದ ಸುದ್ದಾಗಿಲ್ಲ ಮತ್ತಕ್ಕೆ ಹೌದಲ್ಲ. ಉದ್ಧಾರ ಆಗ್ಯವನು ಉದ್ಧಾರ ಮಾಡೋಕ್ಕೆ ಅವ್ರು ಬಂದಾರ, ಆಗೋಸ್ಕರ ಅವ್ರು ಅವತಾರತಿ ಭೌರವ ಹೋಯ್ತಿರೋರು ಏನು. ಅದರಿಂದ ಅಂಥ ಒಂದು ದಿವ್ಯ ಸಾಮರ್ಥ್ಯವುಳ್ಳಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುನಾಥನ ಅಡಿಯಲ್ಲಿರುವಾಗ ನಮಗೆ ಯಾವ ಮಾಯ ನಮಗೇನು ಮಾಡ್ತೀರಿ? ಯಾವ ಪುಣ್ಯ ಮಾಡ್ತಾರೆ ನಮ್ಗೆ ಮಾಯ ಅಂತ ಪುಣ್ಯ ಪರವಾಗಿಲ್ಲ. ಅದರಿಂದ ನಮ್ಮ ಮಾಯ ದುರತ್ತೆ ಮೊದಲು ಯಾರು ಅದು ಸ್ವಲ್ಪ ಅರ್ಧ ಬಿಟ್ಟು ಅದನ್ನು ಸ್ವಲ್ಪ ಹೇಳ್ಕೊಂಡು ಬಿಟ್ಟುಬಿಡ್ತೀನಿ. ಅಂದರೆ ಯಾರು ಹೇಳಿ ಕೃಷ್ಣ ಪರಮಾತ್ಮ ಯಾರು? ಮಮ್ಮ ಮಾಯ ದುರತ್ತೆಯ. ಹೇ ಅರ್ಜುನ, ನನ್ನ ಮಾಯ ಅಂತಕ್ಕಂಥದ್ದು ಕೆಟ್ಟದ್ದು. ಹಾಗಾದರೆ ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ನಾಯಿ ಒಂದು ನಾವು ಯಜಮಾನ್ ಮನೆಗೆ ಹೋಗ್ಬೇಕಾಯ್ತಂದ್ರೆ, ಗೆಳೆಯ ಮನೆಗೆ ಹೋಗ್ಬೇಕಾಯ್ತಂದ್ರೆ ಅವ್ನು ನಾಯಿ ಇತ್ತಂದ್ರೆ ಅದು ಬಿಚ್ಚಿರ್ತಾರೆ. ಹೋಗ್ಬಿಟ್ಟು ಏನು ಮಾಡ್ತಾರೆ, ನಾಯಿ ಬಂದು ನಮಗೆ ಎರಗಿರ್ತದೆ.
ಎರಗಿದಾಗ ನಾವು ಏ ಅನ್ನ ಈ ನಾಯಿ ಕಟ್ಕೊರಿ ನನಗೆ ಕಡಿತೈತಿ ಅದು ಕಡಿಯಕ್ಕೆ ಬಂದು ಅವಾಗ ಏನು ಯಜಮಾನಿ ಏನು ಮಾಡ್ತಾನು ಬಾ ನಮ್ಮವ್ರು ಹೇಳ್ತಾರ ಅವ್ನು ಮಾತು ಕೇಳೋದಿಲ್ಲ ನಾಯಿ ಕೇಳ್ತಿಲ್ಲ ಸುಮ್ಮನೆ ಬಾಲಕೊಂಡು ನೋಡಿದೆ ಮತ್ತೆ ನೀವು ಕರ್ಕೊಂಡು ಹೋಗೋದು ಬೇಕಾದ್ರೆ ಹೋಗ್ತಿಲ್ಲ ನಮ್ಮವ ಅದ ಸಾಕು ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಸದ್ಗುರುನಾಥ ನಮ್ಮ ಶಿಷ್ಯ ಅದನ ಉದ್ಧಾರ ಆಗ್ಯಾನ ಮಾಯಿ ನಡಿ ಅಂದ್ರೆ ಮಾಯಿ ಯಾಕೆ ಹೋದಿಲ್ಲ ಹೇಳ್ರಿ ಹೋಗಿಬಿಡ್ತಿಲ್ಲ ಅಂತ ನಾಯಿ ಏನಪ್ಪ ಅಂದ್ರೆ ಮಾಯಿ ಅಂತ ನಾಯಿ ಹೋಗಿಬಿಡ್ತಿ ಇದರಲ್ಲಿ ಎರಡು ಮಾತಲ್ಲ ಅಂಥ ಗುರುನಾಥನ ನಾವು ಹೊಂದಿವಿ ಆತ್ಮರೇ ಇದರಲ್ಲಿ ಎರಡು ಮಾತಲ್ಲ ಅಂಥ ಸದ್ಗುರುನಾಥನ ನಾವು ಹೊಂದಿವಿ ಆ ಒದ್ದಿವಿ ಚೇತ ಕೇಳ್ತಾ ಇದ್ದೀವಿ ನಮ್ಮ ಮನಸ್ಸು ಪಾವನ ನಮ್ಮ ನೇತೃ ಪಾವನ ನಮ್ಮ ಬುದ್ಧಿ ಪಾವನ ಎಲ್ಲ ಇಂದ್ರಿಯ ಪಾವನ ಅದರಿಂದ ಮತ್ತೇನಂತಿಲ್ಲ ಹೇಳಕ್ಕೆ ಬರ್ತಾ ಇದ್ದೀವಿ ಏನೂ ಇಲ್ಲ ಅದರಿಂದ ಜ್ಞಾನಾಮೃತ ತೃಪ್ತಸ್ಯ ಮಾನವ ಅಂತ ಜ್ಞಾನಾಮೃತನ ಪಾಲು ಮಾಡ್ಕೊಡ್ತಾ ನಾವು ಮುಂದೆ ತೃಪ್ತಿ ಮತ್ತೊಂದು ಪಡಿಬೇಕಂದ್ರೆ ಇಲ್ಲ ಇಲ್ಲ ಅಂಥ ಸ್ಥಿತಿಯನ್ನು ನಾವು ಪಡೆಯುವಲ್ಲಿ ನಮ್ಮ ಮನಸ್ಸು ಹಾತೊರಿಬೇಕು ಆದ್ದರಿಂದ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಗುರುಗಳ ಪದಕ್ಕೆ ಇವತ್ತಿನ 22ನೇ ಅಧ್ಯಾಯದ ಕೆಲವು ಮಾತಿನ ಪುಷ್ಪಮಾಲೆಯನ್ನು ಆ ಗುರುನಾಥನ ವರ ಪಾದಕಮಲಗಳಿಗೆ ಅರ್ಪಣೆ ಮಾಡುತ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ವಿರಾಮಗೊಳಿಸೋಣ. ಆದ್ಮೇಲೆ ನಮ್ಮಲ್ಲಿಗೂ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾಯ್ತಕ್ಕಂಥ ವರಮೋಕ್ಷವೇ ನಮಗೆ ಗುರುನಾಥ ನೀಡು ಅಂತೇಳಿ ಅಂಥ ಜ್ಞಾನ ಭಿಕ್ಷೆಯನ್ನು ನಮಗೆ ನೀಡುತ್ತೆ ಹೇಳ್ಬೇಕು ನಾವು ಪ್ರಾರ್ಥನೆ ಮಾಡುತ್ತಾ ಈ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡುತ್ತಾ ಆದ್ಮೇಲೆ ಹೇಳುವಲ್ಲಿ ಎಷ್ಟೋ ವ್ಯತ್ಯಾಸ ಆಗಿರ್ತಾವ, ಶಬ್ದಗಳೇ ಬಿರುಸಾಗಿರ್ತಾವ, ಶಬ್ದ ಜೋಡಣೆ ತಪ್ಪಿರ್ತಾವ. ಆದ್ದರಿಂದ ಅದನ್ನು ಬದಿಗಿಟ್ಟು ಯಥಾರ್ಥವಾಗ್ತಕ್ಕಂಥ ತಾವು ವಿವೇಕಿಗಳು ತಾವೆಲ್ಲ ಅದು ಪರಾಮರ್ಶಿ ಅದನ್ನು ಒಳ್ಳೆಯ ಅದಕ್ಕೊಂದು ಚಿಂತನೆ ಅದಕ್ಕೆ ಬೆಲೆ ಕೊಟ್ಟು ತಾವು ಅದನ್ನು ಶುದ್ಧ ಮಾಡ್ಕೊಂಡು ತಿಳಿಬೇಕಂತ ತಮ್ಮಲ್ಲಿ ಕೂಡ ಕೇಳ್ಕೊತಾ ಇವತ್ತಿನ ವಿಷಯಕ್ಕೆ ವಿರಾಮ. ಓಂ ತತ್ಸ. ಓಂ ಸಹನಾವವತು ಸಹನೌ ಹುನಕ್ತು ಸಹ ವೀರಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಮಂಗಲಂ ಜೈ ನಮಃ पार्वतीपतये शिव हर हर महादेव. राजाधिराज सद्गुरुनाथ सिद्धलिंगेश्वर महाराज की जय. राजाधिराज सद्गुरुनाथ दुंडेश्वर महाराज की जय. सब साधु संत महाराज की जय. श्री गुरुदेव